ವಿಂಗ್ ಕಮಾಂಡರ್ ಎ. ಡಬ್ಲ್ಯೂ. ಎಚ್. ಜೇಮ್ಸ್ ಎಂಪಿ ಮತ್ತು ಡಾ. ಜೆ. ಎಚ್. ಹಟ್ಟನ್ ಸಿಐಇ, ಐಸಿಎಸ್. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಆದಿವಾಸಿಗಳ ಕಾಯ್ದೆಯನ್ನು ತಮ್ಮ ಸಾಂಪ್ರದಾಯಿಕ ಕಾಯ್ದೆ ಎಂದು ಅವರು ಮನವಿ ಮಾಡಿಕೊಳ್ಳಬಾರದೆ. ವಿಂಗ್ ಕಮಾಂಡರ್ ಎ. ಡಬ್ಲ್ಯೂ. ಎಚ್. ಜೇಮ್ಸ್ ಅದಾಗದು ಆದಿವಾಸಿಗಳ ಕಾಯ್ದೆಗೆ ಹೈಕೋರ್ಟಿನ ಮನ್ನಣೆ ಇಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಹೈಕೋರ್ಟ್ ಯಾವುದೇ ಸಂಪ್ರದಾಯಕ್ಕೆ ಮನ್ನಣೆ ನೀಡಬಹುದಲ್ಲವೇ. ವಿಂಗ್ ಕಮಾಂಡರ್ ಎ. ಡಬ್ಲ್ಯೂ. ಎಚ್. ಜೇಮ್ಸ್ ಅದು ಹಿಂದೂ ಅಥವಾ ಮುಸ್ಲಿಂ ಸಂಪ್ರದಾಯ ಎಂದು ಸಿದ್ಧಪಡಿಸುವ ಅಗತ್ಯ ಇಲ್ಲ. ಆ ಅರ್ಥದಲ್ಲಿ ಯಾವುದೇ ಕಾನೂನು ಇಲ್ಲದಿದ್ದರೆ ಆ ಸಂಪ್ರದಾಯವೇ ಕಾನೂನಾಗಿರುತ್ತದೆ. ಸಾಮಾನ್ಯವಾಗಿ ನನ್ನ ಸ್ವಂತ ತಿಳುವಳಿಕೆಯಿಂದ ನಾನು ಮಾತಾಡುತ್ತಿಲ್ಲ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಡಾ. ಹಟ್ಟನ್ ಅವರೇ ಮೇಜರ್ ಅಲ್ಲೇ ಅವರ ಪ್ರಶ್ನೆಗೆ ಉತ್ತರಿಸುತ್ತಾ, ಬಹಿಷ್ಕೃತ ಪ್ರದೇಶಗಳ ಆಡಳಿತದ ವಿಷಯ ಪ್ರಾಂತದ ವಿಷಯವಾಗುವುದಕ್ಕಿಂತ ಕೇಂದ್ರಕ್ಕೆ ಸೇರುವ ವಿಷಯವಾಗಬೇಕೆಂದು ನೀವು ಬಯಸುವುದಾಗಿ ಹೇಳಿದರೆಂದು ತಿಳಿಯುತ್ತೇನೆ. ಡಾ. ಜೆ. ಎಚ್. ಹಟ್ಟನ್ ಅದು ನನ್ನ ಅನಿಸಿಕೆ. ಡಾ. ಬಿ. ಆರ್. ಅಂಬೇಡ್ಕರ್ ನಿಮ್ಮ ಪ್ರಬಂಧದಲ್ಲಿ ಚರ್ಚಿಸಲಾದ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಕೇಳುವುದಾದರೆ ಯಾವುದೇ ಪರಿಸ್ಥಿತಿಯಲ್ಲೂ ಈ ಜನ ಹೊಸ ಸಂವಿಧಾನದ ವ್ಯಾಪ್ತಿಯೊಳಗೆ ಬರಬಾರದೆಂಬ ಆಧಾರದ ಮೇಲೆ ನಿಮ್ಮ ಆಲೋಚನೆ ಮಂಡಿಸಿದ್ದೀರೆಂದು ಕಾಣುತ್ತದೆ. ನಕ್ಷತ್ರ ಚಿಹ್ನೆ ಜೆ. ಎಚ್. ಹಟ್ಟನ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಇದುವೇ ನಿಮ್ಮ ಆಲೋಚನೆಯ ಪೂರ್ವಗ್ರಹಿಕೆ ಮತ್ತು ಆಧಾರವೇ. ಡಾ. ಜೆ. ಎಚ್. ಹಟ್ಟನ್ ಜನರ ಜತೆ ಅವರು ಚೆದುರಿದಂತೆ ಜೀವಿಸುವ ಕೆಲವೊಂದು ಸಂದರ್ಭಗಳಲ್ಲಿ ಈ ನಿಲುವು ಬದಲಾಗಬಹುದೆಂದು ನಾನು ಒಪ್ಪಿಕೊಂಡೆ. ಡಾ. ಬಿ. ಆರ್. ಅಂಬೇಡ್ಕರ್ ಆದರೆ ಮುಖ್ಯವಾಗಿ ಹೇಳುವುದಾದರೆ ಅದುವೇ ನಿಮ್ಮ ಆಲೋಚನೆಯ ಪೂರ್ವಗ್ರಹಿಕೆ. ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಸಿ ಅಕ್ಟೋಬರ್ 16-33 ಪುಟ 2376. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ. ಡಾ. ಜೆ. ಎಚ್. ಹಟ್ಟನ್ ಮುಖ್ಯವಾಗಿ ಹೌದು. ಎಲ್. ಡಾ. ಬಿ. ಆರ್. ಅಂಬೇಡ್ಕರ್ ಈ ಜನರಿಗೋಸ್ಕರ ನಿಮ್ಮ ಮುಂದಿರುವ ಆದರ್ಶವೇನು. ಸರಿಯಾಗಿ ಉತ್ತರಿಸಲು ನಿಮಗೆ ಅನುಕೂಲವಾಗಲೆಂದು ನಾನು ಸ್ಪಷ್ಟವಾಗಿ ಪ್ರಶ್ನಿಸುವೆ. ಡಾ. ಜೆ. ಎಚ್. ಹಟ್ಟನ್ ಯಾರಿಂದಲೇ ಆಗಲಿ ಅತಿ ಕಡಿಮೆ ಪ್ರಮಾಣದ ಹಸ್ತಕ್ಷೇಪ. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಕಲ್ಪಿಸಿಕೊಂಡಿರುವ ಹಾಗೆ ಕೇಳುವೆ. ಭಾರತದ ಇತರ ಸಮುದಾಯಗಳ ಜತೆಗೆ ಸಂಬಂಧವೇ ಇಲ್ಲದೆ ಈ ಹಳೆ ಕಾಲದ ಜನ ಹಾಗೆ ಉಳಿಯಬೇಕೆಂಬುದು ನಿಮ್ಮ ಆದರ್ಶವೇ. ಅಥವಾ ಅವರು ಬಹಿಷ್ಕೃತ ಸಮುದಾಯವಾಗಿ ಉಳಿಯದೆ ಕಾಲಕ್ರಮೇಣ ಇತರ ಭಾರತೀಯರಂತೆಯೇ ಸಾರ್ವಜನಿಕ ಬದುಕಿನಲ್ಲಿ ಸಮಾನ ಪಾತ್ರ ವಹಿಸಬೇಕು ಎಂಬುದು ನಿಮ್ಮ ಆದರ್ಶವೇ. ಡಾ. ಜೆ. ಎಚ್. ಹಟ್ಟನ್ ಎರಡನೆಯದೇ ನನ್ನ ಆದರ್ಶ. ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಅನಾಗರಿಕರಾಗಿ ಉಳಿಯಬಾರದೆಂಬುದೇ. ಜೆ. ಎಚ್. ಹಟ್ಟನ್ ಕೊನೆಗೊಮ್ಮೆ ಅವರು ತಮ್ಮ ದೇಶದ ಬದುಕಿನಲ್ಲಿ ಭಾಗಿಗಳಾಗಬೇಕು. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಹೇಳುವುದು ಅದನ್ನೇ. ಡಾ. ಜೆ. ಎಚ್. ಹಟ್ಟನ್ ಕೆಲವು ವಿಷಯಗಳಲ್ಲಿ ಈ ಆದರ್ಶ ಸಾಧಿಸುವುದು ಸಾಧ್ಯವೇ ಆಗಲಾರದು. ಇದು ಸಾಧ್ಯ. ಡಾ. ಬಿ. ಆರ್. ಅಂಬೇಡ್ಕರ್ ಮೊದಲು ಆದರ್ಶವೇನು ಎಂಬುದನ್ನು ಪರಿಶೀಲಿಸೋಣ. ಡಾ. ಜೆ. ಎಚ್. ಹಟ್ಟನ್ ಸರಿ. ಡಾ. ಬಿ. ಆರ್. ಅಂಬೇಡ್ಕರ್ ಧಾರ್ಮಿಕ ಪ್ರಶ್ನೆಯನ್ನು ನಾನು ಪ್ರಸ್ತಾಪಿಸುವುದೇ ಇಲ್ಲ. ಅವರು ಆ ಧರ್ಮ ಸೇರಬೇಕು ಅಥವಾ ಈ ಧರ್ಮ ಸೇರಬೇಕು ಎಂಬುದು ಪ್ರಶ್ನೆಯಲ್ಲ. ಡಾ. ಜೆ. ಎಚ್. ಹಟ್ಟನ್ ಹೌದು ಅದಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಅವರು ನಾಗರಿಕ ಸಮಾಜದಲ್ಲಿ ಹಾಸುಹೊಕ್ಕಾದ ಬದುಕು ನಡೆಸಬೇಕು. ನಾನು ನಿಮ್ಮನ್ನು ಅರ್ಥ ಮಾಡಿಕೊಂಡಂತೆ ಇದೆ ನಿಮ್ಮ ಆದರ್ಶ ಹೌದೇ. ಡಾ. ಜೆ. ಎಚ್. ಹಟ್ಟನ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಮತ್ತು ತಮ್ಮ ಆದಿವಾಸಿ ಸ್ಥಿತಿ ಮೀರಿಯವರು ಬೆಳೆಯಬೇಕು. ಡಾ. ಜೆ. ಎಚ್. ಹಟ್ಟನ್ ಹೌದು ಅದೋ ಅವಶ್ಯ. ಡಾ. ಬಿ. ಆರ್. ಅಂಬೇಡ್ಕರ್ ಈ ಅನಾಗರಿಕ ಜನ ಮತ್ತು ಭಾರತದ ನಾಗರಿಕ ಜನ ಒಂದೇ ಸಾಮಾನ್ಯ ಪ್ರವಾಹದಲ್ಲಿ ಭಾಗಿಗಳಾಗಬೇಕಾದ ಸಾಮಾನ್ಯ ಪರಿಸ್ಥಿತಿ ಇರಬೇಕೆಂಬುದು ನಿಮ್ಮ ಅಪೇಕ್ಷೆ. ಅಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆಯೇ. ಡಾ. ಜೆ. ಎಚ್. ಹಟ್ಟನ್ ಇನ್ನೂ ಇಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಭಾರತೀಯ ಸಮಾಜದ ನಾಗರಿಕ ವರ್ಗದ ಕಲ್ಪನೆಗಳು ಈ ಅನಾಗರಿಕ ವರ್ಗವನ್ನು ಒಳಸೇರುವಂತಾಗಬೇಕು. ಡಾ. ಜೆ. ಎಚ್. ಹಟ್ಟನ್ ಈ ಕಲ್ಪನೆಗಳು ಅನಾಯಾಸವಾಗಿ ಒಳಸೇರುತ್ತವೆ ಎಂದು ನನಗೆ ತೋರುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೇಗೆ. 1968. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಡಾ. ಜೆ. ಎಚ್. ಹಟ್ಟನ್ ಈ ಎರಡು ವರ್ಗಗಳನ್ನು ಬೇರೆ ಬೇರೆ ಮಾಡದಿದ್ದರೆ ದಿಢೀರ್ ಸಂಪರ್ಕದಿಂದಾಗಿ ಅವರು ನಾಶ ಹೊಂದುವ ಸಾಧ್ಯತೆ ಇದೆಯೇನೋ ಎಂಬ ಆತಂಕ ನನಗಿದೆ. ಜಗತ್ತಿನ ಎಲ್ಲೆಡೆ ಸಂಭವಿಸಿರುವುದು ಇದೆ. ಡಾ. ಬಿ. ಆರ್. ಅಂಬೇಡ್ಕರ್ ನನಗೆ ತಿಳಿಯದು. ಆದರೆ ಒಂದು ಅಂಶವನ್ನು ನಿಮಗೆ ಹೇಳಬಯಸುವೆ. ಈ ಅನಾಗರಿಕ ಜನ ಭಾರತೀಯ ಸಮಾಜದ ಭಾಗವಾಗಬೇಕೆಂಬ ನಿಮ್ಮ ಆದರ್ಶ ಈಡೇರಲು ಅವರನ್ನು ಕಟ್ಟುನಿಟ್ಟಾಗಿ ಹಾಗೂ ಸಂಪೂರ್ಣವಾಗಿ ಬೇರ್ಪಡಿಸುವುದೇ ಸರಿಯಾದ ದಾರಿಯಲ್ಲವೇ. ಡಾ. ಜೆ. ಎಚ್. ಹಟ್ಟನ್ ಸಾಧ್ಯವಿರುವ ದಾರಿ ಅದೊಂದೇ ಎಂದು ನನಗನಿಸುತ್ತದೆ. ಸರ್ ರೆಜಿನಾಲ್ಡ್ ಕಾರ್ಡಾಕ್ ಈ ಪಂಗಡಗಳ ಮಧ್ಯೆ ಹಲವು ಶೈಕ್ಷಣಿಕ ಏಜೆನ್ಸಿಗಳು ಕೆಲಸ ಮಾಡುತ್ತಿವೆ ಅಲ್ಲವೇ. ಡಾ. ಜೆ. ಎಚ್. ಹಟ್ಟನ್ ಹೌದು ನಿಜ. ಸರ್ ರೆಜಿನಾಲ್ಡ್ ಕಾರ್ಡಾಕ್ ಅವು ಮಿಷನರಿ ಏಜೆನ್ಸಿಗಳೇ ಅಥವಾ ಸರ್ಕಾರಿ ಶಾಲೆಗಳು ಅಲ್ಲಿ ನಡೆಯುತ್ತಿವೆಯೇ. ಡಾ. ಜೆ. ಎಚ್. ಹಟ್ಟನ್ ಎಷ್ಟೋ ಸರ್ಕಾರಿ ಶಾಲೆಗಳೂ ಇವೆ. ಸರ್ ರೆಜಿನಾಲ್ಡ್ ಕಾರ್ಡಾಕ್ ಈ ಶಾಲೆಗಳ ತರಗತಿಗಳ ಗುಣಮಟ್ಟ ಹೆಚ್ಚಿಸುವ ಬಗ್ಗೆ ನೀವು ಚಿಂತಿಸಬೇಕು. ಡಾ. ಜೆ. ಎಚ್. ಹಟ್ಟನ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಇದಕ್ಕೂ ಹೆಚ್ಚಿನದನ್ನು ನಾನು ಹೇಳಬೇಕಿದೆ. ನಿಮ್ಮ ಪ್ರಬಂಧವನ್ನು ಗಮನಿಸಿದಾಗ ಎರಡು ಅಂಶಗಳ ಬಗ್ಗೆ ನಿಮಗೆ ಆತಂಕವಿದೆ ಎಂಬುದು ಕಾಣುತ್ತದೆ. ತಪ್ಪಿದರೆ ದಯವಿಟ್ಟು ತಿದ್ದಿ. ವಿದ್ಯಾವಂತ ಅಥವಾ ಮುಂದುವರೆದ ಅಥವಾ ನಾಗರಿಕ ಭಾರತೀಯರು ಮತ್ತು ಈ ಅನಾಗರಿಕ ಜನರನ್ನು ಒಂದೇ ಸಂವಿಧಾನದ ಸಂಪರ್ಕಕ್ಕೆ ತಂದರೆ, ಅವರನ್ನು ಒಂದೇ ಸಂವಿಧಾನದಲ್ಲಿ ಸಮ್ಮಿಳಿತಗೊಳಿಸಿದರೆ ಅನಾಗರಿಕ ವರ್ಗವು ಭಾರತೀಯ ಸಮಾಜದ ನಾಗರಿಕ ಸಮುದಾಯದಿಂದ ಶೋಷಣೆಗೆ ಗುರಿಯಾಗುತ್ತದೆ. ಡಾ. ಜೆ. ಎಚ್. ಹಟ್ಟನ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಎರಡನೇದಾಗಿ ಹೊಸ ಮಂಡಳಿಯು ಈ ಅನಾಗರಿಕ ವರ್ಗದತ್ತ ಸಾಕಷ್ಟು ಗಮನ ನೀಡಲಿಕ್ಕಿಲ್ಲವೆಂಬ ಆತಂಕವೂ ನಿಮಗಿದೆ ಅಲ್ಲವೇ. ಡಾ. ಜೆ. ಎಚ್. ಹಟ್ಟನ್ ಹೌದು.
ಡಾ ಬಿ ಆರ್ ಅಂಬೇಡ್ಕರ್. ಒಂದು ಪ್ರಶ್ನೆ, ಅವರ ಭೂಮಿ ವಿಷಯ ತೆಗೆದುಕೊಳ್ಳುತ್ತೇನೆ. ಭೂಮಿಯನ್ನು ಈ ಅನಾಗರಿಕ ವರ್ಗದ ಕೈಯಲ್ಲಿ ಉಳಿಯಗೊಡುವುದು ಒಂದು ಪ್ರಮುಖ ಪ್ರಶ್ನೆ, ಏಕೆಂದರೆ ಅವು ಭೂರಹಿತ ಕೂಲಿಕಾರ ವರ್ಗವಾಗಬಾರದು. ಈ ಪ್ರಶ್ನೆ ಭಾರತದ ಅನೇಕ ಕೃಷಿ ವರ್ಗಗಳ ಮುಂದಿದೆ. ಆದ್ದರಿಂದಲೇ ಅನಾಗರಿಕ ವರ್ಗದ ರಕ್ಷಣೆಗಾಗಿ ಮುಂಬಯಿಯಲ್ಲಿ ಡೆಕ್ಕನ್ ಕೃಷಿ ಪರಿಹಾರ ಕಾಯ್ದೆ, ಪಂಜಾಬಿನಲ್ಲಿ ಭೂ ಪರಭಾರೆ ಕಾಯ್ದೆಯಂಥ ಕಾಯ್ದೆಗಳನ್ನು ಮಾಡಬೇಕಾದ ಅಗತ್ಯ ಕಂಡಿದೆ. ಡಾ ಜೆ ಎಚ್ ಹಟ್ಟನ್. ಈ ಕಾಯ್ದೆಗಳನ್ನು ಮಾಡಬೇಕಾಗಿದ್ದು ನಿಜ. ಡಾ ಬಿ ಆರ್ ಅಂಬೇಡ್ಕರ್. ಇಡೀ ಭಾರತಕ್ಕೆ ಅನ್ವಯಿಸುವ ಸಂವಿಧಾನದ ಕಕ್ಷೆಯೊಳಗೆ ಈ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ಎಫ್ಎಲ್ಇ. ಅನಾಗರಿಕ ಜನರು ಬಂದರೆ ಸಾಗುವಳಿ ಮಾಡುವವರ ಕೈಯಲ್ಲೇ ಭೂಮಿ ಉಳಿದು ಲೇವಾದೇವಿ ವರ್ಗ ದೂರವಾಗಬೇಕೆಂಬ ಬೇಡಿಕೆ ಮಂಡಿಸುವಲ್ಲಿ ಅವರು ಒಂಟಿಯಾಗುಳಿಯಲಾರರು. ಇದೇ ಬೇಡಿಕೆ ಮಂಡಿಸುವ ಇನ್ನೂ ಹಲವರು ಶಾಸನಸಭೆಯಲ್ಲಿರುತ್ತಾರೆ. ನಾನು ಸ್ಪಷ್ಟಪಡಿಸುವ ಅಂಶವೆಂದರೆ ಈ ಅನಾಗರಿಕ ವರ್ಗದ ಜನ ಪ್ರತ್ಯೇಕವಾಗಿ ಉಳಿಯುವುದಿಲ್ಲ. ಮಾತು ಡಾ ಜೆ ಎಚ್ ಹಟ್ಟನ್. ಅವರನ್ನು ಅವರ ಭೂಮಿಯಿಂದ ಹೊರಗಿಟ್ಟಲಾಗುತ್ತದೆ. ಇದು ಅನುಭವದ ಡಾ ಬಿ ಆರ್ ಅಂಬೇಡ್ಕರ್. ಆದರೆ ಡಾ ಹಟ್ಟನ್ ಅವರೇ, ಕೆಲಕಾಲದ ಹಿಂದೆ ಇದ್ದ ಮತ್ತು ಇಂದು ರಚಿಸಲಾಗುತ್ತಿರುವ ಶಾಸನಸಭೆಗಳು ಬೇರೆ ಬೇರೆಯೇ ಆಗಿವೆ. ಶ್ವೇತಪತ್ರದಡಿಯಲ್ಲಿ ಸಿದ್ಧಪಡಿಸಲಾಗುವ ಶಾಸನಸಭೆಯು ಹಿಂದಿನಂತೆ ಇರುವುದಿಲ್ಲ. ಈ ವ್ಯತ್ಯಾಸವನ್ನು ನೀವು ಗುರುತಿಸಬೇಕಲ್ಲವೇ? ಡಾ ಜೆ ಎಚ್ ಹಟ್ಟನ್. ಹೌದು. ಡಾ ಬಿ ಆರ್ ಅಂಬೇಡ್ಕರ್ರ ಮುಕ್ತ ಮತಕ್ಷೇತ್ರಗಳಿಂದ ನಿರ್ದಿಷ್ಟ ಪ್ರಮಾಣದ ಪ್ರಾತಿನಿಧ್ಯ ಶಾಸನಸಭೆಯಲ್ಲಿರುತ್ತದೆ. ಈ ಪ್ರತಿನಿಧಿಗಳು ಬಡವರ ಪರವಾಗಿರುತ್ತಾರೆ. ಈ ಬಗೆಯ ವಿಷಯದಲ್ಲಿ ಹಿಂದಿನ ಶಾಸನಸಭೆಗಳಲ್ಲಿ ಹಾನಿಕರವಲ್ಲದ ಯಾವುದೇ ಮಾರ್ಗದರ್ಶನ ಇರುತ್ತಿದ್ದಿಲ್ಲ. ಡಾ ಜೆ ಎಚ್ ಹಟ್ಟನ್. ನಾನು ಬಹುಬೇಗ ಹಾನಿಕರವಲ್ಲದ ಪಕ್ಷಕ್ಕೆ ಬಂದು ಅವರನ್ನು ಹೊರಗಿಡುವೆ. ಡಾ ಬಿ ಆರ್ ಅಂಬೇಡ್ಕರ್. ನನಗೆ ಅದು ತಿಳಿಯದು. ಆದರೆ ಅವರಿಗೆ ಶಾಸನಸಭೆಯಲ್ಲಿ ಬಹುಜನ ಸ್ನೇಹಿತರು ದೊರಕುತ್ತಾರೆ. ಈ ಅಂಶವನ್ನು ನೀವು ನಿರಾಕರಿಸುವುದಿಲ್ಲ, ಅಲ್ಲವೇ? ಡಾ ಜೆ ಎಚ್ ಹಟ್ಟನ್. ಅದಕ್ಕೆ ನನ್ನ ಸಮ್ಮತಿಯಿಲ್ಲ. ಅವರಿಗೆ ಬಹಳ ಜನ ಸ್ನೇಹಿತರು ದೊರಕುವತ್ತಾರೆಂಬುದು ಮೊದಲು ನನಗೆ ಮನವರಿಕೆಯಾಗಬೇಕು. ಸಮಾನ ಹಿತಾಸಕ್ತಿಯುಳ್ಳ ಇತರರು ಇರಬಹುದು, ಆದರೆ ವೈಯಕ್ತಿಕವಾಗಿ ಅವರೆಲ್ಲರ ಮಧ್ಯೆ ಸಮಾನ ಮನೋಭಾವ ತೀರಾ ಕಮ್ಮಿ ಇರುತ್ತದೆ. ಡಾ ಬಿ ಆರ್ ಅಂಬೇಡ್ಕರ್. ಅದೇ ಸ್ಥಿತಿಯಲ್ಲಿರುವ ಒಂದು ವರ್ಗದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ. ಹೌದು. ಡಾ ಜೆ ಎಚ್ ಹಟ್ಟನ್. ಸಿಹಾತ್ನ ಮುಸಲ್ಮಾನ ರೈತನು ತನಗಾಗಿ ಗರಿಷ್ಠ ಪ್ರಮಾಣದ ರಕ್ಷಣೆಗೆ ಒತ್ತಾಯಿಸಿ ತನ್ನ ನೆರೆಹೊರೆಯವರಿಗೆ ಕನಿಷ್ಠ ರಕ್ಷಣೆ ದೊರಕಬೇಕೆಂದು ಅಪೇಕ್ಷಿಸುತ್ತಾನೆಂದು ನನಗೆ ತೋರುತ್ತದೆ. ಡಾ ಬಿ ಆರ್ ಅಂಬೇಡ್ಕರ್. ಭಾರತೀಯರ ಹಿತದ ದೃಷ್ಟಿಯಿಂದ ಅಗತ್ಯವಾಗಿರುವ ಕೆಲವು ಕಾಯ್ದೆಗಳು ಈ ಅನಾಗರಿಕ ಜನರಿಗೆ ರಕ್ಷಣೆ ಒದಗಿಸುವಂತಾಗಬಾರದೆಂದು ಈ ಶಾಸನಸಭೆ ಉಲ್ಲೇಖಿಸಬೇಕು ಎಂಬುದು ನಿಮ್ಮ ಅನಿಸಿಕೆಯೇ? ಡಾ ಜೆ ಎಚ್ ಹಟ್ಸನ್. ಅಲ್ಲ, ಅವರಿಗೆ ಅಂಥ ಸ್ಥಿತಿ ಒದಗಬೇಕು ಎಂದು ನನಗೆ ಅನಿಸುವುದಿಲ್ಲ. ಡಾ ಬಿ ಆರ್ ಅಂಬೇಡ್ಕರ್. ಭೇದಭಾವ ಹೇಗೆ ಹುಟ್ಟುತ್ತದೆ? ಡಾ ಜೆ ಎಚ್ ಹಟ್ಟನ್. ಅಗತ್ಯವಾದ ರಕ್ಷಣೆಯನ್ನು ಪಡೆಯುವಲ್ಲಿ ಅನಾಗರಿಕ ಜನರಿಗೆ ಗರಿಷ್ಠ ಮಟ್ಟದ ತೊಂದರೆ ಉಂಟಾದೀತು. ಹೊಸ ಸಂವಿಧಾನದಡಿಯಲ್ಲಿ ಗೇಣಿಗೆ ಅಗತ್ಯವಾದ ರಕ್ಷಣೆ ಸಿಗುತ್ತದೆಂದು ನಿಮ್ಮ ವರ್ಗಗಳಿಗೆ ಖಾತರಿಯಿಲ್ಲ. ಡಾ ಬಿ ಆರ್ ಅಂಬೇಡ್ಕರ್. ಸಂಪೂರ್ಣವಾಗಿ ನಿಜ. ನಿಮ್ಮ ಅಭಿಪ್ರಾಯವನ್ನು ನಾನು ಒಪ್ಪುತ್ತೇನೆ. 620. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಬೇರೆ ವರ್ಗಗಳೆಲ್ಲ ಒಂದುಗೂಡಲಾರವು. ಇತರ ಅಲ್ಪಸಂಖ್ಯಾತರಿಗೆ ದೊರಕುವ ರಕ್ಷಣೆಯನ್ನು ಈ ವರ್ಗಗಳು ತಡೆಹಿಡಿಯಲೂಬಹುದು. ಈ ಭಯ ಸಹಜ. ಆದರೆ ಎರಡು ವರ್ಗಗಳ ಒಟ್ಟು ಶಕ್ತಿಯನ್ನು ತುಲನೆ ಮಾಡಿದಾಗ ಪ್ರಾಂತ ಸಂಪುಟದಲ್ಲಿ ಅನಾಗರಿಕ ವರ್ಗದ ಕೆಲವು ಪ್ರತಿನಿಧಿಗಳು ಇತರ ಬಲಾಢ್ಯ ವರ್ಗದೆದುರು ಏನು ಮಾಡಲಾರವು ಎಂಬ ನಿಮ್ಮ ಭಯಕ್ಕೆ ಹೆಚ್ಚು ಕಾರಣ ಇಲ್ಲ. ಶ್ವೇತಪತ್ರದ ಪ್ರಕಾರ ರಚನೆಯಾಗಿ ಜಾರಿಗೆ ಬರಲಿರುವ ಮುಂದಿನ ಶಾಸನಸಭೆಗಳ ಒಂದು ವಿಶ್ಲೇಷಣೆಯನ್ನು ನಾನು ಮಂಡಿಸುತ್ತಿರುವೆ. ಭಯಕ್ಕೆ ಹೆಚ್ಚು ಕಾರಣ ಇಲ್ಲವೆಂಬುದನ್ನು ಈ ವಿಶ್ಲೇಷಣೆ ಸ್ಪಷ್ಟಪಡಿಸುತ್ತದೆ. ಡಾ ಜೆ ಎಚ್ ಹಟ್ಟನ್. ಜನಾಂಗ ಭೇದದ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರದೇಶದಲ್ಲಾದರೂ ಈ ಭಯಕ್ಕೆ ಕಾರಣ ಇದ್ದೇ ಇರುತ್ತದೆ. ಡಾ ಬಿ ಆರ್ ಅಂಬೇಡ್ಕರ್. ಶಿಕ್ಷಣದ ವಿಷಯ ತೆಗೆದುಕೊಳ್ಳಿ. ಮುಂಬಯಿ ಪ್ರಾಂತದ ಅನಾಗರಿಕ ಜನರ ಬಗ್ಗೆ ಕೂಡ ಕೊಂಚ ತಿಳಿದುಕೊಳ್ಳುವ ಅವಕಾಶ ಸಿಕ್ಕಿತ್ತು. ನಮ್ಮಲ್ಲಿ ಹಿಂದುಳಿದ ವರ್ಗಗಳಿವೆ. ಡಾ ಜೆ ಎಚ್ ಹಟ್ಟನ್. ಹೌದು, ನನಗೆ ಗೊತ್ತು. ಡಾ ಬಿ ಆರ್ ಅಂಬೇಡ್ಕರ್. ನಾವು ಅವರಿಂದ ಹೆಚ್ಚೇನೂ ದೂರವಾಗಿಲ್ಲ. ಡಾ ಜೆ ಎಚ್ ಹಟ್ಟನ್. ನಾನು ಬಲ್ಲೆ. ಡಾ ಬಿ ಆರ್ ಅಂಬೇಡ್ಕರ್. ಶೈಕ್ಷಣಿಕವಾಗಿ ಹೇಳುವುದಾದರೆ ಭಾರತದ ಬಹುಜನರಿಗೆ ಅನಾಗರಿಕ ಜನ ಅಥವಾ ಹಿಂದುಳಿದ ವರ್ಗಗಳ ಜನರಿಗಿಂತ ಶಿಕ್ಷಣದ ಅವಶ್ಯಕತೆ ಕಡಿಮೆ ಇದೆ ಎಂದು ಹೇಳಲಾಗದು. ಡಾ ಜೆ ಎಚ್ ಹಟ್ಟನ್. ಯಾವುದನ್ನು ಹೇಳಲಾಗದು? ಡಾ ಬಿ ಆರ್ ಅಂಬೇಡ್ಕರ್. ಶಿಕ್ಷಣದ ಅವಶ್ಯಕತೆ ಹಿಂದುಳಿದ ವರ್ಗಗಳಿಗೆ ಕಡಿಮೆ ಎಂದು ಹೇಳಲಾಗದು. ಡಾ ಜೆ ಎಚ್ ಹಟ್ಟನ್. ಅವಶ್ಯಕತೆ ಕಡಿಮೆ ಇತ್ತು ಎಂದು ನೀವು ಹೇಳಬಾರದು. ಡಾ ಬಿ ಆರ್ ಅಂಬೇಡ್ಕರ್. ಹೇಳಬಾರದೆ? ಡಾ ಜೆ ಎಚ್ ಹಟ್ಟನ್. ಹೇಳಬಾರದು. ಡಾ ಬಿ ಆರ್ ಅಂಬೇಡ್ಕರ್. ಮುಂಬಯಿಯಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಈ ಅನಾಗರಿಕ ಜನರಿಗಾಗಿ ಇರುವ ಮಂಡಳಿಯಲ್ಲಿ ನಾನು ಇರುವೆ. ಡಾ ಜೆ ಎಚ್ ಹಟ್ಟನ್. ಹೌದು, ಕೆಲವೆಡೆ ಅನಾಗರಿಕ ಜನ ಹೆಚ್ಚು ವಿದ್ಯಾವಂತರಿದ್ದಾರೆ. ಡಾ ಬಿ ಆರ್ ಅಂಬೇಡ್ಕರ್. ಆದ್ದರಿಂದಲೇ ನಾನು ಹೇಳಿದ್ದು, ಶೈಕ್ಷಣಿಕ ಅವಶ್ಯಕತೆಯಿಂದಾಗಿ ಅವರು ವಿಧಾನ ಪರಿಷತ್ತಿನಲ್ಲಿ ಒಂಟಿಯಾಗಿ ಉಳಿಯಲಾರರು. ಡಾ ಜೆ ಎಚ್ ಹಟ್ಟನ್. ಇರಬಹುದು. ಡಾ ಬಿ ಆರ್ ಅಂಬೇಡ್ಕರ್. ಈ ಜನರ ಅತ್ಯಂತ ತುರ್ತಾದ ಅವಶ್ಯಕತೆ ಎಂದರೆ ಶಿಕ್ಷಣ. ಅವರ ಅವಶ್ಯಕತೆಗಳನ್ನೆಲ್ಲ ವಿಶೇಷ ಜವಾಬ್ದಾರಿ ವಹಿಸಿ ಗವರ್ನರರು ಹಣ ಒದಗಿಸಿ ಈಡೇರಿಸಬೇಕು. ಇದು ನಿಮ್ಮ ಬಯಕೆಯಲ್ಲವೇ? ಡಾ ಜೆ ಎಚ್ ಹಟ್ಟನ್. ಹೌದು. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ. 620. ಡಾ ಬಿ ಆರ್ ಅಂಬೇಡ್ಕರ್. ಮಂತ್ರಿಗಳು ಬೆಂಬಲ ನೀಡದಿದ್ದಾಗ್ಯೂ ಈ ಅನಾಗರಿಕ ವರ್ಗಗಳ ಶಿಕ್ಷಣಕ್ಕಾಗಿ ಅಗತ್ಯ ಎನಿಸುವಷ್ಟು ಹಣವನ್ನು ಗವರ್ನರರು ನೀಡಬಹುದೇ? ಡಾ ಜೆ ಎಚ್ ಹಟ್ಟನ್. ಅದು ಕಠಿಣ ಸಮಸ್ಯೆ. ಡಾ ಬಿ ಆರ್ ಅಂಬೇಡ್ಕರ್. ಈ ಜನರ ಕೆಲವು ಪ್ರತಿನಿಧಿಗಳು ವಿಧಾನ ಪರಿಷತ್ತಿನಲ್ಲಿದ್ದರೆ ಮಂತ್ರಿಗಳು ಈ ವರ್ಗಗಳ ಮತಗಳ ಮೇಲೆ ಕಣ್ಣಿಟ್ಟಾದರೂ ಅವರ ಒತ್ತಾಯಕ್ಕೆ ಕಿವಿಗೊಡಬಹುದಲ್ಲವೇ?
ಇದು ನನ್ನ ವಿಚಾರ. ಡಾ ಜೆ. ಎಚ್. ಹಟ್ಟನ್. ಕೆಲವೊಂದು ಮತಗಳು ಮಂತ್ರಿಗಳ ಮೇಲೆ ಅಂಥ ಯಾವ ಪರಿಣಾಮವನ್ನು ಬೀರಲಾರದೇನೋ. ಡಾ ಬಿ. ಆರ್. ಅಂಬೇಡ್ಕರ್. ಈ ಜನರಿಗೆ ತಕ್ಕಷ್ಟು ಪ್ರಾತಿನಿಧ್ಯ ಸಿಕ್ಕರೆ ಮಂತ್ರಿಯೊಬ್ಬ ಅವರ ಪ್ರತಿನಿಧಿಗಳ ಮೇಲೆ ಅವಲಂಬಿಸಲೇಬೇಕಾಗುತ್ತದೆ. ಆಗ ಆ ಜನರ ಸಮಸ್ಯೆಗಳ ಬಗ್ಗೆ ಪರಿಹಾರ ಸೂಚಿಸಲು ಮುಂದಾಗಬೇಕಾಗುತ್ತದೆ. ಡಾ ಜೆ. ಎಚ್. ಹಟ್ಟನ್. ತತ್ವಶಃ ಹಾಗಾಗಬಹುದು, ಆದರೆ ವ್ಯಾವಹಾರಿಕವಾಗಿ ಹಾಗೇನೂ ಆಗುವುದಿಲ್ಲ, ಏಕೆಂದರೆ ಅವರ ಸಂಖ್ಯೆ ಅಷ್ಟೊಂದು ಕಮ್ಮಿ ಇರುತ್ತದೆ. ಡಾ ಬಿ. ಆರ್. ಅಂಬೇಡ್ಕರ್. ರಾಜಕೀಯದಲ್ಲಿ ಒಂದು ಮತ ಕೂಡ ಸಮತೋಲನವನ್ನು ಅಲುಗಿಸಬಹುದು. ಲಾರ್ಡ್ ಯೂಸ್ಟೇಸ್ ಪೆರ್ಸಿ ಈ ಅನಾಗರಿಕ ಜನರನ್ನು ಪ್ರಾಂತಾಧಿಕಾರವಷ್ಟೇ ಅಲ್ಲದೆ ಗವರ್ನರ ಅಧಿಕಾರದಿಂದಲೂ ದೂರ ಮಾಡಿ ಅವರ ಮೇಲೆ ನೇರವಾಗಿ ಕೇಂದ್ರ ಅಧಿಕಾರ ಹೊಂದಿರಬೇಕು ಎಂದು ಡಾ ಹಟ್ಟನ್ ಶಿಫಾರಸು ಮಾಡುತ್ತಿದ್ದಾರೆಂದು ನಾನು ತಿಳಿದಿದ್ದೆ. ಹಾಗಲ್ಲವೇ? ಡಾ ಜೆ. ಎಚ್. ಹಟ್ಟನ್. ಒಟ್ಟಾರೆ ನಾನು ಬಯಸುವುದು ಅದನ್ನೇ. ಗವರ್ನರ್ ಜನರಲ್ ಅವರ ಏಜೆಂಟರಾಗಿ ಗವರ್ನರರು ಕಾರ್ಯನಿರ್ವಹಿಸುವ ಸಂಪೂರ್ಣ ಬಹಿಷ್ಕೃತ ಪ್ರದೇಶಗಳಲ್ಲಿ ಶ್ವೇತಪತ್ರದ ಸೂಚನೆಗಳು ಸಮಾಧಾನಕರವಾಗಿವೆ. ಲಾರ್ಡ್ ಯೂಸ್ಟೇಸ್ ಪೆರ್ಸಿ, ಚಿಕ್ಕ ರಾಜ್ಯಗಳ ರಚನೆಗಾಗಿ ನೀವು ನೀಡಿದ ಸಲಹೆಗಳಿಂದ ಈ ಇಡೀ ಕಾರ್ಯಾಚರಣೆಯು ಕೇಂದ್ರದಿಂದ ನಡೆಯಬೇಕೆಂದು ನೀವು ಬಯಸುವಿರಾಗಿ ನಾನು ಭಾವಿಸಿದ್ದೆ. ಡಾ ಜೆ. ಎಚ್. ಹಟ್ಟನ್. ಹೌದು, ಹಾಗೆಂದೇ ನಾನು ಬಯಸಿದ್ದು. ಡಾ ಬಿ. ಆರ್. ಅಂಬೇಡ್ಕರ್. ಹೀಗಿದ್ದರೂ ನಾನು ಈವರೆಗೆ ಹೇಳಿದ ಮಾತುಗಳು ಪರಿಶೀಲನಾರ್ಹವಾಗಿವೆ, ಏಕೆಂದರೆ ಈ ಜನರಿಗೋಸ್ಕರ ಗವರ್ನರರು ಹಣ ಖರ್ಚು ಮಾಡಲೇಬೇಕು. ಆಗ ಮಂತ್ರಿಗಳು ಅದನ್ನು ವಿರೋಧಿಸಿದರೆ ತಿಕ್ಕಾಟ ಎದ್ದೇ ಏಳುತ್ತದೆ. ತಿಕ್ಕಾಟದ ಕಣ ಪ್ರಾಂತವನ್ನು ಬಿಟ್ಟು ಕೇಂದ್ರದ ಕಣದಲ್ಲಿ ನಡೆಯುತ್ತದೆ, ಅಷ್ಟೇ. ಡಾ ಜೆ. ಎಚ್. ಹಟ್ಟನ್. ಮಂತ್ರಿಗಳ ಮಾತಿಗೆ ಅಲ್ಲಿ ಅವಕಾಶವೇ ಇರಬಾರದೆಂದು ನಾನು ಭಾವಿಸುತ್ತೇನೆ. ಡಾ ಬಿ. ಆರ್. ಅಂಬೇಡ್ಕರ್. ಆದರೆ ನನ್ನ ಪ್ರಕಾರ ಮಂತ್ರಿಗಳ ಮಾತಿಗೆ ಅವಕಾಶ ಇರಬೇಕು, ಏಕೆಂದರೆ ಬೇರೆ ಬಾಬಿಗೆ ವೆಚ್ಚ ಮಾಡಬೇಕಿದೆ ಎಂದು ಮಂತ್ರಿ ಹೇಳಬಹುದು. ಶಾಸನಸಭೆಯ ಭಾಗವಾಗಿಲ್ಲದ ಜನರ ಬದುಕಿನ ಬಗ್ಗೆ ಮಂತ್ರಿಯು ಆಸಕ್ತಿ ಹೊಂದಿರಬೇಕೆಂದು ಬಯಸಲಾಗದು. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಡಾ ಶಫಾತ್ ಅಹಮದ್ ಖಾನ್. ಶಾಸನಸಭೆಯಲ್ಲಿ ಅನಾಗರಿಕ ವರ್ಗದ ಪ್ರತಿನಿಧಿಗಳಾಗಿರುವವರು ಸಾಮಾನ್ಯವಾಗಿ ನಿಮ್ಮ ವರ್ಗಗಳೊಂದಿಗೆ ಸೇರಲಾಗದೆ. ಡಾ ಬಿ. ಆರ್. ಅಂಬೇಡ್ಕರ್. ನಾನು ನೋಡಬಯಸುವುದು ಇದನ್ನೇ. ಆದ್ದರಿಂದಲೇ ಇವರಿಗೆ ಹೆಚ್ಚು ಜನ ಮಿತ್ರರು ದೊರಕುತ್ತಾರೆ. ಡಾ ಜೆ. ಎಚ್. ಹಟ್ಟನ್. ಪ್ರಾತಿನಿಧ್ಯದ ಮೇಲೆ ದುಷ್ಪರಿಣಾಮವಾಗುವುದೆಂದು ನನಗನಿಸುವುದಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್. ನಿಮ್ಮಷ್ಟು ನಾನು ನಿರಾಶಾವಾದಿಯಾದರೆ ಈ ಸಂವಿಧಾನವೇ ನನಗೆ ಬೇಡ ಎಂದು ಒಮ್ಮೆಗೆ ಹೇಳಬೇಕಾಗುತ್ತದೆ. ಡಾ ಜೆ. ಎಚ್. ಹಟ್ಟನ್. ಅನಾಗರಿಕ ಪಂಗಡಗಳಿಗಾಗಿ ನಾನು ಹಾಗೆ ಹೇಳಲಾರೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. ಮೇಜರಲ್ಲೇ ನಿಮ್ಮ ದೃಷ್ಟಿಕೋನದಂತೆ ಸೈಮನ್ ಕಮಿಷನ್ ಅರಣ್ಯಗಳನ್ನು ಶಿಫಾರಸು ಮಾಡಿತೆಂದು ನನಗೆ ತೋರುವುದೇ ಇಲ್ಲ. ಅರಣ್ಯಗಳು ವರ್ಗಾವಣೆಯಾಗಬೇಕೆಂದು ಸೈಮನ್ ಕಮಿಷನ್ ಶಿಫಾರಸು ಮಾಡಿತೆ. ಡಾ ಜೆ. ಎಚ್. ಹಟ್ಟನ್. ಇಲ್ಲ, ಬಹಿಷ್ಕೃತ ಪ್ರದೇಶದ ಆರ್ಥಿಕ ಆಡಳಿತದ ದೃಷ್ಟಿಯಿಂದ ನಾನು ಅದನ್ನು ಒಂದು ಸಲಹೆಯಾಗಿ ನೀಡಿದೆ. ಲಾರ್ಡ್ ಯೂಸ್ಟೇನ್ ಪೆರ್ಸಿ. ಬಹುಶಃ ಡಾ ಹಟ್ಟನ್ ಅವರು ಈ ಸಮಸ್ಯೆಯನ್ನು ಎದುರಿಸುವರು, ಏಕೆಂದರೆ ಪ್ರಾಂತೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರಾಂತೀಯ ಅರಣ್ಯ ನೀತಿ ಇರುವ ಸಂಪೂರ್ಣ ಬಹಿಷ್ಕೃತ ಪ್ರದೇಶ ಎಂದರೇನು ಎಂಬುದೇ ನನಗೆ ಅರ್ಥವಾಗದು. ಡಾ ಬಿ. ಆರ್. ಅಂಬೇಡ್ಕರ್. ಹಾಗೆ ಹೇಳುವುದಾದರೆ ಪ್ರದೇಶವು ಬಹಿಷ್ಕೃತವಾಗಿಲ್ಲ, ಬಹಿಷ್ಕೃತವಾಗಿರುವವರು ಅಲ್ಲಿನ ಜನ. ಡಾ ಜೆ. ಎಚ್. ಹಟ್ಟನ್. ಅಲ್ಲ, ಶ್ವೇತಪತ್ರವನ್ನು ನಾನು ಓದಿರುವಂತೆ ಪ್ರದೇಶ ಬಹಿಷ್ಕೃತವಾಗಿದೆ. ಸಂಪೂರ್ಣ ಬಹಿಷ್ಕೃತ ಪ್ರದೇಶದ ಬಗ್ಗೆ ಶ್ವೇತಪತ್ರದಲ್ಲಿ ವ್ಯಾಖ್ಯೆ ಏನಾದರೂ ಇದೆಯೇ? 02. ದಿ ರೈಟ್. ಗೌರವಾನ್ವಿತ ಸರ್ ವಿನ್ಸ್ಟನ್ ಚರ್ಚಿಲ್, ಸಿಎಚ್. ಹೌಸ್ ಆಫ್ ಕಾಮನ್ಸ್ ಸದಸ್ಯ. ನಕ್ಷತ್ರ ಚಿಹ್ನೆ. ಡಾ ಬಿ. ಆರ್. ಅಂಬೇಡ್ಕರ್. ಶ್ರೀಯುತ ಚರ್ಚಿಲ್ ಅವರೇ ಪ್ರಭುತ್ವದ ಸಂವಿಧಾನ ರಚಿಸಲು ಶ್ವೇತಪತ್ರ ಸೂಚಿಸುವುದಿಲ್ಲವಲ್ಲವೇ? ಸರ್ ವಿನ್ಸ್ಟನ್ ಚರ್ಚಿಲ್. ಇಲ್ಲ. ಡಾ ಬಿ. ಆರ್. ಅಂಬೇಡ್ಕರ್. ಅಂದರೆ ತಾರ್ಕಿಕ ಮತ್ತು ಅಧ್ಯಾತ್ಮ ಸಂಬಂಧಿ ಪ್ರಶ್ನೆಗಳನ್ನು ಕೇಳಿ ನಾನು ನಿಮಗೆ ತೊಂದರೆ ಕೊಡಬಯಸುವುದಿಲ್ಲ. ಶ್ವೇತಪತ್ರಕ್ಕೆ ಸಂಬಂಧಿಸಿದಂತೆ ಯಾವ ಗೊಂದಲಕ್ಕೂ ಸಿಲುಕಿಸದ 2-3 ಪ್ರಶ್ನೆಗಳನ್ನು ಮಾತ್ರ ಕೇಳಬಯಸುವೆ. 1931 ಡಿಸೆಂಬರ್ 1 ರಂದು ಸಂಸತ್ತಿನಲ್ಲಿ ನಡೆದ ಚರ್ಚೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಯವರು 31 ಡಿಸೆಂಬರ್ ಮಂಡಿಸಲಾದ ಕಮಾಂಡ್ ಪೇಪರ್ ಸಂಖ್ಯೆ 392 ಭಾರತೀಯ ದುಂಡು ಮೇಜಿನ ಪರಿಷತ್ತು ನಲ್ಲಿ ತಿಳಿಸಿದಂತೆ ಭಾರತ ಕುರಿತ ಸರ್ಕಾರದ ನೀತಿಯನ್ನು ಈ ಸದನ ಅನುಮೋದಿಸುತ್ತದೆ ಎಂಬ ಗೊತ್ತುವಳಿಯನ್ನು ಮಂಡಿಸಿದರು. ಅದು ಮೊದಲ ಶ್ವೇತಪತ್ರ, ಸಮಗ್ರ ಯೋಜನೆ ಅಲ್ಲ, ಅಲ್ಲವೇ? ಸರ್ ವಿನ್ಸ್ಟನ್ ಚರ್ಚಿಲ್. ಪ್ರಧಾನಿಯವರ ಭಾಷಣವೇ? ಡಾ ಬಿ. ಆರ್. ಅಂಬೇಡ್ಕರ್. ಹೌದು, ಪ್ರಧಾನಿಯವರ ಭಾಷಣ. ಸರ್ ವಿನ್ಸ್ಟನ್ ಚರ್ಚಿಲ್. ಹೌದು, ನಿಜ. ಡಾ ಬಿ. ಆರ್. ಅಂಬೇಡ್ಕರ್. ಸದನದಲ್ಲಿ ಮಂಡಿಸಿದ ಶ್ವೇತಪತ್ರವು ಸುಳಿವು ನೀಡಿದಂತೆ ಸಂವಿಧಾನವು ಶ್ವೇತಪತ್ರದ ಮುಖ್ಯ ಸಲಹೆಗಳನ್ನು ಪ್ರಮುಖವಾಗಿ ಒಳಗೊಂಡಿತ್ತು. ಪ್ರಾಂತಗಳಲ್ಲಿ ಜವಾಬ್ದಾರಿಯುತ ಪ್ರಾಂತ ಸರ್ಕಾರ ಇದ್ದು ಕಾನೂನು ಮತ್ತು ವ್ಯವಸ್ಥೆ ಅದಕ್ಕೆ ವರ್ಗಾವಣೆಯಾಗಬೇಕಿತ್ತು. ಕೇಂದ್ರದಲ್ಲಿ ರಕ್ಷಣೆ ಮತ್ತು ವಿದೇಶಾಂಗ ಸಂಬಂಧಗಳು ಕಾದಿರಿಸಿದ ವಿಷಯಗಳಾಗಬೇಕಿತ್ತು, ಅಲ್ಲವೇ? ಸರ್ ವಿನ್ಸ್ಟನ್ ಚರ್ಚಿಲ್. ಈ ಹಂತದಲ್ಲಿ ನಿಮ್ಮನ್ನು ಅಡ್ಡಪಡಿಸುವ ಯಾವ ಅಗತ್ಯವೂ ನನಗೆ ಕಂಡುಬರುವುದಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್. ಹೌಸ್ ಆಫ್ ಕಾಮನ್ಸ್ನಲ್ಲಿ ಪ್ರಧಾನಿಯು ಈ ಗೊತ್ತುವಳಿಯನ್ನು ಮಂಡಿಸುವ ಮೂಲಕ ತಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ. ಅವರ ಮಾತುಗಳನ್ನೇ ಓದುವುದಾದರೆ, ನಿನ್ನೆ ದುಂಡು ಮೇಜಿನ ಪರಿಷತ್ತಿಗೆ ನಾನು ನೀಡಿದ ಹೇಳಿಕೆಗೆ ಕ್ಯಾಬಿನೆಟ್ನ ಪೂರ್ಣ ಸಮ್ಮತಿಯಿತ್ತು. ಹೇಳಿಕೆ ಪರವಾಗಿ ಸದನವು ಮತ ನೀಡಿ ನಮ್ಮ ನೀತಿಯ ಜೊತೆಗೂಡಬೇಕೆಂದು ನಾವು ಅಪೇಕ್ಷಿಸುತ್ತೇವೆ. F-29. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಇದು ಪ್ರಧಾನಿಯವರ ಆಶಯವಾಗಿತ್ತು. ನೀವು ಈ ಗೊತ್ತುವಳಿ ಮಂಡಿಸಿದ್ದೇನೆಂದರೆ 3ನೇ ಸಾಲಿನ ಕಡೆಯಲ್ಲಿ ಈ ನಿಬಂಧನೆಗಳನ್ನು ಸೇರಿಸಬೇಕು. ವೆಸ್ಟ್ ಮಿನಿಸ್ಟರ್ ರಾಜ್ಯಾಂಗದಲ್ಲಿ ನಮೂದಿಸಿದಂತೆ ಪ್ರಭುತ್ವ ಸಂವಿಧಾನವನ್ನು ಭಾರತದಲ್ಲಿ ಜಾರಿಗೆ ತರಲು ಸದನವನ್ನು ಈ ನೀತಿಯು ಬಾಧ್ಯಗೊಳಿಸಬಾರದು. ಭಾರತದಲ್ಲಿ ಮತ್ತು ಭಾರತದ ಜತೆ ಬ್ರಿಟಿಷ್ ವ್ಯಾಪಾರಕ್ಕೆ ಯಾವುದೇ ಪೂರ್ವಾಗ್ರಹದ ಹಾಗೂ ದುಷ್ಪರಿಣಾಮಕ್ಕೆಡೆ ಮಾಡಿಕೊಡುವ ತಾರತಮ್ಯದಿಂದ ಈ ನೀತಿ ರಕ್ಷಣೆ ಒದಗಿಸಬೇಕು. ಭಾರತ ಸರ್ಕಾರದ ಯಾವ ವಿಸ್ತರಣೆಯು ಶಾಂತಿ, ಸುವ್ಯವಸ್ಥೆ ಮತ್ತು ಭಾರತೀಯ ಸಾಮ್ರಾಜ್ಯದ ಉತ್ತಮ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸಂಸತ್ತಿನ ಸರ್ವೋಚ್ಚ ಜವಾಬ್ದಾರಿಯನ್ನು ದುರ್ಬಲಗೊಳಿಸಬಾರದು.
1931ರ ಡಿಸೆಂಬರ್ 3ರಂದು ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಈ ಚರ್ಚೆಯನ್ನು ಓದಿದ ಬಳಿಕ ನನಗನಿಸಿದ್ದೇನೆಂದರೆ, ನೀವು ಸೂಚಿಸಿದ ತಿದ್ದುಪಡಿಯನ್ನು ಪ್ರಧಾನಿ ಒಂದು ವೇಳೆ ಒಪ್ಪಿಕೊಂಡಿದ್ದ ಪಕ್ಷದಲ್ಲಿ ಅವರು ಮಂಡಿಸಿದ ಗೊತ್ತುವಳಿಯನ್ನು ಬೆಂಬಲಿಸಿ ಸರ್ಕಾರದ ಪರವಾಗಿ ಮತ ಚಲಾಯಿಸಲು ನೀವು ಸಮ್ಮತಿಸುತ್ತಿದ್ದೀರಿ. ಹೌದೇ? ಸರ್ ವಿನ್ಸ್ಟನ್ ಚರ್ಚಿಲ್, ಊಹಾ ಪ್ರಪಂಚದ ಅಂಥ ಸಂದರ್ಭದಲ್ಲಿ ಏನಾಗಬಹುದಿತ್ತು ಎಂದು ಹೇಳುವುದು ತುಂಬಾ ಕಷ್ಟ. ಆದರೆ ಹಾಗೊಂದು ವೇಳೆ ಗೊತ್ತುವಳಿಗೆ ಸಂಬಂಧಿಸಿದಂತೆ ನನ್ನನ್ನು ಬೆಂಬಲಿಸಿದವರ ಜತೆಗೆ ಸರ್ಕಾರವು ಸಂಪೂರ್ಣವಾಗಿ ಸಮ್ಮತಿಸದಿದ್ದರೆ ಹೌಸ್ ಆಫ್ ಕಾಮನ್ಸ್ನ ಕನ್ಸರ್ವೇಟಿವ್ ಸದಸ್ಯರ ನಿಸ್ಸಂದೇಹವಾಗಿಯೂ ಗರಿಷ್ಠ ಮಟ್ಟದ ನೆಮ್ಮದಿಯುಂಟಾಗುತ್ತಿತ್ತು. ಆನಂತರ ಪೂರ್ಣ ನೆಮ್ಮದಿಯ ಹಾಗೂ ಒಟ್ಟಾರೆ ಹೆಚ್ಚು ಸಮ್ಮತಾರ್ಹ ವಾತಾವರಣ ಕಾಣಿಸಿಕೊಳ್ಳುತ್ತಿತ್ತು. ಡಾ. ಬಿ. ಆರ್. ಅಂಬೇಡ್ಕರ್, ಸುದೈವವಶಾತ್ ಈ ವಿಷಯವು ಊಹಾ ಪ್ರಪಂಚಕ್ಕೆ ಸೇರಿದ್ದೆಂದು ನನಗೆ ತೋರುವುದಿಲ್ಲ. ಆ ಚರ್ಚೆ ನಡೆದ ಸಂದರ್ಭದಲ್ಲಿ ನಿಮ್ಮ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಅತ್ಯಂತ ನಿರ್ದಿಷ್ಟ ದೃಷ್ಟಿಕೋನವನ್ನು ನೀವು ತಾಳಿದಿರಿ ಎಂದೇ ನನಗೆ ಗೋಚರಿಸುತ್ತದೆ. ನೀವು ಭಾಷಣ ಮಾಡುತ್ತಾ ಹೇಳಿದ ಒಂದೆರಡು ಮಾತುಗಳನ್ನು ನೆನಪಿಸಿಕೊಳ್ಳಿ. ಆಗ ಸದನದಲ್ಲಿದ್ದ ಸದಸ್ಯರ ತಿಳುವಳಿಕೆ ಪ್ರಕಾರ ಸರ್ಕಾರ ಹೇಳುತ್ತಿದ್ದುದಕ್ಕೂ ನೀವು ನಿಮ್ಮ ತಿದ್ದುಪಡಿಯಲ್ಲಿ ಹೇಳಬಯಸಿದ್ದಕ್ಕೂ ವ್ಯತ್ಯಾಸವೇ ಇರಲಿಲ್ಲ. ನನ್ನನ್ನು ಆಶ್ಚರ್ಯಚಕಿತನನ್ನಾಗಿಸಿದ ಮೊದಲ ಸಂಗತಿ ಇದು, ಅಲ್ಲವೇ? ನಾನು ಎತ್ತಿ ಹೇಳಬಯಸುವ ಅಂಶವೆಂದರೆ, ಪ್ರಧಾನ ಹೇಳಿಕೆ ಮತ್ತು ನೀವು ಒಂದು ಹೌಸ್ ಆಫ್ ಕಾಮನ್ಸ್ನಲ್ಲಿ ಸೂಚಿಸಬಯಸಿದ ತಿದ್ದುಪಡಿ ಓದಿದ ಬಳಿಕ ನನಗೆ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. ನಿಮ್ಮ ನಿಲುವು ಸ್ಪಷ್ಟವಾಗಲಿಲ್ಲ. ನನ್ನ ಈ ಮಾತನ್ನು ಸ್ಪಷ್ಟಪಡಿಸುವ ಒಂದು ಪ್ಯಾರಾ ಇಲ್ಲಿ ಓದುವೆ. ನೀವು 234ನೇ ಕಾಲಂನಲ್ಲಿ ಹೇಳುವುದೇನೆಂದರೆ, ನನ್ನ ಮಾತು ಮುಗಿಯಿತು. ಸದನವು ಇಷ್ಟು ದೀರ್ಘಕಾಲ ನನ್ನ ಮಾತುಗಳಿಗೆ ಕಿವಿಗೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ತಿದ್ದುಪಡಿಯನ್ನು ರಕ್ಷಿಸಿರದೆ ನಾವಿನ್ನೇನು ಮಾಡಬಲ್ಲೆವು? ಸರ್ಕಾರವನ್ನು ವಿಶ್ವಾಸಕ್ಕೆ ಗುರಿಪಡಿಸುವುದಲ್ಲ ಮುಖ್ಯ ಅಂಶವೆಂದರೆ, ಬದಲಾಗಿ ಸದನ, ಪ್ರಧಾನ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ವಿಶ್ವಾಸವಿಡುವ ತತ್ವಗಳನ್ನೇ ಅದು ತಿದ್ದುಪಡಿ ಒತ್ತಿ ಹೇಳುತ್ತದೆ. ಅಂದರೆ ಪ್ರಧಾನಿ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ಹೇಳಿಕೆ ಮಂಡಿಸಿದ ಸೂಚನೆ ಮತ್ತು ನಿಮ್ಮ ತಿದ್ದುಪಡಿಯ ಸಾರದಲ್ಲಿ ಇರುವ ವ್ಯತ್ಯಾಸ ನಿಮಗೆ ಕಾಣಲಿಲ್ಲ. ಸರ್ ವಿನ್ಸ್ಟನ್ ಚರ್ಚಿಲ್, ಸಲಹೆಯ ಬಗ್ಗೆ ಸರ್ಕಾರ ಸೂಕ್ತ ನಿಲುವು ತಾಳಲಿಲ್ಲ ಎಂಬುದು ನಿಜಕ್ಕೂ ವಿಷಾದಕರ. ಆ ತಿದ್ದುಪಡಿಯನ್ನು ಬರವಣಿಗೆಯಲ್ಲಿ ತೆಗೆದುಕೊಂಡಿದ್ದರೆ ನನಗೆ ಹೆಚ್ಚು ಸಂತೋಷವಾಗಿರುತ್ತಿತ್ತು. ಡಾ. ಬಿ. ಆರ್. ಅಂಬೇಡ್ಕರ್, ಅದೇ ದಿನ ನೀವು ಹೇಳಿದ ಇನ್ನೊಂದು ಪ್ಯಾರಾ ಉದಾಹರಿಸುವುದಾದರೆ, ಸಲಹೆಯನ್ನು ಅಂಗೀಕರಿಸದಿದ್ದರೆ ನೀವು ಸರ್ಕಾರದ ಪರವಾಗಿ ಮತ ಚಲಾಯಿಸಿ ಸಮಾಧಾನಪಡಿಸುತ್ತಿದ್ದೀರಿ. ಇದಕ್ಕೆ ಇದ್ದ ನಿಮ್ಮ ನಿಬಂಧನೆ ಏನೆಂದರೆ, ಅಂದು ಹೌಸ್ ಆಫ್ ಕಾಮನ್ಸ್ನಲ್ಲಿ ಪ್ರಧಾನಿಯ ಘೋಷಣೆ ಜತೆಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಭಾಷಣವು ಜತೆಗೂಡಬೇಕೆಂಬುದಾಗಿತ್ತು. ಇದು ನೀವು ಸರ್ಕಾರಕ್ಕೆ ಸೂಚಿಸಿದ ಎರಡನೇ ಪರ್ಯಾಯ ಮಾರ್ಗ. ಸರ್ ವಿನ್ಸ್ಟನ್ ಚರ್ಚಿಲ್, ಹೌದು. ಡಾ. ಬಿ. ಆರ್. ಅಂಬೇಡ್ಕರ್, ಹೌಸ್ ಆಫ್ ಕಾಮನ್ಸ್ನಲ್ಲಿ ಪ್ರಧಾನಿಯ ಪ್ರಕಟಣೆ ಜತೆಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಭಾಷಣವೂ ಆಗಬೇಕು ಎಂಬ ನಿಬಂಧನೆ ಹಾಕಿ ಸರ್ಕಾರದ ಪರವಾಗಿ ಮತ ಚಲಾಯಿಸಲು ಸಿದ್ಧರಾಗಿದ್ದ ನಿಮ್ಮ ನಿಲುವನ್ನು ಗಮನಿಸಿದಾಗ ನನಗೆ ಅರ್ಥವಾಗುವುದೇನೆಂದರೆ, ಪ್ರಧಾನಿ ಹೇಳಿಕೆ ಜತೆಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಭಾಷಣ ಮತ್ತು ಈ ಸಮಿತಿಗೆ ಸಲ್ಲಿಸಲಾದ ಶ್ವೇತಪತ್ರಗಳ ನಡುವಣ ವ್ಯತ್ಯಾಸವೇನು? ಹೌಸ್ ಆಫ್ ಕಾಮನ್ಸ್ನಲ್ಲಿ ಪ್ರಧಾನಿ ಭಾಷಣವನ್ನು ಕುರಿತು ಸೆಕ್ರೆಟರಿ ಆಫ್ ಸ್ಟೇಟ್ ಅವರು ಮಾಡಿದ ವ್ಯಾಖ್ಯಾನ ಮತ್ತು ಈ ಸಮಿತಿಗೆ ಸಲ್ಲಿಸಲಾದ ಶ್ವೇತಪತ್ರ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನು ನೀವು ಸೂಚಿಸಬಲ್ಲಿರಾ? ಸರ್ ವಿನ್ಸ್ಟನ್ ಚರ್ಚಿಲ್, ನಮ್ಮ ಚರ್ಚೆಗಳ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವ ಎಲ್ಲಾ ಸನ್ನಿವೇಶಗಳನ್ನು ಅರ್ಥಮಾಡಿಕೊಳ್ಳದಿದ್ದರೆ ಸಂಸತ್ ಅಥವಾ ಹೌಸ್ ಆಫ್ ಕಾಮನ್ಸ್ನಲ್ಲಿ ಎರಡು ಕಡೆಗಳಿಂದ ನಡೆಯುವ ಚರ್ಚೆಯಲ್ಲಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಹೊರಗಿನವರಿಗೆ ಕಷ್ಟವಾಗುವುದು. ಲಿಖಿತ ರೂಪಕ್ಕಿಳಿಸಲು ನಾನು ಕೇಳಿದ ತಿದ್ದುಪಡಿ ಮತ್ತು ಸರ್ಕಾರದ ನಮ್ಮ ತಲೆಯ ಮೇಲೆ ಹೇರಿದ ಗೊತ್ತುವಳಿ ನಡುವೆ ನೈಜ ಹಾಗೂ ಬೃಹತ್ ವ್ಯತ್ಯಾಸವಿತ್ತೆಂಬ ಅಂಶವಾದಾತೀತ. ತೀಕ್ಷ್ಣ ಅಂತರ ಅಲ್ಲಿತ್ತು. ಬೆಂಬಲ ಕಳೆದುಕೊಳ್ಳುತ್ತಿರುವ ವರಸೆ ಬಳಸಿಯೇ ಪ್ರತಿಯೊಂದು ಬಣವು ತನ್ನ ಅಭಿಪ್ರಾಯ ಮಂಡಿಸುವುದು ಸಹಜ. ಆದರೂ ವ್ಯತ್ಯಾಸ ಅಲ್ಲಿತ್ತು ಮತ್ತು ಅದು ಸ್ಪಷ್ಟವಾಗಿತ್ತು. ನಮ್ಮದು 2 ಶಾಸನ ಸಭೆಗಳುಳ್ಳ ಸಂಸತ್ತು. ನಮ್ಮ ಸಂಸದೀಯ ಸಂಸ್ಥೆಗಳನ್ನು ಮನ್ನಿಸಿದಾಗ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ನಡೆಯುವ ಚರ್ಚೆಯನ್ನು ಹೌಸ್ ಆಫ್ ಕಾಮನ್ಸ್ ಚರ್ಚೆಯ ಜತೆಗೆ ಪರಿಗಣಿಸಬೇಕೆಂಬುದನ್ನೇನು ನಾನು ಡಾ. ಅಂಬೇಡ್ಕರ್ ಅವರ ಗಮನಕ್ಕೆ ತರಬೇಕಾಗಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ಹೌಸ್ ಆಫ್ ಲಾರ್ಡ್ಸ್ ಅಥವಾ ನಿಮ್ಮ ಪಕ್ಷದ ಇತರ ಸದಸ್ಯರ ನಿಲುವು ಏನೇ ಇರಲಿ, ನಾನು ನಿಮ್ಮ ನಿಲುವನ್ನು ಗೌರವದಿಂದಲೇ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ. ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಭಾಷಣದ ಜತೆಗೆ ಪ್ರಧಾನಿ ಹೇಳಿಕೆ ಬಂದರೆ ಸರ್ಕಾರದ ಪರವಾಗಿ ಮತ ಚಲಾಯಿಸುವುದಾಗಿ ಸ್ಪಷ್ಟವಾಗಿ ನೀವು ಹೇಳಿದಿರಿ. ಸಂಯುಕ್ತ ಸಂಸತ್ ಸಮಿತಿ ಮುಂದೆ ಮಂಡಿಸಿದ ಶ್ವೇತಪತ್ರ ಮತ್ತು ಒಂದು ಹೌಸ್ ಆಫ್ ಕಾಮನ್ಸ್ನಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಅವರು ಪ್ರಧಾನಿ ಹೇಳಿಕೆಗೆ 976 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನೀಡಿದ ವ್ಯಾಖ್ಯೆ ಇವೆರಡರಲ್ಲಿ ನಿಮಗೆ ಏನಾದರೂ ವ್ಯತ್ಯಾಸ ಕಂಡುಬಂದಿತೆ? ವ್ಯತ್ಯಾಸ ಕಂಡು ಬಂದಿದ್ದರೆ ಅವಶ್ಯವಾಗಿ ಹೇಳಿ. ಸರ್ ವಿನ್ಸ್ಟನ್ ಚರ್ಚಿಲ್, ಭಾರತದಲ್ಲಿ ಫೆಡರಲ್ ವ್ಯವಸ್ಥೆ ನಿರ್ಮಿಸಬೇಕೆಂಬ ಮತ್ತು ಕಾನೂನು ಹಾಗೂ ವ್ಯವಸ್ಥೆಯನ್ನು ಪ್ರಾಂತಗಳಿಗೆ ವರ್ಗಾಯಿಸುವ ವಿಚಾರವನ್ನು ನಾನು ಎಂದೂ ಸಮ್ಮತಿಸಲಿಲ್ಲ. ನಾನೆಂದೂ ಈ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತಾಡಿಲ್ಲ. ಡಾ. ಅಂಬೇಡ್ಕರ್ ಅವರಿಗೆ ಇಷ್ಟು ಖಾತರಿಯನ್ನು ನಾನು ಕೊಡಬಲ್ಲೆ. ಡಾ. ಬಿ. ಆರ್. ಅಂಬೇಡ್ಕರ್, ಇನ್ನೇನು ನನ್ನ ಪ್ರಶ್ನೆಗಳಿಲ್ಲ. ನಕ್ಷತ್ರ ಚಿಹ್ನೆ. ಡಾ. ಬಿ. ಆರ್. ಅಂಬೇಡ್ಕರ್, ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇರೆಗೆ ಒಂದು ಪ್ರಶ್ನೆ ಕೇಳಲೆ? ಅಧ್ಯಕ್ಷ, ಕೇಳಬಹುದು. ಡಾ. ಬಿ. ಆರ್. ಅಂಬೇಡ್ಕರ್, ಶ್ರೀಯುತ ಚರ್ಚಿಲ್ಲರೇ, ಜವಾಬ್ದಾರಿ ಸರ್ಕಾರ ಮತ್ತು ಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವ ಅಂತರವನ್ನು ನೀವು ಗುರುತಿಸಬಲ್ಲಿರಾ? ಸರ್ ವಿನ್ಸ್ಟನ್ ಚರ್ಚಿಲ್, ಖಂಡಿತ. ಜವಾಬ್ದಾರಿ ಸರ್ಕಾರಕ್ಕೆ ನಾನಾ ಅರ್ಥಗಳಿವೆ. ಕೆಲವು ನಿಜ ಜೀವನದಲ್ಲೂ ಕಾಣಸಿಗುತ್ತದೆ. ಮುಖ್ಯವಾದ ಕಾರ್ಯಗಳನ್ನು ಪ್ರಾಂತಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ವಹಿಸಿಕೊಡುವುದು ಜವಾಬ್ದಾರಿ ಸರ್ಕಾರದ ಅರ್ಥ. ಜವಾಬ್ದಾರಿ ಸರ್ಕಾರ ಎಂದರೆ ತಾಂತ್ರಿಕವಾಗಿ ಬೇರೆ ಬೇರೆ ಪ್ರಮಾಣದಲ್ಲೂ ವ್ಯಾಖ್ಯಾನಿಸಲಾಗುತ್ತದೆ. ವಿಧಾನಸಭೆಗೆ ಜವಾಬ್ದಾರರಾಗುವ ಮಂತ್ರಿಗಳು ಇತ್ಯಾದಿ. ಆದರೆ ನಮ್ಮ ಪ್ರಭುತ್ವ ಮತ್ತು ಸಾಮ್ರಾಜ್ಯ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸರ್ಕಾರ ಎಂದು ಕರೆಯಬಹುದಾದ ಸಾಂಸ್ಥಿಕ ರೂಪಗಳು ನಮ್ಮ ಚರಿತ್ರೆಯ ಘಟ್ಟಗಳಲ್ಲಿ ಕಾಣಸಿಗುವುದು ತೀರಾ ಕಮ್ಮಿ. ನಕ್ಷತ್ರ ಚಿಹ್ನೆ. ಡಾ. ಬಿ. ಆರ್. ಅಂಬೇಡ್ಕರ್, ವಯಸ್ಕ ಮತದಾನದ ಹಕ್ಕು ನಿಮಗೆ ಸಮ್ಮತವೋ? ಸರ್ ವಿನ್ಸ್ಟನ್ ಚರ್ಚಿಲ್, ಇಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್, ಏಕೆ? ಸರ್ ವಿನ್ಸ್ಟನ್ ಚರ್ಚಿಲ್, ಏಕೆಂದರೆ ಅದು ತುಂಬಾ ವ್ಯಾವಹಾರಿಕ ಎಂಬುದು ನನ್ನ ಅಭಿಪ್ರಾಯ. ನಕ್ಷತ್ರ ಚಿಹ್ನೆ. ಮಿನಿಟ್ಸ್ ಆಫ್ ಎವಿಡೆನ್ಸ್, ಸಂ 2 ಸಿ, ಅಕ್ಟೋಬರ್ 18 ಲೆ. ಕ. ಸರ್ ಹೆನ್ರಿ ಗಿಡ್ಡೆ, ಎಂ. ಎಲ್. ಐಎಂಎಸ್ ನಿವೃತ್ತ ಆಂಗ್ಲೋ ಇಂಡಿಯನ್ ಮತ್ತು ಡೊಮಿಸೈಲ್ ಯುರೋಪಿಯನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪರವಾಗಿ
ನಕ್ಷತ್ರ ಚಿಹ್ನೆ ಡಾ ಬಿ ಆರ್ ಅಂಬೇಡ್ಕರ್. ಹೊಸ ಸಂವಿಧಾನ ಬಂದರೆ ನಿಮ್ಮ ಜನಾಂಗದ ಗತಿಯೇನಾದೀತು ಎಂಬ ಬಗ್ಗೆ ನಿಮಗೆ ತುಂಬಾ ಆತಂಕ ಇರುವುದು ನನಗೆ ಅರ್ಥವಾಗುತ್ತದೆ. ಈ ಬಗೆಯ ಆತಂಕ ಇನ್ನೂ ಅನೇಕ ಅಲ್ಪಸಂಖ್ಯಾತ ಜನಾಂಗಗಳನ್ನು ಕಾಡುತ್ತಿದೆ ಎಂಬುದು ನನ್ನ ನಂಬಿಕೆ. ಆದ್ದರಿಂದ ನಿಮಗೆ ನನ್ನ ಪ್ರಶ್ನೆ ಏನೆಂದರೆ, ಭಾರತದ ವಿವಿಧ ಜನಾಂಗಗಳ ನೈತಿಕ ಮತ್ತು ಭೌತಿಕ ಸಮಸ್ಯೆಗಳನ್ನು ಕುರಿತಂತೆ ಪ್ರತಿವರ್ಷ ಒಂದು ವರದಿಯನ್ನು ಸಂಸತ್ತಿಗೆ ಸಲ್ಲಿಸಬೇಕೆಂಬ ಶಾಸನಬದ್ಧ ಆದೇಶ ಪಾಲಿಸುವ ಅಧಿಕಾರಿ ಅಥವಾ ಇಲಾಖೆಯೊಂದು ಭಾರತದ ಮುಂದಿನ ಸರ್ಕಾರದಲ್ಲಿ ಇರಬೇಕೆಂದು ಸಂವಿಧಾನದಲ್ಲಿ ಅಳವಡಿಸಿದರೆ ನೀವು ಇಟ್ಟುಕೊಂಡಿರುವ ಉದ್ದೇಶ ಈಡೇರುತ್ತದೆಂದು ಭಾವಿಸುತ್ತೀರಾ? ವಿವಿಧ ಪ್ರಾಂತಗಳ ಆಡಳಿತದಲ್ಲಿ ನಿಮ್ಮ ಜನಾಂಗಗಳ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ಅದನ್ನು ಸಂಸತ್ತಿನ ಗಮನಕ್ಕೆ ತರಲು ಇಂಥ ಸಲಹೆ ಏನಾದರೂ ಪ್ರಯೋಜನಕ್ಕೆ ಬಂದಿತೆ? ಸರ್ ಹೆನ್ರಿ ಗಿಡ್ನ, ಅಂಥ ಸಲಹೆಗೆ ನನ್ನ ಪೂರ್ಣ ಸಮ್ಮತಿಯಿದೆ. ಆದರೆ ಇದಕ್ಕೂ ಮೊದಲು ನಾನು ಗೌರವಪೂರ್ವಕವಾಗಿಯೇ ಹೇಳುವುದಾದರೆ, ಯಾರೋ ಒಬ್ಬರು ಅಥವಾ ಒಂದು ಇಲಾಖೆ ಪ್ರತಿ ವರ್ಷ ಸಂಸತ್ತಿಗೆ ವರದಿ ಸಲ್ಲಿಸುವುದಲ್ಲ, ನಿಜ ಜೀವನದಲ್ಲಿ ಅಲ್ಪಸಂಖ್ಯಾತ ಜನಾಂಗಗಳಿಗೆ ರಕ್ಷಣೆ ಒದಗಿಸುವ ದಿಸೆಯಲ್ಲಿ ಕ್ರಮ ಜರುಗಬೇಕು. ಡಾ ಬಿ ಆರ್ ಅಂಬೇಡ್ಕರ್. ನಾನು ಸ್ಪಷ್ಟಪಡಿಸಿಬಿಡುವೆ, ನಾನು ಹೇಳಿದ್ದು ನೀವು ಕೇಳಿದ್ದಕ್ಕೆ ಪರ್ಯಾಯವಾಗಿ ಅಲ್ಲ, ನೀವು ಕೇಳಿದ್ದರ ಜತೆಗೆ ಪೂರಕವಾಗಿ. ಸರ್ ಹೆನ್ರಿ ಗಿಡ್ನಿ: ಸರಿ. ಡಾ ಬಿ ಆರ್ ಅಂಬೇಡ್ಕರ್. ನಿರ್ಲಕ್ಷ್ಯಕ್ಕೊಳಗಾಗುವ ಅಧಿಕಾರ ಪ್ರಜ್ಞೆಯನ್ನು ಹತೋಟಿಯಲ್ಲಿಡಲು ಈ ಅವಕಾಶ ಸಹಕಾರಿಯಾದೀತೆ. ಸರ್ ಹೆನ್ರಿ ಗಿಡ್ನ, ಜನಾಂಗಗಳ ಮೇಲೆ ಪೂರ್ವಾಗ್ರಹದಿಂದ ನಡೆಯುವ ಅನ್ಯಾಯ ಸಂಸತ್ ಸದನಗಳ ಮುಂದೆ ತರುವ ದಿಸೆಯಲ್ಲಿ ಇದು ಮುಖ್ಯಮಾರ್ಗವಾದೀತೆಂದು ನನಗೆ ತೋರುತ್ತದೆ. ಡಾ ಬಿ ಆರ್ ಅಂಬೇಡ್ಕರ್. ಕೇವಲ ನಿಮಗೋ ಅಥವಾ ಇನ್ನೂ ಇತರರಿಗೂ ಹಾಗೆ ತೋರುತ್ತದೋ? ನಕ್ಷತ್ರ ಚಿಹ್ನೆ ಮಿನಿಟ್ಸ್ ಆಫ್ ಎವಿಡೆನ್ಸ್, ಸಂಪುಟ 2 ಸಿ, ನವೆಂಬರ್ 10, 1933, ಪುಟ 1996. 978. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಸರ್ ಹೆನ್ರಿ ಗಿಡ್ನಿ: ಎಲ್ಲಾ ಅಲ್ಪಸಂಖ್ಯಾತರಿಗೆ. ಜಫರುಲ್ಲಾ ಖಾನ್. ಆಮೇಲೆ ಸಂಸತ್ತು ಏನು ಮಾಡುತ್ತದೆ? ಡಾ ಬಿ ಆರ್ ಅಂಬೇಡ್ಕರ್. ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳು ಅಲ್ಲಿನ ಅಲ್ಪಸಂಖ್ಯಾತ ಜನಾಂಗಗಳ ಬಗ್ಗೆ ತಮ್ಮ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸುತ್ತವೆ ಎಂಬ ಬಗ್ಗೆ ಕೇವಲ ಗವರ್ನರ್ ಜನರಲ್ ಅಲ್ಲ, ಸಂಸತ್ತು ಕೂಡ ತಿಳಿದುಕೊಂಡಿರಬೇಕು. ಸರ್ ಹರಿಸಿಂಗ್ ಗೌರ್. ಅದಕ್ಕೆ ನೀವು ಪ್ರಾಂತ ಸ್ವಾಯತ್ತತೆ ಎನ್ನುತ್ತೀರಾ? ಡಾ ಬಿ ಆರ್ ಅಂಬೇಡ್ಕರ್. ಹೌದು, ನಿಸ್ಸಂದೇಹವಾಗಿ. ಜೆ ಸಿ ಫ್ರೆಂಚ್ ಮತ್ತು ಎಸ್ ಎಚ್ ಮಿಲ್ಫ್ ಭಾರತದ ಪೊಲೀಸರ ಪರವಾಗಿ. ನಕ್ಷತ್ರ ಚಿಹ್ನೆ ಡಾ ಬಿ ಆರ್ ಅಂಬೇಡ್ಕರ್. ಉದ್ದೇಶಿತ ಸಂವಿಧಾನ ಜಾರಿಗೆ ಬಂದರೆ ಬಂಗಾಲದಲ್ಲಿ ಮುಸ್ಲಿಮರು ಮತ್ತು ನಿಮ್ಮ ವರ್ಗಗಳು ಕಾಂಗ್ರೆಸ್ ಪ್ರಭಾವಕ್ಕೆ ಸಿಲುಕುತ್ತವೆ ಎಂದು ನೀವು ಖಂಡತುಂಡವಾಗಿ ಹೇಳಿದಿರಿ. ಎಸ್ ಎಚ್ ಮಿಲ್ಸ್. ಈ ಜನಾಂಗಗಳ ಬಹುಪಾಲು ಸಮುದಾಯ ಕಾಂಗ್ರೆಸ್ ಪ್ರಭಾವಕ್ಕೆ ಸಿಲುಕುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ನನಗನಿಸುತ್ತದೆ. ಡಾ ಬಿ ಆರ್ ಅಂಬೇಡ್ಕರ್. ನಿಮ್ಮ ವರ್ಗಗಳ ಪೈಕಿ 20% ಎಂದು ಹೇಳಿದಿರಿ. ಎಸ್ ಎಚ್ ಮಿಲ್ಸ್. ಹೌದು. ಡಾ ಬಿ ಆರ್ ಅಂಬೇಡ್ಕರ್. ಈಗ ನಿಮ್ಮ ವರ್ಗಗಳು ಅಥವಾ ಮುಸಲ್ಮಾನರಲ್ಲಿ ಭಯೋತ್ಪಾದಕ ಚಳವಳಿಯನ್ನು ಬೆಂಬಲಿಸುವವರಿದ್ದಾರೆ ಎಂದು ನೀವು ಸೂಚಿಸುತ್ತಿಲ್ಲವಷ್ಟೇ? ಎಸ್ ಎಚ್ ಮಿಲ್ಸ್. ಭಯೋತ್ಪಾದಕರೆಂದು ನಿಮ್ಮ ವರ್ಗಗಳಿಗೆ ಸೇರಿದ ಅನೇಕರನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಡಾ ಬಿ ಆರ್ ಅಂಬೇಡ್ಕರ್. ಅವರು ಯಾವ ಜನಾಂಗದವರು? ಎಸ್ ಎಚ್ ಮಿಲ್ಫ್. ಕೆಲವರು ವಿಶಿಷ್ಟ ಜನಾಂಗದವರು. ಶಹಾಗಳು ಜಾಸ್ತಿ. ಮಿಡ್ನಾಪುರದಲ್ಲಿ ನಿಮ್ಮ ವರ್ಗಗಳಿಗೆ ಸೇರಿದವರು ಎಷ್ಟೋ ಜನ? ಡಾ ಬಿ ಆರ್ ಅಂಬೇಡ್ಕರ್. ನಿಮ್ಮ ವರ್ಗಗಳಲ್ಲಿನ ಪರಿಶಿಷ್ಟ ಜಾತಿ ಪೈಕಿ ಶಹಾ ಸೇರಿಲ್ಲ. ಎಸ್ ಎಚ್ ಮಿಲ್ಸ್. ಹೌದು, ಮಿಡ್ನಾಪುರದಲ್ಲಿ ನಿಮ್ಮ ವರ್ಗಗಳ ಅನೇಕ ಜನ ದಸ್ತಗಿರಿಯಾಗಿದ್ದಾರೆ. ಡಾ ಬಿ ಆರ್ ಅಂಬೇಡ್ಕರ್. ನಿಮ್ಮ ಅನುಭವಕ್ಕೆ ಬಂದಂತೆ ಬಂಗಾಲದಲ್ಲಿ ನಾಮಶೂದ್ರರಂಥ ಜನಾಂಗಗಳು ಯಾವುದೇ ವಿಧದಲ್ಲಿ ಭಯೋತ್ಪಾದಕ ಚಳವಳಿಗೆ ಸಂಬಂಧಪಟ್ಟಿದ್ದಾರೆಯೇ? ಎಸ್ ಎಚ್ ಮಿಲ್ಸ್. ಗೊತ್ತು. ಡಾ ಬಿ ಆರ್ ಅಂಬೇಡ್ಕರ್. ಪ್ರತ್ಯೇಕ ಮತಕ್ಷೇತ್ರಗಳಿದ್ದರೂ ಈ ಜನಾಂಗಗಳ ಪ್ರತಿನಿಧಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಭಾವ ಬೀರುವುದೆಂದು ನಿಮಗೆ ಅನಿಸುವುದೇ? ಎಸ್ ಎಚ್ ಮಿಲ್ಸ್. ಹೌದು, ಹೆಚ್ಚು ಸಾಧ್ಯತೆಯಿದೆ. ಡಾ ಬಿ ಆರ್ ಅಂಬೇಡ್ಕರ್. ಹಾಗೆ ನಿಮಗೆ ಅನಿಸಲು ಕಾರಣಗಳೇನು? ಎಸ್ ಎಚ್ ಮಿಲ್ಫ್. ಭಯೋತ್ಪಾದಕರನ್ನು ಬೆಂಗಾವಲಿಗಿಟ್ಟುಕೊಂಡಿರುವ ಕಾಂಗ್ರೆಸ್ಗೆ ಆ ಪ್ರಾಂತದಲ್ಲಿ ಜನ ಭಯಪಡುತ್ತಾರೆ. ಈ ಭಯದಿಂದಲೇ ಜನರು ಕಾಂಗ್ರೆಸ್ ಸಂಖ್ಯೆಗೆ ಒಳಪಡುತ್ತಾರೆ. 90. ಸಾಕ್ಷ್ಯಕ್ಕಾಗಿ ಹಾಜರಾದ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಭಾರತೀಯ ಸಂವಿಧಾನ ಸುಧಾರಣೆಯ ಸಂಯುಕ್ತ ಸಮಿತಿ ಮುಂದೆ. ನಕ್ಷತ್ರ ಚಿಹ್ನೆ ದಿ ರೈಟ್ ಗೌರವಾನ್ವಿತ ಸ್ಯಾಮ್ಯುಯಲ್ ಹೋರ್ಬಿಟಿ, ಜಿಬಿ, ಸಿಎಂಜಿಪಿ, ಸರ್ ಮಾಲ್ಕಮ್ ಹೆಲೆ, ಜಿಸಿಎಸ್ಐ, ಜಿಸಿಐ ಮತ್ತು ಫಿಂಡೇಟರ್ ಸ್ಟೇವರ್ಟ್ ಕೆಸಿಬಿ, ಕೆಸಿಐ, ಸಿಎಸ್ಐ. ನಕ್ಷತ್ರ ಚಿಹ್ನೆ ಡಾ ಬಿ ಆರ್ ಅಂಬೇಡ್ಕರ್. ನನಗೆ ಅರ್ಥವಾಗಲಿಲ್ಲ. 92 ಮತ್ತು 95ನೇ ಸಲಹೆ ಮೇರೆಗೆ ಸಹ ಶಾಸನ ಸಭೆಯ ಅಧಿವೇಶನ ನಡೆದಿದ್ದರೂ ಗವರ್ನರರು ತಮ್ಮ ಅಭಿಪ್ರಾಯಕ್ಕೆ ವಿರೋಧವಾಗಿ ತಮ್ಮ ಕಾಯ್ದೆಯನ್ನು ಶಾಸಕಾಂಗದ ಮುಂದೆ ಮಂಡಿಸಬೇಕಿಲ್ಲ. ನಕ್ಷತ್ರ ಚಿಹ್ನೆ ಸರ್ ಸ್ಯಾಮ್ಯುಯಲ್ ಹೋರ್. ಸಂಪೂರ್ಣವಾಗಿ ಸರಿ. ಅದು ಪೂರಾ ಗವರ್ನರರಿಗೆ ಸೇರಿದ್ದು. ನಕ್ಷತ್ರ ಚಿಹ್ನೆ ಸರ್ ಸ್ಯಾಮ್ಯುಯಲ್ ಹೋರ್ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್, ಮಾಲ್ಕಮ್ ಹೆಲೆ ಸಂಯುಕ್ತ ಪ್ರಾಂತದ ಗವರ್ನರ್, ಸರ್ ಫಿಂಡೇಟರ್ ಸ್ಟೇವರ್ಟ್ ಲಂಡನ್ನಲ್ಲಿನ ಭಾರತ ಕಚೇರಿಯ ಖಾಯಂ ಅಧೀನ ಕಾರ್ಯದರ್ಶಿ. ಡಾ ಬಿ ಆರ್ ಅಂಬೇಡ್ಕರ್. ಗವರ್ನರರಿಗೆ ಪೂರಾ ಅಧಿಕಾರವಿದೆಯೇ? ಸರ್ ಸ್ಯಾಮ್ಯುಯಲ್ ಹೋರ್. ಸುಗ್ರೀವಾಜ್ಞೆಗಳು ಅಥವಾ ಶಾಸನಗಳು ಎಲ್ಲ ವಿಷಯಗಳಲ್ಲಿಯೂ ಅವರು ತಾವೇ ಖುದ್ದಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ನಕ್ಷತ್ರ ಚಿಹ್ನೆ ಡಾ ಬಿ ಆರ್ ಅಂಬೇಡ್ಕರ್. ಈ ಅಂಶವನ್ನು ನಾನು ಇನ್ನೊಂದು ಹಂತಕ್ಕೆ ಮುಂದುವರೆಸಬಯಸುತ್ತೇನೆ. ಪ್ರಕರಣದ ಸನ್ನಿವೇಶದ ಮೇಲೆ ಅದು ಅವಲಂಬಿಸಿದೆ ಎಂದು ನೀವು ಹೇಳಿದಿರಿ. ಸರ್ ತೇಜ್ ಸಪ್ಪು ಅವರ ಪ್ರಶ್ನೆ ಅದಾಗಿರಲಿಲ್ಲ. ಈ ನಿಬಂಧನೆಯು ಮಧ್ಯೆ ಪ್ರವೇಶಿಸುವ ಅಧಿಕಾರ ಒದಗಿಸುವುದಿಲ್ಲ. ಶಾಂತಿ ಮತ್ತು ಸಮಾಧಾನಕ್ಕೆ ಇದು ಭಂಗ ತರುತ್ತದೆ. ಈ ಕಾಯ್ದೆಯನ್ನು ಮಂಡಿಸಲು ನಾನು ಸಮ್ಮತಿಸುವುದಿಲ್ಲ ಎಂದು ಹೇಳುವಷ್ಟು ವ್ಯಾಪಕವಾಗಿದೆಯೇ ಎಂಬುದು ಈಗಿನ ಪ್ರಶ್ನೆ. ಸರ್ ತೇಜ್ ಬಹದ್ದೂರ್ ಸಪ್ತು. ಇಂಥ ಕಾಯ್ದೆ ಯಾವುದೇ ವರ್ಗದ ಹಿತದ ದೃಷ್ಟಿಯಿಂದ ನಕ್ಷತ್ರ ಚಿಹ್ನೆ ಮಿನಿಟ್ಸ್. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 981 ಅನೇಪಕ್ಷಣೀಯ ಎಂದು ಬರೀ ಭಾವಿಸುವುದಷ್ಟೇ ಅಲ್ಲ, ಪ್ರಾಂತದ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ಬರುವುದೆಂದು ತೀರ್ಮಾನಿಸಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಗವರ್ನರರಿಗೆ ಅಧಿಕಾರ ನೀಡುವಷ್ಟು ಈ ನಿಬಂಧನೆ ವ್ಯಾಪಕವಾಗಿದೆ.
ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಈ ತೀರ್ಮಾನಕ್ಕೆ ಬಂದರೆ ಇಂಥ ಕಾಯ್ದೆ ಮಂಡಿಸಲು ನಾನು ಸಮ್ಮತಿ ನೀಡುವುದಿಲ್ಲ ಎಂದು ಹೇಳುವಷ್ಟು ಈ ನಿಬಂಧನೆ ವ್ಯಾಪಕವಾಗಿದೆಯೇ? ಸರ್ ಸ್ಯಾಮ್ಯುಯಲ್ ಹೋರೆ, ಸಂಯುಕ್ತ ಪ್ರಾಂತಗಳಲ್ಲಿ ಕಳೆದೆರಡು ವರ್ಷಗಳಲ್ಲಿ ಕೃಷಿ ಮತ್ತು ಬಾಡಿಗೆ ವಿಷಯಗಳಿಗೆ ಸಂಬಂಧಿಸಿದಂತೆ ತೀವ್ರ ಬಿಕ್ಕಟ್ಟು ತಲೆದೋರಿತ್ತು. ಈ ನಿಬಂಧನೆಯನ್ನು ಅನ್ವಯಗೊಳಿಸುವ ಸಂದರ್ಭ ನಿಸ್ಸಂದೇಹವಾಗಿ ಎಲ್ಲಿ ಒದಗಿ ಬಂದಿತ್ತು. ಏಕೆಂದರೆ ಕೆಲವು ಪ್ರಾಂತಗಳಲ್ಲಿನ ಗೇಣಿದಾರರು ಮತ್ತು ಬಾಡಿಗೆದಾರರು ದಂಗೆ ಏಳುವ ಎಚ್ಚರಿಕೆ ನೀಡಿದ್ದರು. ಕಾಯ್ದೆಯ ಪೂರ್ವಾಗ್ರಹ ದೃಷ್ಟಿಯಿಂದಾಗಿ ಕಷ್ಟಕ್ಕೆ ಸಿಲುಕಿದ ಜನ ಯಾವುದೋ ಒಂದು ವರ್ಗದವರಾಗಿದ್ದರೆ ಈ ನಿಬಂಧನೆಯನ್ನು ಅನ್ವಯಗೊಳಿಸಬೇಕು ಎಂದು ನಾನು ಹೇಳುತ್ತಿರಲಿಲ್ಲ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಪ್ರಾಂತಗಳ ಎರಡನೇ ಸದನದ ಮೇಲೆ ಯಾವುದಾದರೂ ಪ್ರಶ್ನೆಗಳನ್ನು ಹಾಕಬೇಕೆಂದು ಸೆಕ್ರೆಟರಿ ಆಫ್ ಸ್ಟೇಟ್ ರವರು ಅಪೇಕ್ಷಿಸುತ್ತಾರೆಯೇ ಎಂಬುದನ್ನು ನಾನು ತಿಳಿದುಕೊಳ್ಳ ಬಯಸುವೆ. ಸರ್ ಸ್ಯಾಮ್ಯುಯಲ್ ಹೋ ಸಮಿತಿಗೆ ಏನೇ ಅನಿಸಿದರೂ ಮತದಾನದ ಪ್ರಶ್ನೆಗಳ ಜತೆಗೆ ಅವು ಬರುವುದೇ ಲೇಸು. ಡಾ. ಬಿ. ಆರ್. ಅಂಬೇಡ್ಕರ್ ಸೆಕ್ರೆಟರಿ ಆಫ್ ಸ್ಟೇಟ್ ರವರಿಗೆ ಯಾವುದೇ ಪ್ರಶ್ನೆಗಳನ್ನು ನಾನು ಕೇಳುವುದಿಲ್ಲ. ಅಧ್ಯಕ್ಷರು ಸೆಕ್ರೆಟರಿ ಆಫ್ ಸ್ಟೇಟ್ ರವರ ಸಲಹೆ ವ್ಯಾವಹಾರಿಕವಾದುದೆಂದೇ ನನ್ನ ಭಾವನೆ. ಆ ಪ್ರಶ್ನೆಗಳನ್ನು ಹಾಗೆ ಇಟ್ಟುಕೊಳ್ಳುವುದು ಮೇಲು. ಡಾ. ಬಿ. ಆರ್. ಅಂಬೇಡ್ಕರ್ ಎರಡನೇ ಸದನ ಹೇಗೆ ರಚನೆಯಾಗಿದೆ ಎಂಬುದನ್ನು ನಾನು ಕೇಳಬಯಸಿದ್ದೆ. ಇದನ್ನು ಹಾಗೆ ಕಾದಿರಿಸಲೇ? ಸರ್ ಸ್ಯಾಮ್ಯುಯಲ್ ಹೋರ್ ಹೌದು, ಅದನ್ನು ಹಾಗೆ ಕಾದಿರಿಸುವುದು ಮೇಲು. ಡಾ. ಬಿ. ಆರ್. ಅಂಬೇಡ್ ಪ್ರಾಂತಗಳಲ್ಲಿ ಮೇಲಿನ ಅಥವಾ ಕೆಳಗಿನ ಯಾವುದೇ ಸದನಗಳಿಂದ ಮಂತ್ರಿಗಳನ್ನು ನೇಮಿಸಬಹುದೆಂದು ಕಳೆದ ಸಲದ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳಿದಿರಿ. ಸರ್ ಸ್ಯಾಮ್ಯುಯಲ್ ಹೋರ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಶ್ವೇತಪತ್ರ ಸೂಚಿಸುವಂತೆ ಎರಡನೇ ಸದನದಲ್ಲಿ 10 ಜನವರಿ ನಾಮಕರಣಗೊಂಡ ಸದಸ್ಯರು ಇರಬೇಕು ಎಂಬುದು ನಿಮಗೆ ನೆನಪಿದೆಯಷ್ಟೇ? ಸರ್ ಸ್ಯಾಮ್ಯುಯಲ್ ಹೋರ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಮೇಲಿನ ಸದನದಲ್ಲಿ ಕುಳಿತುಕೊಳ್ಳುವ ಈ 10 ಜನರು ಮಂತ್ರಿಗಳಾಗಲು ಅರ್ಹರೆಂಬುದು ನಿಮ್ಮ ಸೂಚನೆಯೇ? 1982 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಸರ್ ಸ್ಯಾಮ್ಯುಯಲ್ ಹೋರ್ ಹೌದು. ಅವರು ಮತ್ತು ಇತರ ಸದಸ್ಯರ ನಡುವೆ ನಾನು ಭೇದ ಭಾವ ತೋರುವುದಿಲ್ಲ. ಡಾ. ಬಿ. ಆರ್. ಅಂಬೇಡ್ ನಾಮಕರಣಗೊಂಡ ಸದಸ್ಯರು ಮಂತ್ರಿಗಳಾಗಲು ಅರ್ಹರೇ? ಸರ್ ಸ್ಯಾಮ್ಯುಯಲ್ ಹೋ ಖಂಡಿತಕ್ಕೂ ಅರ್ಹರು. ಅವರಿಗೂ ಅರ್ಹತೆ ಇರಬೇಕೆಂದೇ ನಾನು ತಿಳಿಯುತ್ತೇನೆ. ಡಾ. ಬಿ. ಆರ್. ಅಂಬೇಡ್ಕರ್ ಪ್ರಾಂತ ಶಾಸನ ಸಭೆಗೆ ನಾಮಕರಣಗೊಂಡ ಸದಸ್ಯನು ಮಂತ್ರಿಯಾಗಲು ಅರ್ಹನಲ್ಲ ಎಂಬ ಸ್ಪಷ್ಟ ನಿಯಮವು ಈಗಿನ ಭಾರತ ಸರ್ಕಾರದ ಕಾಯ್ದೆಯಲ್ಲಿದೆ. ಸರ್ ಸ್ಯಾಮ್ಯುಯಲ್ ಹೋರ್ ಡಾ. ಅಂಬೇಡ್ಕರ್ ಅವರು ಹೇಳುತ್ತಾರೆಂದ ಮೇಲೆ ಅದು ಹಾಗಿರಬಹುದು. ಡಾ. ಬಿ. ಆರ್. ಅಂಬೇಡ್ಕರ್ ತಪ್ಪಿದ್ದರೆ ನಾನು ತಿದ್ದಿಕೊಳ್ಳುತ್ತೇನೆ. ಅಂಥ ನಿಯಮವಿದೆ ಎಂದೇ ನಾನು ನಂಬಿರುವೆ. ಸರ್ ಸ್ಯಾಮ್ಯುಯಲ್ ಹೋರ್ ಹೌದು. ಡಾ. ಬಿ. ಆರ್. ಅಂಬೇಡ್ಕರ್ ಮೇಲಿನ ಸದನಕ್ಕೆ ನಾಮಕರಣಗೊಂಡ ಸದಸ್ಯರು ಹೊಸ ಸರ್ಕಾರದಲ್ಲಿ ಮಂತ್ರಿಗಳಾಗಲು ಅರ್ಹರೆಂದು ಹೇಳುವ ಮೂಲಕ ನೀವು ನಿಜಕ್ಕೂ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರುತ್ತಿದ್ದೀರಿ. ಸರ್ ಸ್ಯಾಮ್ಯುಯಲ್ ಹೋರ್ ಹೌದು, ಅದು ಬೇರೆ ಮಾದರಿಯ ಸರ್ಕಾರ. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಕಾರಣಗಳನ್ನು ಚರ್ಚಿಸುತ್ತಿಲ್ಲ, ವಾಸ್ತವ ಏನು ಎಂದು ಮಾತ್ರ ಹೇಳುತ್ತಿರುವೆ. ಸರ್ ಸ್ಯಾಮ್ಯುಯಲ್ ಹೋರ್ ಕ್ಯಾಬಿನೆಟ್ ಸಾಮೂಹಿಕವಾಗಿ ಜವಾಬ್ದಾರಿ ಹೊರಬೇಕು. ಕ್ಯಾಬಿನೆಟ್ ಆಶಯಕ್ಕೆ ವಿರುದ್ಧವಾಗಿ ಯಾವ ಮಂತ್ರಿಯನ್ನು ಹೇರಬಾರದು ಎಂಬ ಡಾ. ಅಂಬೇಡ್ಕರ್ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಗವರ್ನರಿಗೆ ಮುಕ್ತ ಸ್ವಾತಂತ್ರ್ಯ ಒದಗಿಸುವ ಬಗ್ಗೆ ಹೇಳುವುದು ಎಷ್ಟೋ ಇದೆ. ನಕ್ಷತ್ರ ಚಿಹ್ನೆ ಸರ್ ತೇಜ್ ಬಹದ್ದೂರ್ ಸಪ್ತು ಮಂತ್ರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಚುನಾಯಿತ ಮತ್ತು ನಾಮಕರಣಗೊಂಡ ಸದಸ್ಯರ ನಡುವೆ ಈಗಿನ ಭಾರತ ಸರ್ಕಾರ ಕಾಯ್ದೆ ಭೇದಭಾವ ತೋರುತ್ತಿದೆ ಎಂಬ ಸರ್ ಸ್ಯಾಮ್ಯುಯಲ್ ಅಭಿಪ್ರಾಯ ಸರಿಯೇ? ಸರ್ ಮಾಲ್ಕಮ್ ಹೇಲೆ ಅದು ನನಗೆ ಹೊಸ ಅಂಶ. ನಾನು ಡಾ. ಅಂಬೇಡ್ಕರ್ ಅವರಿಂದಲೇ ಇದನ್ನು ಕೇಳುತ್ತಿರುವೆ. ಸರ್ ತೇಜ್ ಬಹದ್ದೂರ್ ಸಪ್ತು ಮಂತ್ರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಕಾಯ್ದೆಯು ಚುನಾಯಿತ ಮತ್ತು ನಾಮಕರಣಗೊಂಡ ಸದಸ್ಯರ ಮಧ್ಯೆ ಭೇದಭಾವ ತೋರುವುದಿಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದ್ದು 5ನೇ ಕಲಮು. ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಚುನಾಯಿತರಾಗಬೇಕು. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 1983. ಸರ್ ತೇಜ್ ಬಹದ್ದೂರ್ ಸಪ್ತು ಡಾ. ಅಂಬೇಡ್ಕರ್ ಅವರು ಸರ್ ಸ್ಯಾಮ್ಯುಯಲ್ ಅವರಿಗೆ ಹೇಳಿದಂತೆ ಮಂತ್ರಿಯಾಗುವ ವಿಷಯಕ್ಕೆ ಸಂಬಂಧಿಸಿ ಚುನಾಯಿತ ಮತ್ತು ನಾಮಕರಣಗೊಂಡ ಸದಸ್ಯರನ್ನು ಭಾರತ ಸರ್ಕಾರ ಕಾಯ್ದೆ ತಾರತಮ್ಯ ದೃಷ್ಟಿಯಿಂದ ನೋಡುತ್ತದೆ. ಸರ್ ಮಾಲ್ಕಮ್ ಹೇಲೆ ಮಂತ್ರಿಯಾದ 6 ತಿಂಗಳ ಒಳಗೆ ಆ ವ್ಯಕ್ತಿ ಯಾವುದಾದರೂ ಕ್ಷೇತ್ರದಿಂದ ಚುನಾಯಿತನಾಗಬೇಕು ಎಂದು ಹೇಳುವ ಮಟ್ಟಿಗೆ ಮಾತ್ರ ಅದು ತಾರತಮ್ಯ ತೋರುತ್ತದೆ. ಸರ್ ತೇಜ್ ಬಹದ್ದೂರ್ ಸಪ್ತು ಆದರೆ ಈಗಾಗಲೇ ನಾಮಕರಣಗೊಂಡ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ನೇಮಕ ಮಾಡುವಲ್ಲಿ ಯಾವ ಅಡ್ಡಿಯೂ ಇರುವುದಿಲ್ಲ ಅಲ್ಲವೇ? ಸರ್ ಮಾಲ್ಕಮ್ ಹೇಲೆ ಹೌದು. ಸರ್ ತೇಜ್ ಬಹದ್ದೂರ್ ಸಪ್ತು ಹಾಗೆ ಮಾಡಲಾಗಿದೆಯೇ? ಸರ್ ಮಾಲ್ಕಮ್ ಹೇಲೆ ಹೌದು. ಸರ್ ತೇಜ್ ಬಹದ್ದೂರ್ ಸಪ್ತು ನನಗೆ ತಿಳಿದ ಮಟ್ಟಿಗೆ ಹೇಳುವುದಾದರೆ ಕಾನೂನು ಇರುವುದು ಹೀಗೆ: ಸದಸ್ಯನಲ್ಲದ ಯಾವುದೇ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ಗವರ್ನರರು ನೇಮಕ ಮಾಡಬಹುದು. ಹೀಗೆ ಮಾಡುವಲ್ಲಿ ಇರುವ ನಿಬಂಧನೆ ಏನೆಂದರೆ ಆ ವ್ಯಕ್ತಿ ನೇಮಕಗೊಂಡ 6 ತಿಂಗಳಲ್ಲಿ ಶಾಸನಸಭೆಗೆ ಚುನಾಯಿತನಾಗಬೇಕು. ಇದೇ ಪ್ರಕಾರ ನಾಮಕರಣಗೊಂಡ ಸದಸ್ಯರಲ್ಲೂ ಯಾವುದೇ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ಗವರ್ನರರು ನೇಮಕ ಮಾಡಬಹುದು. ಕಾಯ್ದೆಯು ತಾರತಮ್ಯ ತೋರುವುದಿಲ್ಲ. ಜಫರುಲ್ಲಾ ಖಾನ್ ನಾಮಕರಣಗೊಂಡ ಸದಸ್ಯ ಮಂತ್ರಿಯಾಗಿ ನೇಮಕಗೊಂಡರೆ ಆತ ನಾಮಕರಣಗೊಂಡ ಸದಸ್ಯನಾಗಿ ಮುಂದುವರಿಯುತ್ತಾನೆಯೋ ಅಥವಾ ಆತ ಚುನಾಯಿತನಾಗಲೇ ಬೇಕೋ? ಸರ್ ಸ್ಯಾಮ್ಯುಯಲ್ ಹೋರ್ ಇಲ್ಲ, ಅದು ಸ್ಪಷ್ಟವಾಗಿದೆ. ನಾಮಕರಣಗೊಂಡ ಸದಸ್ಯನನ್ನು ಕೂಡ ಇತರರಂತೆಯೇ ನೋಡಿಕೊಳ್ಳಲಾಗುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಆತ ಚುನಾಯಿತನಾಗದಿದ್ದರೆ 6 ತಿಂಗಳ ನಂತರ ಮಂತ್ರಿಯಾಗಿ ಮುಂದುವರೆಯಲಾರ. ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಕಲಮು ಓದಲೆ? ಸರ್ ಸ್ಯಾಮ್ಯುಯಲ್ ಹೋರ್ ಈಗಿನ ಸ್ಥಿತಿಯಲ್ಲಿ ಓದುವುದು ಅಗತ್ಯವೇ? ಡಾ. ಬಿ. ಆರ್. ಅಂಬೇಡ್ಕರ್ ನಿಜ ಸ್ಥಿತಿಯೇನೆಂಬುದನ್ನು ನಾನು ಕೇಳಬಯಸಿರುವೆನಾದ್ದರಿಂದ ಅದು ಅಗತ್ಯ. 58ನೇ ಕಲಮಿನ 2ನೇ ಉಪಕಲಮು ಸ್ಥಳೀಯ ಶಾಸನಸಭೆಗೆ ಚುನಾಯಿತನಾಗಿರದಿದ್ದರೆ ಅಥವಾ ಚುನಾಯಿತನಾಗದಿದ್ದರೆ ಯಾವ ಸಚಿವನು 6 ತಿಂಗಳಿಗಿಂತ ಹೆಚ್ಚು ಕಾಲ ಅಧಿಕಾರದಲ್ಲಿ ಉಳಿಯಲಾಗದು ಎಂದು ಹೇಳುತ್ತದೆ. ನಾಮಕರಣಗೊಂಡ ಸದಸ್ಯ ಮಂತ್ರಿಯಾಗಿ ಮುಂದುವರೆಯಲು ಕಾಯ್ದೆ ಅನುವು ಮಾಡಿಕೊಡುವುದಿಲ್ಲ. ಆದರೆ ಶ್ವೇತಪತ್ರದ ಸಲಹೆ ಹೇಳುವುದು ಹೀಗಲ್ಲ. ಅದು 2ನೇ ಸದನದ ನಾಮಕರಣಗೊಂಡ ಸದಸ್ಯ ಕೂಡ ಮಂತ್ರಿಯಾಗಲು ಅರ್ಹ ಎಂದೇ ಹೇಳುತ್ತದೆ. ಮಂತ್ರಿಮಂಡಲ
ನಕ್ಷತ್ರ ಚಿಹ್ನೆ ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಬಿ ಜುಲೈ 14 1933 ಪುಟ 749 50 FUV ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ರಚನೆ ಕುರಿತಂತೆ ಪ್ರಾಂತೀಯ ಸಂವಿಧಾನದ ಉಪಸಮಿತಿಯು ಶಿಫಾರಸಿನತ್ತ ನಾನು ನಿಮ್ಮ ಗಮನ ಸೆಳೆಯ ಬಯಸುವೆ. ಶಾಸನಸಭೆಯಲ್ಲಿ ಆಯ್ಕೆ ಮಾಡಿಕೊಳ್ಳುವ ದಿಸೆಯಲ್ಲಿ ಪೂರ್ಣ ಪ್ರಯತ್ನ ಮಾಡಬೇಕೆಂದು ಹೇಳುತ್ತದೆ. ಪ್ರಾಂತೀಯ ಸಂವಿಧಾನ ಸಮಿತಿಯ ಶಿಫಾರಸಿಗಿಂತ ತುಂಬಾ ವ್ಯತ್ಯಾಸವಿರುವುದು ಈ ಹಂತದಲ್ಲಿ. ಸರ್ ಸ್ಯಾಮ್ಯುಯೆಲ್ ಹೋರ್, ನನಗೆ ಯಾವ ವ್ಯತ್ಯಾಸವೂ ಕಾಣುವುದಿಲ್ಲ. ಸಮಿತಿಯು ಸಾಮಾನ್ಯವಾಗಿ ಎಂದು ಹೇಳಿದೆ. ನನ್ನ ಕಲ್ಪನೆಯಂತೆ ಸಾಮಾನ್ಯವಾಗಿ ನಡೆಯುವುದು ಹೀಗೆಯೇ. ಡಾ ಬಿ ಆರ್ ಅಂಬೇಡ್ಕರ್ ಸಾಮೂಹಿಕ ಜವಾಬ್ದಾರಿಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮಂತ್ರಿಮಂಡಲ ರಚನೆ ಮಾಡುವಾಗ ನಿರ್ದಿಷ್ಟ ಕ್ರಮವೊಂದನ್ನು ಅನುಸರಿಸಬೇಕೆಂಬ ಬಗ್ಗೆ ಸರ್ಕಾರವನ್ನು ಬಾಧ್ಯಗೊಳಿಸುವುದು ಅವಶ್ಯಕವಲ್ಲ ಎಂದು ನೀವು ಭಾವಿಸುವುದಿಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋರ್, ಡಾ ಅಂಬೇಡ್ಕರ್ ಉದಾಹರಿಸುತ್ತಿರುವ ದುಂಡು ಮೇಜಿನ ಪರಿಷತ್ತು ಹೀಗೆ ಭಾವಿಸಲಿಲ್ಲ. ಡಾ ಬಿ ಆರ್ ಅಂಬೇಡ್ಕರ್, ನಾನು ಅಂದುಕೊಳ್ಳುತ್ತಿರುವುದು ಹಾಗೆಯೇ. ಸರ್ ಸ್ಯಾಮ್ಯುಯೆಲ್ ಹೋರ್, ನೀವು ಇದೇ ಈಗ ಓದಿದ ಪ್ಯಾರ ಹೇಳುವಂತೆ ಸಾಮಾನ್ಯವಾಗಿ ಸಮಿತಿ ಭಾವಿಸಿದ್ದು ಹಾಗೆಯೇ. ಡಾ ಬಿ ಆರ್ ಅಂಬೇಡ್ಕರ್, ಅಥವಾ ಎಲ್ಲಾ ಪ್ರಯತ್ನಗಳನ್ನು ಅಲ್ಲ ಎಂದು ಅವರು ಮಾಡಬೇಕಿತ್ತೆ. ಸರ್ ಸ್ಯಾಮ್ಯುಯೆಲ್ ಹೋ, ಕೆಲವು ಶಬ್ದಗಳ ವ್ಯತ್ಯಾಸ ಅದು ಅಷ್ಟೇ. ಡಾ ಬಿ ಆರ್ ಅಂಬೇಡ್ಕರ್, ಸೂಚನೆ 104ರ ಮೇರೆಗೆ ಮಂತ್ರಿಗಳಿಗೆ ಇರುವ ಸುಗ್ರೀವಾಜ್ಞಾಧಿಕಾರದ ಬಗ್ಗೆ ನಾನು ಮುಂದಿನ ಪ್ರಶ್ನೆ ಕೇಳಬಯಸುವೆ. ಸಂವಿಧಾನದ ಒಳಗೆ ಇಂಥ ಅವಕಾಶವೊಂದನ್ನು ಮಾಡುವುದು ಅಗತ್ಯವಾಯಿತೇಕೆ? 1920ರಂಥ ತುರ್ತು ಕಾಯ್ದೆ ಮಾಡಿಕೊಳ್ಳುವುದು ಪ್ರಾಂತೀಯ ಶಾಸನಸಭೆಯ ಮಂತ್ರಿಮಂಡಲವೊಂದಕ್ಕೆ ಸಾಧ್ಯವಿಲ್ಲವೇ? ಅಂಥ ಕಾಯ್ದೆಯಿಂದ ಅಧಿಕಾರ ಪಡೆಯಲಾಗದೆ 104ನೇ ಸೂಚನೆ ಬಗ್ಗೆ ಮಾತಾಡುವುದಾದರೆ, ನಿರ್ದಿಷ್ಟ ತುರ್ತುಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಅಗತ್ಯವಾಗುವ ಅಧಿಕಾರ ನೀಡುವಂತೆ ಪ್ರಾಂತೀಯ ಶಾಸನಸಭೆ ಕಾಯ್ದೆಯೊಂದನ್ನು ಹೊಂದಲು ಪ್ರಾಂತೀಯ ಮಂತ್ರಿಮಂಡಲಕ್ಕೆ ಸಾಧ್ಯವಿಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋ, ಶಾಸನಸಭೆ ಅಧಿವೇಶನ ನಡೆಯುತ್ತಾ ಇಲ್ಲದಾಗ ತುರ್ತು ಕ್ರಮ ಕೈಗೊಳ್ಳಲು ಅಗತ್ಯವಾಗುವ ಕಾಯ್ದೆ ಮಾಡುವ ಅಧಿಕಾರ ಪ್ರತಿ ಸರ್ಕಾರಕ್ಕೆ ಇರಬೇಕೆಂದು ನಾನು ಯೋಚಿಸಬೇಕಿತ್ತು. ಭಾರತದಂಥ ದೇಶದಲ್ಲಿ ಇದು ಇನ್ನೂ ಅಗತ್ಯ. ಏಕೆಂದರೆ ಭಾರತ ವಿಶಾಲವಾದ ದೇಶ. ಹಾಗಾಗಿ ಆ ಅಧಿವೇಶನ ನಿರ್ಧರಿಸುವುದೇ ಗಣನೀಯ ಸಮಯ ತೆಗೆದುಕೊಳ್ಳುತ್ತದೆ. ಡಾ ಬಿ ಆರ್ ಅಂಬೇಡ್ಕರ್, ಇಂಥ ತುರ್ತುಸ್ಥಿತಿಗಳಲ್ಲಿ ಜಾರಿಗೊಳಿಸಬಹುದೆಂಬುದನ್ನು ನಿಗದಿಪಡಿಸದಂತೆ ಪ್ರಾಂತೀಯ ಶಾಸನಸಭೆ ರಚಿಸುವ ಕಾಯ್ದೆಗಳನ್ನು ಬಳಸುವ ಅಧಿಕಾರ ಪ್ರಾಂತೀಯ ಮಂತ್ರಿ ಮಂಡಲಕ್ಕೆ ಸಿಗಬೇಕು. ಇಂಥ ಕಾಯ್ದೆ ಮಾಡಲು ಶಾಸನಸಭೆಗೆ ಅಧಿಕಾರ ನೀಡಬಹುದು. ಇದು ನನ್ನ ಸಲಹೆ. ಈ ಬಗೆಯ ಅವಕಾಶವನ್ನು ಸಂವಿಧಾನದಲ್ಲಿ ಒದಗಿಸುವುದು ಅವಶ್ಯವೇ? ಸರ್ ಸ್ಯಾಮ್ಯುಯೆಲ್ ಹೋರ್, ಒಂದು ಸರ್ಕಾರಕ್ಕೆ ಇರುವ ಅಗತ್ಯವಾದ ಅಧಿಕಾರ ಅದು ಎಂದೇ. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 985 ನಾನು ಪರಿಗಣಿಸುತ್ತೇನೆ. ನಾವು ಸಮಗ್ರ ಸಂವಿಧಾನದ ಬಗ್ಗೆ ಚರ್ಚಿಸುತ್ತಿರುವುದರಿಂದ ಈ ಅಧಿಕಾರವನ್ನು ಸಂವಿಧಾನದಲ್ಲಿ ಅಳವಡಿಸುವುದು ಸೂಕ್ತ. ಡಾ ಬಿ ಆರ್ ಅಂಬೇಡ್ಕರ್, ಅದು ಜವಾಬ್ದಾರಿಯುತ ಸರ್ಕಾರಕ್ಕೆ ನೀಡಬೇಕೆಂದು ಉದ್ದೇಶಿಸಿರುವ ಅಧಿಕಾರ. ತುರ್ತುಸ್ಥಿತಿ ಇರಲಿ, ಸಾಮಾನ್ಯ ಸ್ಥಿತಿ ಇರಲಿ, ಮಂತ್ರಿಮಂಡಲ ತಾನು ಉತ್ತರದಾಯಿಯಾಗಿರುವ ಶಾಸನಸಭೆಯಿಂದಲೇ ಇಂಥ ಅಧಿಕಾರವನ್ನು ಪಡೆಯಬೇಕು. ಲಾರ್ಡ್ ಯೂಸ್ಟೇಸ್ ಪೆರ್ಸಿ, ಕಾಯ್ದೆಯಿಲ್ಲದೆ ಹಿಂದೆ ಮಂತ್ರಿಗಳು ಚಲಾಯಿಸಿದ ಅಧಿಕಾರವನ್ನು 1920ರ ಕಾಯ್ದೆ ಈ ದೇಶದಲ್ಲಿ ಖಾಯಂಗೊಳಿಸಿತೆಂಬುದನ್ನು ಡಾ ಅಂಬೇಡ್ಕರ್ ಅವರಿಗೆ ನಾನು ನೆನಪಿಸಬಯಸುತ್ತೇನೆ. ಸಂಸದೀಯ ಅನುಮತಿಗೆ ಬದ್ಧವಾಗಿ ಮಂತ್ರಿಮಂಡಲವು ತುರ್ತು ಆದೇಶ ಜಾರಿಗೊಳಿಸುವುದು ಈ ದೇಶದಲ್ಲಿ ಎಂದಿನಿಂದಲೂ ರೂಢಿಯಲ್ಲಿದೆ. ಡಾ ಬಿ ಆರ್ ಅಂಬೇಡ್ಕರ್, ನಾನು ಕೇಳುವುದು ಇಲ್ಲಿಗೆ ಮುಗಿಯಿತು. ನಕ್ಷತ್ರ ಚಿಹ್ನೆ ಸರ್ ಕ್ಯೂಬರ್ಟ್ ದೇಶದಲ್ಲಿ ಶಾಂತಿಗೆ ಉಂಟಾದ ಭಂಗವನ್ನು ತಡೆಗಟ್ಟಲು ತನ್ನ ವಿಶೇಷ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ತನಗೆ ಅಡ್ಡಿಯಾಗಬಹುದೆನ್ನಿಸುವ ಯಾವುದೇ ಮಸೂದೆಯ ಮಂಡನೆಯಾದರೆ, ಮಂಡನೆಗೆ ಸಲಹೆ ಬಂದರೆ, ಮಂಡಿಸಿದ ಅಥವಾ ಸೂಚಿಸಿದ ಮಸೂದೆಗೆ ತಿದ್ದುಪಡಿ ಬಂದರೆ ಅಂಥವನ್ನು ಗವರ್ನರ್ ಜನರಲ್ ತಳ್ಳಿಹಾಕಬಹುದು. ಅದು ಅವರ ಅಧಿಕಾರ ಎಂದು ನಂ .44 ಹೇಳುತ್ತದೆ. ನನಗೆ ತಿಳಿದಂತೆ ಅವರಿಗೆ ಈ ಅಧಿಕಾರ ಇರುವುದು ದೇಶದ ಶಾಂತಿಗೆ ಭಂಗ ಬಂದಾಗ ಮಾತ್ರ. ಅವರ ವಿಶೇಷ ಜವಾಬ್ದಾರಿಗೆ ಅಡ್ಡಿ ಉಂಟಾದಾಗ ಇಂಥ ಯಾವುದಾದರೂ ಅಧಿಕಾರ ಅವರಿಗೆ ಇದೆಯೇ? ಸರ್ ಸ್ಯಾಮ್ಯುಯೆಲ್ ಹೋರ್, ಇಲ್ಲವೆಂದು ನನಗನಿಸುತ್ತದೆ. ಸರ್ ಕ್ಯೂಬರ್ಟ್ ಉದಾಹರಣೆಗೆ ಬಿ ಆರ್ಥಿಕ ಭದ್ರತೆ ಮತ್ತು ಫೆಡರೇಷನ್ನಿನ ಋಣ. ಸರ್ ಸ್ಯಾಮ್ಯುಯೆಲ್ ಹೋ, ಅಲ್ಲ. ಶಾಂತಿ ಕಾಪಾಡುವಂಥ ಗಂಭೀರ ವಿಷಯಕ್ಕೆ ಸಂಬಂಧಿಸಿ ಇದ್ದಂತೆ ಇರುವ ವಿಶೇಷ ಜವಾಬ್ದಾರಿಗೆ ಮಾತ್ರ ಅದು ಸೀಮಿತವಾಗುತ್ತದೆ. ಸರ್ ಮಾಲ್ಕಮ್ ಹೇಲೆ, ಸರ್ ಕ್ಯೂಬರ್ಟ್ ಅವರಿಗೆ ನಾನು ಕಾರಣ ಕೊಡಬಲ್ಲೆ ಎಂದು ಅನಿಸುತ್ತದೆ. ಬ್ರಿಟಿಷ್ ಭಾರತದ ಸುರಕ್ಷೆ ಮತ್ತು ಶಾಂತಿಗೆ ಮಾತ್ರ ಸಂಬಂಧಿಸಿದ ಕಾಯ್ದೆಯ 67(2)(a) ಕಲಮಿನ ಪುನರಾವರ್ತನೆಯಾದ ಪ್ರಯೋಗ. ಸರ್ ಕ್ಯೂಬರ್ಟ್ ಶಾಂತಿ ಮತ್ತು ಭದ್ರತೆಗೆ ಭಂಗವಲ್ಲದೆ ಇನ್ನಾವ ಸಂದರ್ಭಗಳಲ್ಲೂ ತಮ್ಮ ಜವಾಬ್ದಾರಿಗೆ ಬಾಧಕವಾಗುವ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ಕೊಡುವ ಅಗತ್ಯವಿದೆ ಎಂದು ಭಾವಿಸಲಾಗಿಲ್ಲವೇ? ಸರ್ ಫಿನ್ ಥೇಟರ್ ಸ್ಟೇವರ್ಟ್, ಇಲ್ಲ. ಸದನ ಅಂಗೀಕರಿಸಿದ ಮಸೂದೆಯನ್ನು ಅನುಮೋದಿಸಲು ಅವರು ಅರ್ಥಾತ್ ನಿರಾಕರಿಸಬಹುದು. ಸರ್ ಕ್ಯೂಬರ್ಟ್ ಆದರೆ ಚರ್ಚೆಯನ್ನು ಅವರು ನಿಲ್ಲಿಸಲಾರರು, ಅಲ್ಲವೇ? ಸರ್ ಫಿನ್ ಥೇಟರ್ ಸ್ಟೇವರ್ಟ್, ಹೌದು. ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಬಿ ಜುಲೈ 18 1933 ಪುಟ 784 ಫುಲ್ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಡಾ ಬಿ ಆರ್ ಅಂಬೇಡ್ಕರ್, ನನ್ನವು ನೀತಿಗೆ ಸಂಬಂಧಿಸಿದ ಪ್ರಶ್ನೆಗಳಾದ್ದರಿಂದ ಅವನ್ನು ನಾನು ಸೆಕ್ರೆಟರಿ ಆಫ್ ಸ್ಟೇಟ್ ರವರಿಗೆ ಹಾಕುವುದಿಲ್ಲ. ಅವನ್ನು ಹಾಗೆ ಉಳಿಸಿಕೊಳ್ಳುವೆ. ನಕ್ಷತ್ರ ಚಿಹ್ನೆ ಡಾ ಬಿ ಆರ್ ಅಂಬೇಡ್ಕರ್, ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಶ್ರೀಯುತ ಬರ್ಗಾನ್ ಜೋನ್ಸ್ ಅವರು ಹಾಕಿದ ಪ್ರಶ್ನೆಗಳ ಸಂದರ್ಭದಲ್ಲಿ ಈ ದೇಶದ ಯಾವುದೇ ಜವಾಬ್ದಾರಿಯುತ ವ್ಯಕ್ತಿ ಸಮಯ ಮತ್ತು ಗತಿಗೆ ತನ್ನನ್ನು ತಾನು ಒಳಪಡಿಸಿಕೊಂಡಿಲ್ಲ ಎಂದು ಹೇಳಿದಿರಿ. ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್, ಹೌದು. ಡಾ ಬಿ ಆರ್ ಅಂಬೇಡ್ಕರ್, ಭಾರತದ ಸಂವಿಧಾನ ಪರಮೋಚ್ಚ ಗುರಿ ಪ್ರಭುತ್ವದ ಸ್ಥಾನಮಾನ ಹೊಂದುವುದಾಗಿದೆ ಎಂಬ ಸಾಮಾನ್ಯ ಭಾವನೆ ಇದೆ ಎಂಬುದು ನನ್ನ ಅನಿಸಿಕೆ, ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋ, ಹಾಗೆಂದು ಎಂದಿನಿಂದಲೂ ಹೇಳಿಕೊಂಡು ಬರಲಾಗಿದೆ. ಡಾ ಬಿ ಆರ್ ಅಂಬೇಡ್ಕರ್ರ ಪರಮೋಚ್ಚ ಗುರಿ ಬಗ್ಗೆ ವಿವಾದವಿಲ್ಲ ಎಂದಂತಾಯಿತು, ಅಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋ, ಹೌದು, ವಿವಾದವಿಲ್ಲ.
ಡಾ ಬಿ. ಆರ್. ಅಂಬೇಡ್ಕರ್ ಸಮಯ ಮತ್ತು ಗತಿಗೆ ಒಳಪಡಿಸಿಕೊಳ್ಳುವ ಪ್ರಶ್ನೆಯನ್ನು ಸಂದರ್ಭ ಬಂದ ಹಾಗೆ ಎದುರಿಸಲು ಬಿಟ್ಟು ಭಾರತವು ಪ್ರಭುತ್ವದ ಸ್ಥಾನಮಾನ ಹೊಂದುವುದೆಂಬ ಅಂಶವನ್ನು ಭಾರತ ಸರ್ಕಾರದ ಸಂವಿಧಾನದ ಪೀಠಿಕೆಯಲ್ಲಿ ಅಳವಡಿಸಲು ನೀವು ಸಿದ್ಧವೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಸಂಸತ್ತಿನ ಕಾಯ್ದೆಯ ಪೀಠಿಕೆಯಲ್ಲಿ ಯಾವುದು ಸೇರಬೇಕು ಅಥವಾ ಯಾವುದು ಸೇರಬಾರದು ಎಂಬ ಬಗ್ಗೆ ವಾಗ್ದಾನ ಮಾಡಬಲ್ಲೆನೆಂದು ನನಗನಿಸುವುದಿಲ್ಲ. ಸಂಸತ್ತಿನ ಕಾಯ್ದೆಗಳ ಪೀಠಿಕೆಗಳ ಬಗ್ಗೆ ಒಳ್ಳೆ ಕಾರಣಗಳಿಗೋ ಕೆಟ್ಟ ಕಾರಣಗಳಿಗೋ ನನ್ನ ಪೂರ್ವಾಗ್ರಹವಿದೆ. ಹಾಗಾಗಿ ಡಾ ಅಂಬೇಡ್ಕರ್ ಪ್ರಶ್ನೆಗೆ ನಾನು ಹೌದು ಎಂದು ಎನ್ನಲಾರೆ, ಇಲ್ಲವೆಂದು ಹೇಳಲಾರೆ. ಅದು ಸಮಿತಿಯೊಂದು ಪರಿಶೀಲಿಸಬೇಕಾದ ಅಂಶ. ಯಾವುದೇ ರೀತಿಯಲ್ಲಿ ಅದು ತಾತ್ವಿಕ ಪ್ರಶ್ನೆ ಎಂದು ನಾನು ಪರಿಗಣಿಸಲಾರೆ. ಅದು ಚರ್ಚಿಸಬೇಕಾದ ವಿಷಯ ಮಾತ್ರ ಹೌದು ಎಂದು ನನಗನಿಸುತ್ತದೆ. ಒಟ್ಟಾರೆ ಪೀಠಿಕೆಗಳಲ್ಲಿನ ಸಾಮಾನ್ಯ ಘೋಷಣೆಗಳಿಗೆ ನಾನು ವಿರೋಧಿ. ಡಾ ಬಿ. ಆರ್. ಅಂಬೇಡ್ಕರ್ ಇದು ವಾದ ನಡೆಯಬೇಕಾಗಿರುವ ವಿಷಯವಲ್ಲ. ಭಾರತೀಯರ ಮೇಲೆ ಅದು ಹೊಸ ಭರವಸೆ ಮೂಡಿಸುವ ಪರಿಣಾಮ ಬೀರಲಿರುವುದರಿಂದ ಅದನ್ನು ಭಾರತ ಸರ್ಕಾರದ ಕಾಯ್ದೆಯ ಪೀಠಿಕೆಯಲ್ಲಿ ಅಳವಡಿಸುವುದು ಅಪೇಕ್ಷಣೀಯ ಅಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಈ ಅಂಶದ ಮೇಲೆ ಡಾ ಅಂಬೇಡ್ಕರ್ ಹೇಳಿದ್ದನ್ನು ನಾವು ಗಮನಿಸಬೇಕು. ಡಾ ಬಿ. ಆರ್. ಅಂಬೇಡ್ಕರ್ ಫೆಡರೇಷನ್ ದಿನಾಂಕದ ಬಗ್ಗೆ ನಾನು ಮುಂದಿನ ಪ್ರಶ್ನೆ ಕೇಳಬಯಸುವೆ. ಫೆಡರೇಷನ್ನೊಳಗೆ ಪ್ರವೇಶಿಸುವ ರಾಜಕುಮಾರರಿಗೆ ಸಂಬಂಧಿಸಿದ ಕೆಲವು ನಿಶ್ಚಿತ ತತ್ವಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಫೆಡರೇಷನ್ ಉದ್ಘಾಟನೆಗೆ ದಿನಾಂಕ ನಿರ್ಧರಿಸುವುದು ನಿರೀಕ್ಷಿತವಾಗಿರಲಿಲ್ಲ. ನಿಮ್ಮ ಮುಂದೆ ನಾನು ಇಡಬಯಸುವ ಅಂಶ ಇದು. ಇಂಥ ಒಂದು ಸಲಹೆಗೆ ನೀವೇನು ಹೇಳುವಿರಿ? ನನ್ನ ಸಲಹೆ ಎಂದೇ ನಿಮ್ಮ ಮುಂದಿಡುವೆ. ರಾಜಕುಮಾರರಿಗೆ ಕಾಯದೆ ನೀವು ಫೆಡರೇಷನ್ ಆರಂಭಿಸಿದಿರಿ. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ F02 ಎಂದಿಟ್ಟುಕೊಳ್ಳಿ. ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ನೇಮಕ ಮಾಡಿದ ನಾಮಕರಣಗೊಂಡ ಬಣವನ್ನು ಒಪ್ಪಿಕೊಂಡಿರಿ ಎಂದು ಭಾವಿಸಿ. ಈ ಬಣದಲ್ಲಿ ಸರ್ಕಾರಿ ಅಧಿಕಾರಿಗಳು, ಅಧಿಕಾರೇತರರು ಇರಬಹುದು, ಅಥವಾ ಕೆಲವರು ಅಧಿಕಾರಿಗಳು ಮತ್ತು ಕೆಲವರು ಅಧಿಕಾರೇತರರು ಇರಬಹುದು. ಹೀಗೆ ನೀವು ಫೆಡರೇಷನ್ ಉದ್ಘಾಟನೆ ಮಾಡಿದಿರಿ ಎಂದುಕೊಳ್ಳಿ. ಆದರೆ ರಾಜಕುಮಾರರು ಬಂದ ನಂತರ ಈ ನಾಮಕರಣಗೊಂಡ ಬಣದ ಸದಸ್ಯರನ್ನು ಕಿತ್ತು ಹಾಕಿ ಇತರ ರಾಜಕುಮಾರರಿಗೆ ಅವಕಾಶ ಕಲ್ಪಿಸಬಹುದು. ಈ ಬಗೆಯ ಸಲಹೆಗೆ ನಿಮ್ಮ ಆಕ್ಷೇಪವೇನಾದರೂ ಇದೆಯೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಹೌದು, ಇಂಥ ಸಲಹೆಗೆ ನನ್ನ ಹಲವು ಆಕ್ಷೇಪಗಳಿವೆ. ತಕ್ಷಣ ನನಗೆ ಹೊಳೆಯುವುದೇನೆಂದರೆ ಇಂಥ ಸಲಹೆ ತೀರಾ ಹೊಸದು. ರಾಜಕುಮಾರರಿಗೆ ಪೂರ್ಣ ಪ್ರಾತಿನಿಧ್ಯವಿರುವ ಅಖಿಲ ಭಾರತ ಫೆಡರೇಷನ್ ಅಲ್ಲದೆ ಇನ್ನಾವ ಫೆಡರೇಷನ್ ಬಗ್ಗೆಯೂ ನಾವು ಕಳೆದ 3 ವರ್ಷಗಳಿಂದ ಪರಿಶೀಲಿಸುತ್ತಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್ ನಿಜವೇ? ಆದರೂ ಈ ಸಲಹೆಯನ್ನು ನಿಮ್ಮ ಮುಂದಿಡುವೆ. ಸರ್ ಸ್ಯಾಮ್ಯುಯೆಲ್ ಹೋರ್ ನಾನು ನನ್ನ ಉತ್ತರ ಮುಗಿಸಿಬಿಡುವೆ. ದಿಗಿಲು ಹುಟ್ಟಿಸುವ ಪ್ರತಿ ಆಕ್ಷೇಪಣೆಗಳನ್ನು ಹೊರತುಪಡಿಸಿ ನಾವು ನಮ್ಮ ಎಲ್ಲಾ ಚರ್ಚೆಗಳನ್ನು ಮತ್ತೊಮ್ಮೆ ಆರಂಭ ಮಾಡಬೇಕಾಗುತ್ತದೆ ಎಂಬುದು ಮುಖ್ಯ ಆಕ್ಷೇಪಣೆಯೇ. ನೀವು ಮುಂದಿಟ್ಟಿರುವಂತೆ ಒಂದು ವೇಳೆ ನಾಮಕರಣಗೊಂಡ ಬಣವು ಫೆಡರೇಷನ್ನಲ್ಲಿ ಸೇರಿದರು ಅಂದರೆ ರಾಜಕುಮಾರರು ಫೆಡರೇಷನ್ ಒಳಗೆ ಬಾರದೆ ಹೋಗಬಹುದು. ಡಾ ಬಿ. ಆರ್. ಅಂಬೇಡ್ಕರ್ ಅಂದರೆ ನೀವು ರಾಜಕುಮಾರರ ಪ್ರಾತಿನಿಧ್ಯವು ಫೆಡರೇಷನ್ ಭದ್ರವಾಗಿ ಉಳಿಯಲಿಕ್ಕಾಗಿ ಬೇಕೆನ್ನುತ್ತೀರಾ? ಸರ್ ಸ್ಯಾಮ್ಯುಯೆಲ್ ಹೋರ್ ಅಷ್ಟೇ ಅಲ್ಲ, ಅದಕ್ಕೂ ಹೆಚ್ಚನ್ನು ನಾನು ಬಯಸುತ್ತೇನೆ. ಡಾ ಅಂಬೇಡ್ಕರ್ ಅವರೇ, ಅಷ್ಟಕ್ಕೆ ನಾನು ನನ್ನನ್ನು ಮಿತಿಗೊಳಪಡಿಸಿಕೊಳ್ಳುವುದಿಲ್ಲ. ರಾಜಕುಮಾರರು ಇಂಥ ಫೆಡರೇಷನ್ನಲ್ಲಿ ಇರಲೇಬೇಕೆಂದು ನಾನು ಬಯಸಲು ಹಲವು ಕಾರಣಗಳಿವೆ. ಅವರು ಫೆಡರೇಷನ್ಗೆ ಬರೀ ಭದ್ರತೆಯನ್ನಲ್ಲದೆ ಇನ್ನೂ ಹಲವು ಅತ್ಯಮೂಲ್ಯ ಪ್ರಭಾವವನ್ನು ಒದಗಿಸುತ್ತಾರೆ. ಡಾ ಬಿ. ಆರ್. ಅಂಬೇಡ್ಕರ್ ಸಂವಿಧಾನದ ಖಾಯಂ ಭಾಗವಾಗಿ ಈ ಸಲಹೆಯನ್ನು ನಾನು ಸೂಚಿಸುತ್ತಿಲ್ಲ. ನನ್ನ ಸಲಹೆ ಸಂಕ್ರಮಣ ಕಾಲಕ್ಕೆ ಮಾತ್ರ, ರಾಜಕುಮಾರರು ಬರುವವರೆಗೆ ಮಾತ್ರ. ನಿರ್ದಿಷ್ಟ ಕಾಲದೊಳಗೆ ರಾಜಕುಮಾರರು ಬಾರದೆ ಹೋದರೆ ಎಂಬ ಅನನುಕೂಲತ ಪರಿಗಣಿಸಿ ನಾನು ಈ ಸಲಹೆ ಮುಂದಿಟ್ಟೆ. ಸದಸ್ಯರ ಸಮಸ್ಯೆ ಬಗೆಹರಿಯುವುದಷ್ಟೇ ನನ್ನ ಆಶಯವಾಗಿತ್ತು. ಸರ್ ಸ್ಯಾಮ್ಯುಯೆಲ್ ಹೋರ್ ನನಗೆ ಅದು ಅರ್ಥವಾಗಿದೆ. ಈ ಬಗೆಯ ಮಧ್ಯಂತರ ಯೋಜನೆಗೆ ನಾನು ವ್ಯಕ್ತಪಡಿಸಿದಂಥ ಹಲವು ಗಂಭೀರ ಆಕ್ಷೇಪಣೆಗಳಿವೆ. ನವಾಬ್ ಸರ್ ಲಿಯಾಕತ್ ಹಯಾತ್ ಖಾನ್ ಅಂಥ ಆಕಸ್ಮಿಕ ಪ್ರಸಂಗ ಬಂದಾಗ ನೀವು ಭೇಟಿಯಾಗುವಿರಲ್ಲ, ಆಗ ಇದನ್ನು ಪ್ರಸ್ತಾಪ ಮಾಡುವುದು ಒಳ್ಳೆಯದು. ಆಕಸ್ಮಿಕ ಪ್ರಸಂಗ ಬಂದಾಗ ನಾವು ಮತ್ತೆ ಸೇರುತ್ತೇವೆಂಬ ಭರವಸೆಯನ್ನು ನೀಡಲಾಗಿದೆ. ಅಂಥ ಸಲಹೆಯು ಈ ಹೊತ್ತಿಗಿಂತ ಆ ಕಾಲಕ್ಕೆ ಹೆಚ್ಚು ಸೂಕ್ತವಾಗಬಹುದು. ಸರ್ ಎ. ಪಿ. ಪಾತ್ರ ಅದು ಬಂದಾಗ ನೀವು ಇರುವಿರಲ್ಲ. 988 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಸರ್ ಸ್ಯಾಮ್ಯುಯೆಲ್ ಹೋರ್ ಅಖಿಲ ಭಾರತ ಫೆಡರೇಷನ್ ಕಟ್ಟಲು ನಂತರ ಒಂದು ತಾತ್ಕಾಲಿಕ ಸರ್ಕಾರ ರಚಿಸಲಿಕ್ಕಾಗಿ ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಆಸೆ ತೋರುವವರು ಫೆಡರೇಷನ್ ಎಂದು ರಚನೆಯಾಗುವುದೆಂದೋ ಭಾವಿಸುವುದು ನಿಜಕ್ಕೂ ದೊಡ್ಡ ತಪ್ಪು ಎಂಬುದೇ ನನ್ನ ಭಾವನೆ. ಇಂಥ ಸಲಹೆಗಳನ್ನು ನೀಡುವ ಸಮಿತಿ ಸದಸ್ಯರು ಮತ್ತು ಭಾರತದ ಪ್ರತಿನಿಧಿಗಳು ತಮ್ಮ ಸಲಹೆಗಳನ್ನು ಅರ್ಥ ಮಾಡಿಕೊಳ್ಳದೆ ಫೆಡರೇಷನ್ ಅನ್ನು ಇನ್ನಷ್ಟು ದೂರ ಮಾಡುತ್ತಾರೆ. ನನ್ನ ಅಭಿಪ್ರಾಯವನ್ನು ನಾನು ಮತ್ತೆ ಹೇಳುತ್ತೇನೆ. ಹೊರಗಿನ ನಮ್ಮ ಶತ್ರುಗಳಿಂದ ತಪ್ಪು ಅಭಿಪ್ರಾಯ ಮೂಡದಂತೆ ನೋಡಿಕೊಳ್ಳುವಲ್ಲಿ ನಾನು ನನ್ನ ಬ್ರಿಟಿಷ್ ಮತ್ತು ಭಾರತೀಯ ಮಿತ್ರರನ್ನೇ ಅವಲಂಬಿಸಬೇಕಿದೆ. ಡಾ ಬಿ. ಆರ್. ಅಂಬೇಡ್ಕರ್ ನಿಮ್ಮ ಅಭಿಪ್ರಾಯವೇನು? ಫೆಡರೇಷನ್ ಹೆಚ್ಚು ಮುಖ್ಯವೋ, ಜವಾಬ್ದಾರಿ ಹೆಚ್ಚು ಮುಖ್ಯವೋ? ಸರ್ ತೇಜ್ ಬಹದ್ದೂರ್ ಸಪ್ತು ಎರಡೂ ಅಲ್ಲವೋ? ಸರ್ ಸ್ಯಾಮ್ಯುಯೆಲ್ ಹೋರ್ ಡಾ ಅಂಬೇಡ್ಕರ್ ಅವರ ಪ್ರಶ್ನೆಯಲ್ಲಿ ಯಾವ ಹುರುಳು ನನಗೆ ಕಾಣುತ್ತಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್ ಸಂಕ್ರಮಣ ಕಾಲದಲ್ಲಿ ನೀವು ಯಾವುದೇ ಪರ್ಯಾಯವನ್ನು ಪರಿಶೀಲಿಸಲು ಸಿದ್ಧರಿಲ್ಲವೆಂದಾದರೆ ಫೆಡರೇಷನ್ ಇಲ್ಲದಿದ್ದರೆ ಜವಾಬ್ದಾರಿ ಇರುವುದಿಲ್ಲ ಎಂಬುದೇ ತೀರ್ಮಾನವಾಗುತ್ತದೆ, ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಕಳೆದ 3 ವರ್ಷಗಳಿಂದ ಚರ್ಚಿಸುತ್ತಿರುವ ಸಂಗತಿಗಳನ್ನು ಈಗ ನಿಜಕ್ಕೂ ಡಾ ಅಂಬೇಡ್ಕರ್ ಪ್ರಸ್ತಾಪಿಸುತ್ತಿದ್ದಾರೆ. ಅಖಿಲ ಭಾರತ ಫೆಡರೇಷನ್ ಎಂಬ ಆಧಾರದ ಮೇಲೆ ಈ ಸಲಹೆಗಳು ನಿಂತಿವೆ ಎಂಬುದು ಕಳೆದ 3 ವರ್ಷಗಳಲ್ಲಿ ನಾವು ನಡೆಸಿದ ಪ್ರತಿ ಚರ್ಚೆಯಲ್ಲೂ ಸ್ಪಷ್ಟವಾಗಿದೆ. ಈ ಚರ್ಚೆ ನಡೆದು 3 ವರ್ಷಗಳಾಗಿರುವ ಈ ಹೊತ್ತಿನಲ್ಲಿ ನಾನು ಈ ಪ್ರಶ್ನೆಯನ್ನು ಮತ್ತೆ ಚರ್ಚೆಗೆ ಗುರಿಪಡಿಸಲು ಸಿದ್ಧನಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್ ನಿಜ, ಈ ವಿಷಯವನ್ನು ಮುಂದುವರೆಸಲು ನಾನು ಬಯಸುವುದಿಲ್ಲ. ನಿಮ್ಮ ಪರಿಶೀಲನೆಗಾಗಿ ನಾನು ಪರ್ಯಾಯವೊಂದನ್ನು ಸೂಚಿಸುತ್ತಿರುವೆ. ಇನ್ನೂ 2 ಪ್ರಶ್ನೆಗಳನ್ನು ನಾನು ಕೇಳುವುದಿದೆ. ಆದರೆ ಇಂದು ನಾವು ಚರ್ಚಿಸುತ್ತಿರುವ ವಿಷಯದ ವ್ಯಾಪ್ತಿಗೆ ಅವು ಬರುತ್ತವೆಯೋ ಇಲ್ಲವೋ ನಾನರಿಯೆ. ಒಂದು ಫೆಡರಲ್ ಮೇಲ್ಮನೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವಿದ್ಯಾರ್ಹತೆ ಕುರಿತದ್ದು. ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್ ಈ ಅಂಶವೂ ಮತದಾನ ವಿಷಯದಲ್ಲಿ ಬರುತ್ತದೆಂದು ನನ್ನ ಅನಿಸಿಕೆ, ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಆರ್ಥಿಕ ರಕ್ಷಣಾ ಕ್ರಮಗಳ ಬಗ್ಗೆ ನಾನು 1-2 ಪ್ರಶ್ನೆಗಳನ್ನು ಕೇಳಬಯಸುವೆ. ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್ ಅದು ಹಣಕಾಸು ವಿಷಯದ ವ್ಯಾಪ್ತಿಯಲ್ಲಿ ಬರುವ ವಿಚಾರ.
ಡಾ ಬಿ ಆರ್ ಅಂಬೇಡ್ಕರ್ ರಕ್ಷಣೆ ಕುರಿತಂತೆ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುವೆ. ಒಂದು ಮಿಲಿಟರಿ ಮಂಡಳಿ ಇರಬೇಕೆಂದು ರಕ್ಷಣಾ ಉಪಸಮಿತಿ ತನ್ನ ವರದಿಯಲ್ಲಿ ಶಿಫಾರಸು ಮಾಡಿ. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 303 ರುವುದು ನಿಮಗೆ ನೆನಪಿರಬಹುದು. ಇದಕ್ಕೆ ಸಂಬಂಧಿಸಿದ ಯಾವ ಸಲಹೆಯೂ ಶ್ವೇತಪತ್ರದಲ್ಲಿ ಕಾಣುತ್ತಿಲ್ಲವಲ್ಲ. ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್, ಅದು ಸಾಂವಿಧಾನಿಕ ಸಲಹೆ ಅಲ್ಲ, ಅದು ಆಡಳಿತಾತ್ಮಕ ಸಲಹೆ ಎಂದೇ ನಮ್ಮ ಅಭಿಪ್ರಾಯ. ಡಾ ಬಿ ಆರ್ ಅಂಬೇಡ್ಕರ್ ಅದನ್ನು ನೀವು ಅಳವಡಿಸುವವರಿದ್ದೀರಾ? ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್, ಸಾಮ್ರಾಜ್ಯ ರಕ್ಷಣಾ ಸಮಿತಿಯಂಥದ್ದನ್ನು ಭಾರತದಲ್ಲೂ ರೂಪಿಸಬೇಕು ಎಂಬುದನ್ನು ನಾನು ಎಂದಿನಿಂದಲೂ ಪ್ರತಿಪಾದಿಸುತ್ತಾ ಬಂದಿರುವೆ. ನಮ್ಮ ಅನುಭವದ ಪ್ರಕಾರ ಅದು ಅವಶ್ಯ. ಇದು ನಮ್ಮ ನಂಬಿಕೆಯೂ ಹೌದು. ರಕ್ಷಣಾ ಸಮಸ್ಯೆಗಳನ್ನು ರಕ್ಷಣಾ ಮಂತ್ರಿ ಮತ್ತು ರಕ್ಷಣಾ ಖಾತೆಯ ಅಧಿಕಾರಿಗಳವರೆಗೆ ಮಾತ್ರ ತಂದರೆ ಸಾಲದು. ಏಕೆಂದರೆ ಇಂದು ರಾಷ್ಟ್ರವೊಂದರ ಬದುಕಿನಲ್ಲಿ ರಕ್ಷಣೆಗೆ ವ್ಯಾಪಕ ಮಹತ್ವ ಇದೆ. ಕೆಲವೊಂದು ವಿಶಿಷ್ಟ ಚರ್ಚೆಗಾಗಿ ಸೂಕ್ತ ಮಂತ್ರಿಗಳಿರುವ ಒಂದು ಸಮಿತಿಯನ್ನು ಮಾಡಿಕೊಳ್ಳುವುದು ಉಪಯುಕ್ತವೆಂದು ನಾವು ಭಾವಿಸಿದ್ದೇವೆ. ಇಂಥದೊಂದು ಸಮಿತಿಯನ್ನು ರಚಿಸಲು ನಾಗರಿಕರ ಅನುಮೋದನೆಯಷ್ಟೇ ಅಲ್ಲ, ಮಿಲಿಟರಿ ಅನುಮೋದನೆಯೂ ಇದೆ. ಆದರೆ ಸಂಸತ್ತಿನ ಕಾಯ್ದೆಯಲ್ಲಿ ಪ್ರಸ್ತಾಪಿಸಲು ಸೂಕ್ತವಾದ ಪ್ರಶ್ನೆಗಿಂತ ಇದು ಮೂಲಭೂತವಾಗಿ ಆಡಳಿತಾತ್ಮಕವಾದ ಪ್ರಶ್ನೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. ಡಾ ಬಿ ಆರ್ ಅಂಬೇಡ್ಕರ್ ಕಾಯ್ದಿಟ್ಟ ವಿಷಯಗಳಿಗೆ ಸಂಬಂಧಿಸಿ ಆಯವ್ಯಯದ ಆ ಭಾಗವನ್ನು ಮತಕ್ಕೆ ಹಾಕಲು ನೀವು ಸೂಚಿಸುವುದಿಲ್ಲ, ಅಲ್ಲವೇ? ಸರ್ ಸ್ಯಾಮ್ಯುಯಲ್ ಹೋರ್: ಹೌದು. ಡಾ ಬಿ ಆರ್ ಅಂಬೇಡ್ಕರ್ ಈಗ ಅಸ್ತಿತ್ವದಲ್ಲಿರುವ ಭಾರತ ಸರ್ಕಾರದ ಕಾಯ್ದೆಯು ಕಾಯ್ದಿಟ್ಟ ಇಲಾಖೆಗಳ ತತ್ವಕ್ಕೆ ವಿರೋಧವಾಗಿದೆಯೇ? ಸರ್ ಸ್ಯಾಮ್ಯುಯಲ್ ಹೋರ್: ನಮ್ಮ ಹಿಂದಿನ ಎಲ್ಲಾ ಚರ್ಚೆಗಳ ಆಧಾರದ ಮೇಲೆ ಅದು ಒಪ್ಪಿಗೆಯಾಗಿದೆ. ರಕ್ಷಣಾ ಖಾತೆಯ ಕೆಲವು ಅಂಶಗಳ ಬಗ್ಗೆ ದುಂಡು ಮೇಜಿನ ಪರಿಷತ್ತಿನಲ್ಲಿ ಸಾಕಷ್ಟು ಚರ್ಚೆಯಾಗಿತ್ತು. ಆಗ ಅಂಥ ಭಾಗಗಳನ್ನು ಮತಕ್ಕೆ ಹಾಕಬಾರದು ಎಂಬುದು ಸಾಮಾನ್ಯವಾಗಿ ಒಪ್ಪಿಗೆಯಾಗಿತ್ತು. ಡಾ ಬಿ ಆರ್ ಅಂಬೇಡ್ಕರ್ ಶಾಸನಸಭೆಯಲ್ಲಿ ಮತಕ್ಕೆ ಹಾಕಿದರೆ ಭೀಕರ ಅಪಾಯವೇನಾದರೂ ಉಂಟಾಗಬಹುದೆಂದು, ಅದರಲ್ಲಿ ಗಮನಾರ್ಹ ಪ್ರಮಾಣದ ಕಡಿತವೇನಾದರೂ ಕಂಡರೆ ಅದನ್ನು ಪ್ರಮಾಣೀಕರಿಸಲು ವೈಸ್ರಾಯ್ ಅವರಿಗೆ ಅಧಿಕಾರವಿದೆ ಎಂದು ನೀವು ಎಣಿಸುತ್ತೀರಾ? ಸರ್ ಸ್ಯಾಮ್ಯುಯಲ್ ಹೋರ್: ಇಂಥ ವಿಷಯಗಳಲ್ಲಿ ವೈಸ್ರಾಯ್ ಅವರ ಜವಾಬ್ದಾರಿ ಸ್ಪಷ್ಟ ಹಾಗೂ ಪ್ರಶ್ನಾತೀತವಾಗಿರುವುದು ಸೂಕ್ತವೆಂಬುದು ನನ್ನ ಅನಿಸಿಕೆ. ಚರ್ಚೆಗೆ ಅವಕಾಶವಿರಬೇಕು, ಆದರೆ ಅಗತ್ಯ ಖರ್ಚು ವೆಚ್ಚಗಳನ್ನು ಮತಕ್ಕೆ ಹಾಕುವಂತಿರಬಾರದು. ಡಾ ಬಿ ಆರ್ ಅಂಬೇಡ್ಕರ್ ಕಮಾಂಡರ್ ಇನ್ ಚೀಫ್ ಅವರ ನೇಮಕಾತಿ ಬಗ್ಗೆ ಭಾರತ ಸರ್ಕಾರದ ಸದ್ಯದ ಕಾಯ್ದೆಯಲ್ಲಿ ಯಾವುದೇ ಉಲ್ಲೇಖ ಇಲ್ಲದಿರುವುದು ಒಂದು ಕುತೂಹಲಕಾರಿ ಆಕಸ್ಮಿಕವೇ ಸರಿ. ಕಮಾಂಡರ್ ಇನ್ ಚೀಫ್ ಕಾರ್ಯಕಾರಿ ಮಂಡಳಿಯ ಸದಸ್ಯ. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ರಾಗಿದ್ದರೆ ಅವರು ಸದಸ್ಯರಿಗಿಂತ ಹೆಚ್ಚಿನವರು ಎಂಬುದನ್ನು ಮಾತ್ರ ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಶ್ವೇತ ಪತ್ರವಿರಲಿ ಇಲ್ಲದಿರಲಿ ಕಮಾಂಡರ್ ಇನ್ ಚೀಫ್ ನೇಮಕಾತಿಯನ್ನು ಮುಂದುವರೆಸಲು ಯೋಚಿಸಲಾಗಿದೆ. ಡಾ ಬಿ ಆರ್ ಅಂಬೇಡ್ಕರ್ ಭಾರತ ಸರ್ಕಾರದ ಸದ್ಯದ ಕಾಯ್ದೆಯ 19ನೇ ಕಾಲಂ 1 ಹೇಳುವಂತೆ ಭಾರತದಲ್ಲಿರುವ ಸರ್ಕಾರದ ಸೇನಾಪಡೆಗಳ ಕಮಾಂಡರ್ ಇನ್ ಚೀಫ್ ಅವರನ್ನು ರಾಯಲ್ ಸೈನ್ ಮಾನ್ಯುಯಲ್ ಪ್ರಕಾರ ಸರ್ಕಾರದಿಂದ ನೇಮಕ ಮಾಡಲಾಗುತ್ತಿದೆ, ಹೌದೇ? ಸರ್ ಸ್ಯಾಮ್ಯುಯಲ್ ಹೋರ್: ಹೌದು, ಸಾಮಾನ್ಯವಾಗಿ ಅದು ಹಾಗೆಯೇ. ಲಾರ್ಡ್ ಇರ್ವಿನ್ ಶ್ವೇತಪತ್ರದ 39ನೇ ಪುಟದ ಕೆಳಭಾಗದಲ್ಲಿರುವ 6ನೇ ಸಲಹೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿಲ್ಲವೇ? ಸರ್ ಸ್ಯಾಮ್ಯುಯಲ್ ಹೋರ್: ಪುಟ 39 ಪ್ಯಾರಾ 6. ಡಾ ಬಿ ಆರ್ ಅಂಬೇಡ್ಕರ್ ಅವರ ನೇಮಕಾತಿ ಹೇಗಾಗುತ್ತದೆ, ಯಾರ ಸಲಹೆಯ ಮೇರೆಗೆ ಎಂಬುದನ್ನು 6ನೇ ಪ್ಯಾರಾ ಹೇಳುವುದಿಲ್ಲ. ಸರ್ ಸ್ಯಾಮ್ಯುಯಲ್ ಹೋರ್: ಚಕ್ರವರ್ತಿಯಿಂದ. ಡಾ ಬಿ ಆರ್ ಅಂಬೇಡ್ಕರ್ ಯಾರ ಸಲಹೆಯ ಮೇರೆಗೆ? ಸರ್ ಸ್ಯಾಮ್ಯುಯಲ್ ಹೋರ್: ಇಲ್ಲ, ಸರ್ಕಾರದಿಂದ ನೇಮಕಾತಿಯನ್ನು ಮಾಡಲಾಗುತ್ತದೆ. ಸರ್ ಆಸ್ಟಿನ್ ಚೇಂಬರ್ಲೇನ್ ಸ್ವದೇಶದಲ್ಲಿರುವ ಮಂತ್ರಿಗಳ ಸಲಹೆಯ ಮೇರೆಗೆ ಸರ್ಕಾರವು ನೇಮಕ ಮಾಡುತ್ತದೆ, ಹೌದೇ? ಸರ್ ಸ್ಯಾಮ್ಯುಯಲ್ ಹೋರ್: ಹೌದು. ಡಾ ಬಿ ಆರ್ ಅಂಬೇಡ್ಕರ್ 1931ರ ಫೆಬ್ರವರಿ 17ರಂದು ನಡೆದ ಶಾಸನಸಭೆಯ ಕಲಾಪಗಳನ್ನು ನಾನು ನೋಡಿದೆ. ಸರ್ ಗಾಡ್ಫೆಲ್ ಅವರು ಕಮಾಂಡರ್ ಇನ್ ಚೀಫ್ ಅವರ ನೇಮಕಾತಿಯಾದ ಸಂದರ್ಭವನ್ನು ಬಣ್ಣಿಸಿದ್ದು ಹೀಗೆ: ಕಮಾಂಡರ್ ಇನ್ ಚೀಫ್ ನೇಮಕಾತಿಯನ್ನು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಮಹಾಪ್ರಭುಗಳು ಮಾಡುತ್ತಾರೆ. ಮಂತ್ರಿಮಂಡಲವು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅತ್ಯುಚ್ಚ ಮಿಲಿಟರಿ ಅಧಿಕಾರ ಪಡೆದಿರುವ ಇಂಪೀರಿಯಲ್ ಜನರಲ್ ಸ್ಟಾಫ್ನ ಮುಖ್ಯಸ್ಥನಿಂದ ಸಹಜವಾಗಿ ಸಲಹೆ ಪಡೆಯುತ್ತದೆ. ಅಂದರೆ ಈಗ ಜಾರಿಯಲ್ಲಿರುವ ನಿಯಮ ಮತ್ತು ಪದ್ಧತಿಯಂತೆ ಇಂಪೀರಿಯಲ್ ಜನರಲ್ ಸ್ಟಾಫ್ನ ಮುಖ್ಯಸ್ಥನ ಸಲಹೆ ಮೇರೆಗೆ ಮಂತ್ರಿಮಂಡಲವು ಕಮಾಂಡರ್ ಇನ್ ಚೀಫ್ ಅವರ ನೇಮಕಾತಿಯನ್ನು ಮಾಡುತ್ತದೆ. ಸರ್ ಸ್ಯಾಮ್ಯುಯಲ್ ಹೋರ್: ಮಂತ್ರಿಮಂಡಲದಿಂದ ಅವರು ನೇಮಕಗೊಳ್ಳುವುದಿಲ್ಲ, ಅವರು ಚಕ್ರವರ್ತಿಯಿಂದ ನೇಮಕಗೊಳ್ಳುತ್ತಾರೆ, ಪ್ರಧಾನಿಯ ಅಥವಾ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಸಲಹೆ ಮೇರೆಗೆ. ಡಾ ಬಿ ಆರ್ ಅಂಬೇಡ್ಕರ್ ನಾವು ಯೋಚಿಸುತ್ತಿರುವ ಹೊಸ ಸರ್ಕಾರಕ್ಕೆ ಅನುಗುಣವಾಗಿ ರಕ್ಷಣೆಯು ಭಾರತದ ಜನತೆಯ ಮತ್ತು ಭಾರತದ ಶಾಸನಸಭೆಗಳ ಜವಾಬ್ದಾರಿ ಎಂಬ ಹಿನ್ನೆಲೆಯಲ್ಲಿ ಈ ಪದ್ಧತಿ ಇದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ. ಸರ್ ಸ್ಯಾಮ್ಯುಯಲ್ ಹೋರ್: ರಕ್ಷಣಾ ಖಾತೆಯಂಥ ಕಾಯ್ದಿಟ್ಟ ಇಲಾಖೆಗೆ ಸಂಬಂಧಿಸಿದಾಗ ಅದು ಅನಿವಾರ್ಯ ಎಂಬುದು ನನ್ನ ನಂಬಿಕೆ. ಡಾ ಬಿ ಆರ್ ಅಂಬೇಡ್ಕರ್ ಆದರೆ ಅದು ಭಾರತದ ಜನತೆಯ ಮತ್ತು ಭಾರತದ ಶಾಸನಸಭೆಗಳ ಜವಾಬ್ದಾರಿಯೂ ಹೌದು. ಸೆಕ್ರೆಟರಿ ಆಫ್ ಸ್ಟೇಟ್, ಗವರ್ನರ್ ಜನರಲ್ ಸಲಹೆ ಮೇರೆಗಲ್ಲದೆ ಇಂಪೀರಿಯಲ್ ಜನರಲ್ ಸ್ಟಾಫ್ನ ಮುಖ್ಯಸ್ಥನ ಜತೆ ಸಮಾಲೋಚಿಸುವ ಮಂತ್ರಿಮಂಡಲದ ಸಲಹೆ ಮೇರೆಗೆ ಹೊಸ ಸರ್ಕಾರದ ಪ್ರಮುಖ ಇಲಾಖೆಯ ಮುಖ್ಯ ಅಧಿಕಾರಿಯ ನೇಮಕಾತಿಯಾಗುತ್ತದೆ ಎಂಬುದು ಭಾರತದ ಜನತೆ ಜವಾಬ್ದಾರಿ ಹೊತ್ತಿರುವ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಹೊಂದುತ್ತದೆ? ಸರ್ ಸ್ಯಾಮ್ಯುಯಲ್ ಹೋರ್: ನಿಜ. ರಕ್ಷಣಾ ಖಾತೆ ಕಾಯ್ದಿಟ್ಟ ಖಾತೆಯಾದರೆ ಇಂಥ ಖಾತೆಗಳು ಜವಾಬ್ದಾರಿ ಸರ್ಕಾರದಿಂದ ನೇಮಕಾತಿಯನ್ನು ಪಡೆಯಬೇಕು. ಡಾ ಬಿ ಆರ್ ಅಂಬೇಡ್ಕರ್ ಈ ನೇಮಕಾತಿಯನ್ನು ವೈಸ್ರಾಯ್ ಮಾಡಿದರೆ ಸರಿ, ಸೆಕ್ರೆಟರಿ ಆಫ್ ಸ್ಟೇಟ್ ಮಾಡಿದರೂ ಸರಿ, ಅಲ್ಲವೇ? ಸರ್ ಸ್ಯಾಮ್ಯುಯಲ್ ಹೋರ್: ಅದರ ಅರ್ಥ ಹಾಗೇ ಆಗುತ್ತದೆ. ನಕ್ಷತ್ರ ಚಿಹ್ನೆ ಸ್ಯಾಲಿಸ್ಬರಿಯ ಮಾರ್ಕ್ವೆಸ್: ನಾನು ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಯೋಜನೆ ಅಥವಾ 3 ಯೋಜನೆಗಳಲ್ಲಿ ನೀವು ಬಯಸುವ ಯೋಜನೆ ಈಗಾಗಲೇ ಸದನದಲ್ಲಿರುವ ರಾಜಕುಮಾರರ ಪ್ರಾತಿನಿಧ್ಯವನ್ನು, ಅದೇ ಪ್ರಮಾಣದಲ್ಲಿ ಈಗಾಗಲೇ ಪ್ರವೇಶ ದೊರಕಿಸಿಕೊಂಡಿರುವ ಇತರ ರಾಜಕುಮಾರರ ಪ್ರಾತಿನಿಧ್ಯವನ್ನು ಹೆಚ್ಚಿಸುವುದು, ಹೌದೇ? ಸರ್ ಸ್ಯಾಮ್ಯುಯಲ್ ಹೋರ್: ಈಗಾಗಲೇ ಪ್ರವೇಶ ದೊರಕಿಸಿಕೊಂಡವರ ಪ್ರಮಾಣದಲ್ಲಿ ಎಂಬ ಲಾರ್ಡ್ ಸ್ಯಾಲಿಸ್ಬರಿಯವರ ಮಾತು ನನಗರ್ಥವಾಗದು. ಸ್ಯಾಲಿಸ್ಬರಿಯ ಮಾರ್ಕ್ವೆಸ್: ಒಂದು ರಾಜ್ಯಕ್ಕೆ 10 ಸ್ಥಾನಗಳು ದೊರಕುತ್ತವೆ ಎಂದು ನಾನು ತಿಳಿದಿರುವೆ. ಸರ್ ಸ್ಯಾಮ್ಯುಯಲ್ ಹೋರ್: ಲಾರ್ಡ್ ಸ್ಯಾಲಿಸ್ಬರಿ ಹೇಳುವುದು ಈಗ ನನಗರ್ಥವಾಯಿತು.
ಅದು ಹಾಗೆ ಪರಿಣಮಿಸಬಹುದು. ಸ್ಯಾಲಿಸ್ಬರಿಯ ಮಾರ್ಕ್ವೆಸ್ ಪ್ರಾಂತೀಯ ಹಂಚಿಕೆ ಅಂದರೆ ಪ್ರಾಂತಗಳಲ್ಲಿ ಸ್ಥಾನ ಹಂಚಿಕೆ ಕುರಿತಂತೆ ಒಂದು ಪ್ರಶ್ನೆ. ಈ ವಿಷಯದಲ್ಲಿ ತುಂಬಾ ಭಿನ್ನಾಭಿಪ್ರಾಯವಿದೆ ಎಂಬುದು ಅವರಿಗೆ ಗೊತ್ತು. ಪಣೆ ಒಪ್ಪಂದದಂತೆ ಬಂಗಾಲದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಮರ್ಪಕ ಪ್ರಾತಿನಿಧ್ಯ ಸಿಕ್ಕಿದೆಯೋ ಇಲ್ಲವೋ ಎಂಬ ಬಗೆಗಿನ ಭಿನ್ನಾಭಿಪ್ರಾಯದ ಬಗ್ಗೆ ನಾನು ಚರ್ಚಿಸಬಯಸುವುದಿಲ್ಲ. ಸೆಕ್ರೆಟರಿ ಆಫ್ ಸ್ಟೇಟ್ರ ಈ ಪ್ರಶ್ನೆ ಈ ವಿಷಯದ ಬಗ್ಗೆ ಅವರಿಗೆ ಏನಾದರೂ ಹೇಳಿಕೆ ನೀಡುವುದಿದೆಯೋ? ಹೇಗೆ? ಸರ್ ಸ್ಯಾಮ್ಯುಯಲ್ ಹೋರ್ ಸರ್ಕಾರದ ಕೋಮು ತೀರ್ಪಿನ ಬಗ್ಗೆಯೇ? ಸ್ಯಾಲಿಸ್ಬರಿಯ ಮಾರ್ಕ್ವೆಸ್ ವಿಶೇಷವಾಗಿ ಬಂಗಾಲಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಾನು ಮಾತಾಡುತ್ತಿರುವೆ. ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಬಿ ಜುಲೈ 20 1933 ಪುಟ 813-15 992 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸರ್ ಸ್ಯಾಮ್ಯುಯಲ್ ಹೋರ್ ಮೇ 20 ರಂದು ಸರ್ಕಾರದ ಕೋಮು ತೀರ್ಪಿನ ಬಗ್ಗೆ ನಾನು ಸಮಿತಿ ಮತ್ತು ಪ್ರತಿನಿಧಿಗಳಿಗೆ ವಿತರಿಸಿದ ಮನವಿ ಪತ್ರಕ್ಕೆ ಸೇರಿಸುವಂಥದ್ದು ಇನ್ನೇನೂ ಇಲ್ಲ. ತನ್ನ ನಿರ್ಧಾರ ಕಡೆಯದೆಂದೇ ಸರ್ಕಾರ ಸ್ಪಷ್ಟಪಡಿಸಿತ್ತು. ಈ ನಿರ್ಧಾರದಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸವನ್ನು, ಒಂದು ವೇಳೆ ಇಂಥ ವ್ಯತ್ಯಾಸಕ್ಕೆ ವಿಭಿನ್ನ ಜನಾಂಗಗಳ ಅಧಿಕೃತ ನಾಯಕರು ಪೂರ್ಣ ಒಪ್ಪಿಗೆ ಇತ್ತಿದ್ದರೆ ಮಾಡಲು ಅದು ಸಮ್ಮತಿಸಿತ್ತು. ಸರ್ಕಾರಿ ನೀತಿಯ ಆ ಹೇಳಿಕೆಗೆ ಸರ್ಕಾರದ ಸದಸ್ಯನಾಗಿ ನಾನು ಏನನ್ನೂ ಹೇಳಲು ಸಿದ್ಧನಿಲ್ಲ. ಅಧ್ಯಕ್ಷ, ಸೆಕ್ರೆಟರಿ ಆಫ್ ಸ್ಟೇಟ್ ರವರೇ, ನೀವು ಈಗ ತಾನೇ ಉಲ್ಲೇಖಿಸಿದ ಮನವಿ ಪತ್ರವನ್ನು ಕೊಡುವಿರಾ? ಸರ್ ಸ್ಯಾಮ್ಯುಯಲ್ ಹೋರ್ ಇಗೋ ಮನವಿ ಪತ್ರ ಹೀಗಿದೆ. ಮನವಿ ಪತ್ರ ಕೋಮು ತೀರ್ಪು. ಕೋಮು ತೀರ್ಪು ಏರ್ಪಟ್ಟ ಹಿನ್ನೆಲೆ, ಅದರ ಉದ್ದೇಶ, ಶ್ವೇತಪತ್ರದ ಇತರ ಸಲಹೆಗಳಿಗಿಂತ ಅದು ಭಿನ್ನವಾಗಿರುವ ಬಗೆ, ಅದರ ವ್ಯಾಪ್ತಿ ಇತ್ಯಾದಿಗಳನ್ನು ಕುರಿತು ನಾನು ಲಘು ವಿವರಗಳನ್ನು ನೀಡಿದರೆ ಶ್ವೇತಪತ್ರದಲ್ಲಿನ ಈ ಅಂಶದ ಬಗ್ಗೆ ಹೆಚ್ಚು ತಿಳಿದಿರದ ನನ್ನ ಸಂಯುಕ್ತ ಆಯ್ಕೆ ಸಮಿತಿ ಸಹೋದ್ಯೋಗಿಗಳಿಗೆ ಉಪಯುಕ್ತವಾದೀತು ಎಂದು ಭಾವಿಸುತ್ತೇನೆ. 2. ಭಾರತದ ಹಲವು ಜನಾಂಗಗಳಿಗೆ ಶಾಸನಸಭೆಯಲ್ಲಿ ದಕ್ಕಬೇಕಾದ ಸ್ಥಾನಗಳ ಸಂಖ್ಯೆ ಮತ್ತು ಆ ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾದ ಪದ್ಧತಿ ಕುರಿತಂತೆ ಭಾರತೀಯ ಪ್ರತಿನಿಧಿಗಳು ಪರಸ್ಪರರಿಗೆ ಒಪ್ಪಿಗೆಯಾಗುವಂತಹ ತೀರ್ಮಾನಕ್ಕೆ ಬರುವಲ್ಲಿ ವಿಫಲವಾದ್ದರಿಂದ ದುಂಡು ಮೇಜಿನ ಪರಿಷತ್ತಿನ ಮೊದಲನೇ ಮತ್ತು ಎರಡನೇ ಅಧಿವೇಶನ ಯಾವುದೇ ಫಲ ನೀಡಲಿಲ್ಲ. ಚುನಾವಣೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಹೊಂದಬೇಕೇ ಅಥವಾ ಮೀಸಲು ಸ್ಥಾನಗಳನ್ನು ಸಂಯುಕ್ತ ಮತಕ್ಷೇತ್ರಗಳನ್ನಾಗಿಸಬೇಕೇ ಎಂಬುದು ತೀರ್ಮಾನವಾಗಬೇಕಿತ್ತು. ಈ ವಿಷಯದ ನಿಬಂಧನೆಗಳಿಗೆ ಶಾಸನಬದ್ಧ ಆಯೋಗದ ವರದಿಯ ಪ್ರಥಮ ಸಂಪುಟದ 149 ಮತ್ತು 150ನೇ ಪ್ಯಾರಾಗಳನ್ನು ನೋಡಿ, ಅನೇಕ ಪ್ರಯತ್ನಗಳ ನಂತರವೂ ಈ ವಿಷಯದಲ್ಲಿ ಒಮ್ಮತಕ್ಕೆ ಬರಲು ವಿಫಲವಾಗಿದ್ದರಿಂದ ಸಂವಿಧಾನದಲ್ಲಿ ಮಹತ್ವದ ಶೂನ್ಯ ಉಂಟಾಯಿತಷ್ಟೇ ಅಲ್ಲದೆ, ಕೋಮು ವಿಷಯಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ಇತರ ಅಂಶಗಳ ಬಗ್ಗೆ ಕೆಲವು ಅಲ್ಪಸಂಖ್ಯಾತ ಜನಾಂಗಗಳು ಶಾಸನಸಭೆಯಲ್ಲಿ ತಮ್ಮ ಪ್ರಾತಿನಿಧ್ಯದ ವಸ್ತುಸ್ಥಿತಿ ತಿಳಿಯುವ ತನಕ ಚರ್ಚೆಗೆ ಬಾರದಂತಾಯಿತು. 3. ಇಡೀ ಚರ್ಚೆ ಮುಂದುವರೆಯದಂತಾದಾಗ ಅಡ್ಡಿಯನ್ನು ನಿವಾರಣೆ ಮಾಡಲು ಸರ್ಕಾರವು ಯಾವ ನೀತಿ ನಿಯಮವೂ ಇಲ್ಲದೆ ಈ ಸಂಬಂಧದಲ್ಲಿ ಅನಿವಾರ್ಯವಾಗಿ ತೀರ್ಪನ್ನು ರೂಪಿಸಬೇಕಾಯಿತು. ಸರ್ಕಾರವು ಈ ತೀರ್ಪಿನ ಅಂಶಗಳನ್ನು ತಾನು ಸಂಸತ್ತಿಗೆ ಸಲ್ಲಿಸುವ ಸಲಹೆಗಳಲ್ಲಿ ಅಳವಡಿಸಿತು. ಪ್ರಾಂತೀಯ ಶಾಸನ ಸಭೆಗಳ ಸ್ವರೂಪ ಮತ್ತು ಅವುಗಳಿಗೆ ಚುನಾವಣೆ. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ನಡೆಯುವ ಶಾಸನಸಭೆಗಳ ಸ್ವರೂಪ ಮತ್ತು ಅವುಗಳಿಗೆ ಚುನಾವಣೆ ನಡೆಯುವ ರೀತಿ ಈ ತೀರ್ಪಿನಲ್ಲಿ ಅಡಕವಾಗಿದ್ದವು. ಶಾಸನಸಭೆಗಳ ಗಾತ್ರ ಮತ್ತು ವಿಶೇಷ ಹಿತಾಸಕ್ತಿಗಳಿಗೆ ಸ್ಥಾನಗಳ ಸಂಖ್ಯೆ ಇತ್ಯಾದಿ ಸ್ಪಷ್ಟ ಕೋಮು ಪ್ರಶ್ನೆಗಳನ್ನು ಇದರಲ್ಲಿ ಸೇರಿಸದೆ ಕೈಬಿಡುವುದು ಸಾಧ್ಯವೇ ಇರಲಿಲ್ಲವೆಂದು ತಿಳಿದಿತ್ತು. ಈ ಅಂಶಗಳ ಬಗ್ಗೆ ಸರ್ಕಾರವು ಭಾರತೀಯ ಮತದಾನ ಲೋಥಿಯಾನ್ ಸಮಿತಿಯ ಸಲಹೆ ಪಡೆಯಿತು. ಒಪ್ಪಂದವನ್ನು 1932 ಆಗಸ್ಟ್ 16 ರಂದು ಪ್ರಕಟಿಸಿ ಸಿಎಂಡಿ 4147 ಮೇರೆಗೆ ಸಂಸತ್ತಿಗೆ ಸಲ್ಲಿಸಲಾಯಿತು. 4. ನಿಮ್ಮ ವರ್ಗಗಳಿಗೆ ಸಂಬಂಧಿಸಿದಂತೆ ಕೆಳಗೆ ವಿವರಿಸಿದ ಬದಲಾವಣೆಗೆ ಒಳಪಟ್ಟಂತೆ ತೀರ್ಪಿನ ವಿವರಗಳನ್ನು ಶ್ವೇತಪತ್ರದ ಪುಟ 91 ಮತ್ತು 93 ರಲ್ಲಿ ಪುನಃ ಪ್ರಕಟಿಸಲಾಗಿದೆ. 91ನೇ ಪುಟದಲ್ಲಿನ ಚುನಾವಣಾ ಸಂಬಂಧಿ ವಿವರಗಳನ್ನು ಕೊಂಚ ಸಂಕ್ಷಿಪ್ತಗೊಳಿಸಲಾಗಿದೆ. 5. ತೀರ್ಪಿನ ಮುನ್ನುಡಿಯಾಗಿದ್ದ ಪ್ರಕಟಣೆಯು ಈ ಕೆಳಗಿನ ಮುಖ್ಯ ವಾಕ್ಯಣೆಯನ್ನು ಒಳಗೊಂಡಿತ್ತು. 4ನೇ ಪ್ಯಾರಾ, ಸರ್ಕಾರದ ದೃಷ್ಟಿಯನ್ನು ಬದಲಾಯಿಸುವ ಉದ್ದೇಶದಿಂದ ಆರಂಭಿಸಬಹುದಾದ ಯಾವುದೇ ಮಾತುಕತೆಯಲ್ಲೂ ಸರ್ಕಾರ ಭಾಗಿಯಾಗದು. ತೀರ್ಪಿಗೆ ತಿದ್ದುಪಡಿ ತರಬಯಸಿ ಸೂಚಿಸಿದ ಸಲಹೆಗಳ ಬಗ್ಗೆ ತೊಂದರೆಗೊಳಗಾದ ಎಲ್ಲ ವರ್ಗಗಳ ಸಮ್ಮತಿಯಿಲ್ಲದೆ ಹೋದರೆ ಸರ್ಕಾರ ಅವನ್ನು ಪರಿಶೀಲಿಸಲು ಸಿದ್ಧವಿಲ್ಲ. ಸರ್ಕಾರ ಇದನ್ನು ಸ್ಪಷ್ಟಪಡಿಸಬಯಸುತ್ತದೆ. ಆದರೆ ಸರ್ವಸಮ್ಮತ ಒಪ್ಪಂದ ರೂಪುಗೊಳ್ಳಬೇಕೆಂದು ಸರ್ಕಾರಕ್ಕೆ ತುಂಬು ಮನಸ್ಸಿನ ಆಸೆಯಿದೆ. ಆದ್ದರಿಂದ ಭಾರತ ಸರ್ಕಾರದ ಹೊಸ ಕಾಯ್ದೆಯಾಗುವ ಮುನ್ನ ಸಂಬಂಧಪಟ್ಟ ಜನಾಂಗಗಳು ಒಂದು ಅಥವಾ ಹೆಚ್ಚು ಗವರ್ನರ ಪ್ರಾಂತಗಳ ಬಗ್ಗೆ ಅಥವಾ ಇಡೀ ಬ್ರಿಟಿಷ್ ಭಾರತದ ಬಗ್ಗೆ ಸಂಬಂಧಿಸಿದ ಆಚರಣೆಯೋಗ್ಯ ಪರ್ಯಾಯ ವ್ಯವಸ್ಥೆ ಕುರಿತು ಒಮ್ಮತ ಹೊಂದಿದ್ದರೆ ಈ ನಮೂದಿಸಿದ ನಿಬಂಧನೆಗಳಿಗೆ ಪರ್ಯಾಯವಾಗಬಲ್ಲವುಗಳನ್ನು ಅಳವಡಿಸಬೇಕೆಂದು ಸರ್ಕಾರ ಸಂಸತ್ತಿಗೆ ಶಿಫಾರಸು ಮಾಡಬಹುದು. 993. 6. ನಿಮ್ನ ವರ್ಗಗಳ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಆಗಿರುವ ಮುಖ್ಯ ಬದಲಾವಣೆಯ ಹಿನ್ನೆಲೆಯು ಸಂಕ್ಷಿಪ್ತವಾಗಿ ಹೀಗೆ ಇದೆ. ನಿಮ್ಮ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡುವುದರಿಂದ ಹಿಂದೂ ಸಮುದಾಯವನ್ನು ಕೃತಕವಾಗಿ ವಿಭಜಿಸಿದಂತಾಗುವುದೆಂಬ ಆಕ್ಷೇಪ ಎತ್ತಿದ ಶ್ರೀಯುತ ಗಾಂಧಿಯವರು ತೀರ್ಪಿನ ಪ್ರಕಟಣೆ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಪ್ರಕಟಿಸಿದರು. ಇಂತಹ ನಿಲುವನ್ನು ತಾಳುವುದು ಏಕೆ ಸಾಧ್ಯವಿಲ್ಲವೆಂಬ ಬಗ್ಗೆ ಪ್ರಧಾನಮಂತ್ರಿಯವರು ಪ್ರಕಟಿತ ಪತ್ರ ವ್ಯವಹಾರದಲ್ಲಿ ಕಾರಣಗಳನ್ನು ನೀಡಿದರು. ಆದರೆ ಗಾಂಧಿಗೆ ಮನವರಿಕೆಯಾಗಲಿಲ್ಲ. ಅವರು ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಗಾಂಧಿಯವರ ಪರವಾಗಿ ಡಾ. ಅಂಬೇಡ್ಕರರ ನೇತೃತ್ವದ ನಿಮ್ಮ ವರ್ಗ ಮತ್ತು ಸವರ್ಣೀಯ ಹಿಂದೂಗಳ ಪ್ರತಿನಿಧಿಗಳ ನಡುವೆ ಮಾತುಕತೆ ಶುರುವಾದವು. ಆಗ ಏರ್ಪಟ್ಟಿದ್ದೇ ಈಗ ಪುಣೆ ಒಪ್ಪಂದ ಎಂದು ಹೆಸರಾಗಿರುವ ಒಪ್ಪಂದ. ಆ ಪ್ರಕಾರ ಕೋಮು ತೀರ್ಪು ಸೂಚಿಸಿದ್ದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪ್ರತಿ ಪ್ರಾಂತದಲ್ಲಿ ನಿಮ್ಮ ವರ್ಗಗಳಿಗೆ ನೀಡಿ ಹೊಸ ಚುನಾವಣಾ ವ್ಯವಸ್ಥೆಯನ್ನು FEV. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ 2 ಸೂಚಿಸಲಾಯಿತು. ಆದರೆ ಹಿಂದೂ, ಮುಕ್ತ ಮತ್ತು ಮೀಸಲು ಕ್ಷೇತ್ರಗಳ ಒಟ್ಟು ಸಂಖ್ಯೆ ಕೋಮು ತೀರ್ಪು ಸೂಚಿಸಿದ್ದಷ್ಟೇ ಉಳಿದಿತ್ತು. ತನ್ನ ಕೋಮು ತೀರ್ಪಿಗೆ ಮೇಲೆ ಹೇಳಿದ 4ನೇ ಪ್ಯಾರಾದಂತೆ ಬಂದ ಆಚರಣೆಯೋಗ್ಯ ಸರ್ವಮಾನ್ಯ ಪರ್ಯಾಯ ಒಪ್ಪಂದದ ನಿಬಂಧನೆಗಳನ್ನು ಸರ್ಕಾರ ಅಂಗೀಕರಿಸಿತು. ಇದನ್ನು ಪ್ರಕಟಿಸಲಾಗಿ ಗಾಂಧಿ ತಮ್ಮ ಉಪವಾಸವನ್ನು ನಿಲ್ಲಿಸಿದರು. 91 ಮತ್ತು 93ನೇ ಪುಟದ ಶ್ವೇತಪತ್ರದ ಸಲಹೆಗಳಲ್ಲಿ ಪುಣೆ ಒಪ್ಪಂದದ ನಿಬಂಧನೆಗಳಿವೆ. 7 ಪ್ರಾಂತೀಯ ಶಾಸನ ಸಭೆಗಳ ರಚನೆ ಮತ್ತು ಚುನಾವಣೆ ಪದ್ಧತಿ ಕುರಿತು ಶ್ವೇತಪತ್ರದ ಸಲಹೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವು ಏನೆಂದರೆ, ಸರ್ಕಾರವು ಈ ಒಪ್ಪಂದದ ಯಾವುದೇ ಸಲಹೆಗಳನ್ನು ಬದಲಾಯಿಸಲು ಸಂಸತ್ತಿಗೆ ಶಿಫಾರಸು ಮಾಡುವುದಿಲ್ಲ.
ಸಂಬಂಧಪಟ್ಟ ಜನಾರಿಗಳು ಒಪ್ಪಿ ಸೂಚಿಸುವ ಸಲಹೆಗಳನ್ನು ಮಾತ್ರ ಅದು ಶಿಫಾರಸು ಮಾಡಬಹುದು. ಆದರೆ ಹೊಸ ಸಲಹೆಗಳನ್ನು ರೂಪಿಸುವಲ್ಲಿ ಸರ್ಕಾರವು ಯಾವುದೇ ಮಾತುಕತೆಯಲ್ಲಿ ಭಾಗಿಯಾಗುವುದಿಲ್ಲ. ಮೇಲೆ ತಿಳಿಸಿದ ಸಂದರ್ಭದಲ್ಲಿ ತಾವೇ ಒಪ್ಪಿಕೊಂಡ ಪುಣೆ ಒಪ್ಪಂದದ ಹಿನ್ನೆಲೆಯಲ್ಲಿಯೂ ಸರ್ಕಾರ ಈ ಪ್ರತಿಜ್ಞೆ ಕೈಗೊಂಡಿದೆ. 8. ಬ್ರಿಟಿಷ್ ಭಾರತದ ರಾಜ್ಯಗಳು ಮತ್ತು ಬ್ರಿಟಿಷ್ ಭಾರತದ ಫೆಡರಲ್ ಶಾಸನಸಭೆಗಳಿಗೆ ಸ್ಥಾನಗಳನ್ನು ನಿಗದಿಪಡಿಸದೆ ಹೋದರೆ ಕೇಂದ್ರಕ್ಕೆ ಅಗತ್ಯವಾದ ನಿಯಮಗಳನ್ನು ಮಾಡಿಕೊಳ್ಳುವುದು ಇತ್ಯರ್ಥವಾಗದೆ ಹೋದಿತೆಂಬ ಹಿನ್ನೆಲೆಯಲ್ಲಿ ಮೂಲ ಕೋಮು ತೀರ್ಪು ಕೇವಲ ಪ್ರಾಂತೀಯ ಶಾಸನಸಭೆಗಳ ಬಗ್ಗೆ ಮಾತ್ರ ಆಲೋಚಿಸಿತು. ಶ್ವೇತಪತ್ರದ ಪೀಠಿಕೆಯ 18ನೇ ಪ್ಯಾರಾ ಜತೆಗೆ ಓದಬೇಕಾದ ಶ್ವೇತಪತ್ರದ ಪರಿಶಿಷ್ಟ -1 ಮತ್ತು 2ರಲ್ಲಿನ ಈಗ ಈ ಸಂಬಂಧದಲ್ಲಿನ ಸರ್ಕಾರಿ ಸಲಹೆಗಳು ಅಡಕವಾಗಿವೆ. ಇವು ಮೂಲ ಕೋಮು ತೀರ್ಪಿಗೆ ಪೂರಕವಾಗಿವೆ. ಸರ್ಕಾರವು ಯಾವುದೇ ಮಾತುಕತೆಯಲ್ಲಿ ಭಾಗಿಯಾಗುವುದಿಲ್ಲ. ಮೇಲೆ ತಿಳಿಸಿದ ಸಂದರ್ಭದಲ್ಲಿ ತಾವೇ ಒಪ್ಪಿಕೊಂಡ ಪುಣೆ ಒಪ್ಪಂದದ ಹಿನ್ನೆಲೆಯಲ್ಲಿಯೂ ಸರ್ಕಾರ ಈ ಪ್ರತಿಜ್ಞೆ ಕೈಗೊಂಡಿದೆ. 8. ಬ್ರಿಟಿಷ್ ಭಾರತದ ರಾಜ್ಯಗಳು ಮತ್ತು ಬ್ರಿಟಿಷ್ ಭಾರತದ ಫೆಡರಲ್ ಶಾಸನಸಭೆಗಳಿಗೆ ಸ್ಥಾನಗಳನ್ನು ನಿಗದಿಪಡಿಸದೆ ಹೋದರೆ ಕೇಂದ್ರಕ್ಕೆ ಅಗತ್ಯವಾದ ನಿಯಮಗಳನ್ನು ಮಾಡಿಕೊಳ್ಳುವುದು ಇತ್ಯರ್ಥವಾಗದೆ ಹೋದಿತೆಂಬ ಹಿನ್ನೆಲೆಯಲ್ಲಿ ಮೂಲ ಕೋಮು ತೀರ್ಪು ಕೇವಲ ಪ್ರಾಂತೀಯ ಶಾಸನಸಭೆಗಳ ಬಗ್ಗೆ ಮಾತ್ರ ಆಲೋಚಿಸಿತು. ಶ್ವೇತಪತ್ರದ ಪೀಠಿಕೆಯ 18ನೇ ಪ್ಯಾರಾ ಜತೆಗೆ ಓದಬೇಕಾದ ಶ್ವೇತಪತ್ರದ ಪರಿಶಿಷ್ಟ -1 ಮತ್ತು 2ರಲ್ಲಿನ ಈಗ ಈ ಸಂಬಂಧದಲ್ಲಿನ ಸರ್ಕಾರಿ ಸಲಹೆಗಳು ಅಡಕವಾಗಿವೆ. ಇವು ಮೂಲ ಕೋಮು ತೀರ್ಪಿಗೆ ಪೂರಕವಾಗಿವೆ. ಮೇಲೆ ಹೇಳಿದ ಮೂಲ ಪ್ರಕಟಣೆಯ 4ನೇ ಪ್ಯಾರಾದಂತೆ ಸರ್ಕಾರ ಈ ಬಗ್ಗೆ ಪ್ರತಿಜ್ಞೆ ಕೈಗೊಂಡಿಲ್ಲ. ಕೇಂದ್ರ ಶಾಸನಸಭೆಗಳಲ್ಲಿ ಬೇರೆ ಬೇರೆ ಜನಾಂಗಗಳ ನಡುವೆ ಸ್ಥಾನ ಹಂಚಿಕೆ ಕುರಿತು ಮತ್ತೆ ಸಂಶೋಧನೆ ನಡೆಯಬೇಕೆಂಬ ಬಗ್ಗೆ ಸರ್ಕಾರಕ್ಕೆ ಆಸ್ಥೆ ಇಲ್ಲ. ಪ್ರಾಂತೀಯ ಕೋಮು ತೀರ್ಪಿನ ಹಾಗೆಯೇ ಈ ಸಲಹೆಗಳು ಬರುವುವೆಂದು ಸರ್ಕಾರ ಭಾವಿಸಿಲ್ಲ. ಆದರೆ ತಪ್ಪು ತಿಳುವಳಿಕೆ ಆಗದಿರಲಿ ಎಂದು ಹೇಳುವುದಾದರೆ, ಗವರ್ನರ್ ಜನರಲ್ ಅವರಿಂದ ಮೇಲ್ಮನೆಗೆ ನಾಮಕರಣಗೊಳ್ಳುವ 10 ಜನರ ಪೈಕಿ 6 ಜನ ಬ್ರಿಟಿಷ್ ಭಾರತದವರು ಮತ್ತು 4 ಸಂಸ್ಥಾನಗಳವರು ಇರುತ್ತಾರೆ. ಬ್ರಿಟಿಷ್ ಭಾರತದ ಫೆಡರಲ್ ಶಾಸನಸಭೆ ಸ್ಥಾನಗಳ 3/1 ಭಾಗ ಮುಸಲ್ಮಾನರಿಗೆ ಹಸೊನ್ನೆಚಿಕೆಯಾಗಬೇಕು ಮತ್ತು ಬ್ರಿಟಿಷ್ ಭಾರತ ಮತ್ತು ಸಂಸ್ಥಾನಗಳಿಗೆ ಹಂಚಿಕೆಯಾಗಿರುವ ಶೇಕಡಾವಾರು ಸ್ಥಾನಗಳು ಎಂಬ 2 ಅಂಶಗಳ ಬಗ್ಗೆ ಬದಲಾವಣೆ ತರುವುದನ್ನು ಸರ್ಕಾರ ತೀವ್ರವಾಗಿ ಆಕ್ಷೇಪಿಸುತ್ತದೆ. 9. ಸಾರಾಂಶವೆಂದರೆ ಕೋಮು ತೀರ್ಪು ಶಾಸನಸಭೆಗಳ ಸ್ವರೂಪವನ್ನು ಮಾತ್ರ ಉಲ್ಲೇಖಿಸುತ್ತದೆ. ಸಂವಿಧಾನದಲ್ಲಿರುವ ದೃಷ್ಟಿಕೋನದಂತೆ ಕೋಮು ಹಿನ್ನೆಲೆಯು ಹಲವು ಅಂಶಗಳ ಬಗ್ಗೆ ಗವರ್ನರ ಮತ್ತು ಗವರ್ನರ್ ಜನರಲ್ ಅವರ ವಿಶೇಷ ಜವಾಬ್ದಾರಿ, ಕೇಂದ್ರ ಮತ್ತು ಪ್ರಾಂತಗಳ ನಡುವಣ ಸಂಬಂಧ, ಮೂಲಭೂತ ಹಕ್ಕುಗಳು ಇತ್ಯಾದಿ ಕೋಮು ತೀರ್ಪು ಉಲ್ಲೇಖಿಸುವುದಿಲ್ಲ. ಕೋಮು ತೀರ್ಪಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತನ್ನ ನಿಲುವು. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ ಏನೆಂಬುದನ್ನು ಸರ್ಕಾರ ವ್ಯಾಖ್ಯಾನ ಮಾಡಿದೆ. ತನ್ನ ಈ ನಿಲುವನ್ನು ಬದಲಾಯಿಸಿಕೊಳ್ಳುವ ಬಗ್ಗೆ ಯಾವಾಗ ತಾನು ಸಿದ್ಧ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ 995 ನಕ್ಷತ್ರ ಚಿಹ್ನೆ ಸರ್ ಆಸ್ಟಿನ್ ಚೇಂಬರ್ಲೇನ್ ಕಲಾಪಗಳ ಮಧ್ಯೆ ಆ ಬಗೆಯ ಸಲಹೆಗಳನ್ನು ನಮಗೆ ಕೊಡುವುದು ರಾಜ್ಯ ಕಾರ್ಯದರ್ಶಿಯ ಉದ್ದೇಶವೇ. ಸರ್ ಸ್ಯಾಮ್ಯುಯಲ್ ಹೋರ್ ನಿಸ್ಸಂದೇಹವಾಗಿ ಸಂವಿಧಾನ ಕಾಯ್ದೆಯ ಎಲ್ಲಾದರೂ ಒಂದೆಡೆ ಚುನಾಯಿಸುವ ಅಧಿಕಾರದ ನಿಬಂಧನೆಗಳು ಇರಬೇಕು. ಅದು ಅಗತ್ಯ ಎಂದು ನಾನು ಭಾವಿಸುವೆ. ಡಾ ಬಿ. ಆರ್. ಅಂಬೇಡ್ಕರ್ ಈಗಿನ ಭಾರತ ಸರ್ಕಾರದ ಕಾಯ್ದೆಯಲ್ಲೂ ಇದೇ ಬಗೆಯ ನಿಬಂಧನೆಗಳಿವೆ. ಒಂದು ಪರಿಶಿಷ್ಟದಲ್ಲಿ ಕೆಲವು ಕಲಮುಗಳಿವೆ. ಸರ್ ಸ್ಯಾಮ್ಯುಯಲ್ ಹೋರ್ ಅದು ಪ್ರತಿ ಸಂವಿಧಾನದ ಕಾಯ್ದೆ ಮತ್ತು ಭಾರತ ಸರ್ಕಾರದ ಕಾಯ್ದೆಯಲ್ಲೂ ಇರುತ್ತದೆಂದು ನನಗನಿಸುತ್ತದೆ. ಲಾರ್ಡ್ ಸ್ಯಾಲಿಸ್ಬರಿ ಇದುವರೆಗೆ ನಾನು ಸಾಧ್ಯವಾದಷ್ಟು ಅದನ್ನು ಓದಿದೆ. ಆದರೆ ಅದನ್ನು ಪ್ರಶಂಸಿಸುವುದು ನನಗೆ ಸಾಧ್ಯವಾಗಲಿಲ್ಲ. ಸರ್ ಸ್ಯಾಮ್ಯುಯಲ್ ಹೋರ್ ನಾವು ಪರಿಶೀಲಿಸಬೇಕಾದ ಪ್ರಶ್ನೆಗಳಲ್ಲಿ ಇದು ಒಂದು ಮತ್ತು ಸಂವಿಧಾನ ಕಾಯ್ದೆಯಲ್ಲಿ ಈ ಬಗ್ಗೆ ಯಾವುದಾದರೊಂದು ಅವಕಾಶವನ್ನು ನಾವು ಕಲ್ಪಿಸಬೇಕಿದೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಲಾರ್ಡ್ ಸ್ಯಾಲಿಸ್ಬರಿ ಮತ್ತೊಮ್ಮೆ ಅತ್ತಲಕ್ಷ್ಯ ವಹಿಸಿದರೆ ಅವರು ಅದನ್ನು ಪೂರ್ತಿ ಪ್ರಶಂಸಿಸುವರು. ಡಾ ಬಿ. ಆರ್. ಅಂಬೇಡ್ಕರ್ ಭಾರತ ಸರ್ಕಾರ ಕಾಯ್ದೆಯ 5ನೇ ಭಾಗದಲ್ಲಿ ಹೀಗಿದೆ: ಈ ಕಾಯ್ದೆಯ ನಿಬಂಧನೆಗಳನ್ನು ಭಾರತೀಯ ಶಾಸನಸಭೆ ಒಪ್ಪಿಕೊಳ್ಳಬಹುದು ಅಥವಾ ಬದಲಾಯಿಸಬಹುದು. ಜಿಟ್ಲಾಂಡಿನ ಮಾರ್ಕ್ವೆಸ್ ಒಂದು ಪೂರಕ ಪ್ರಶ್ನೆ: 4 ಕ್ಷೇತ್ರದಿಂದ ನಿಮ್ಮ ವರ್ಗಗಳ ಪ್ರತಿನಿಧಿಗಳು ಆಯ್ಕೆಯಾಗುತ್ತಾರಲ್ಲ, ಅವು ಒಂದೇ ಪ್ರದೇಶದಲ್ಲಿ ಬರುತ್ತವೆಯೇ? ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಸರ್ ಸ್ಯಾಮ್ಯುಯಲ್ ಹೋರ್ ಅದನ್ನು ಲೆಕ್ಕ ಹಾಕಲಾಗಿದೆ ಎಂದು ನನಗನಿಸುತ್ತಿಲ್ಲ. ಆದರೆ ಒಂದೇ ಪ್ರದೇಶದಿಂದ ಅವರನ್ನು ಆಯ್ಕೆ ಮಾಡುವುದಿಲ್ಲ. ಮದರಾಸನ್ನು ಒಟ್ಟು 15 ಪ್ರದೇಶಗಳನ್ನಾಗಿ ವಿಂಗಡಿಸಲಾಗುವುದು. ಅದರಲ್ಲಿ 11 ಸಾಮಾನ್ಯ ಸ್ಥಾನಗಳು. ಡಾ ಬಿ. ಆರ್. ಅಂಬೇಡ್ಕರ್ ಅಂದರೆ ಒಟ್ಟು 15 ಸಾಮಾನ್ಯ ಸ್ಥಾನಗಳೇ. ಸರ್ ಸ್ಯಾಮ್ಯುಯಲ್ ಹೋರ್ ಸಾಮಾನ್ಯ ಸ್ಥಾನಗಳು 11, ಒಟ್ಟು 19. 11 ಏಕಸದಸ್ಯ ಸ್ಥಾನಗಳು, 4 ದ್ವಿಸದಸ್ಯ ಸ್ಥಾನಗಳು. ಜಫರುಲ್ಲಾ ಖಾನ್ ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ನಾನು ಸರ್ಫಿನ್ ಥಿಯೇಟರ್ ಸ್ಪೆವರ್ಟ್. ನಕ್ಷತ್ರ ಚಿಹ್ನೆ ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಬಿ ಜುಲೈ 20, 1933 ಪುಟ 828. ನಕ್ಷತ್ರ ಚಿಹ್ನೆ ಫೈಲ್ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಅವರಿಗೆ ಒಂದು ಪ್ರಶ್ನೆ ಹಾಕುವೆ. ನನಗೆ ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ 4ರ ತಂಡ ಮೀಸಲು ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತದೆಂದು ಭಾವಿಸೋಣ. ಮುಕ್ತ ಕ್ಷೇತ್ರದಲ್ಲಿ ಎಲ್ಲರೂ ಮತ ಚಲಾಯಿಸಿದಂತೆ ಇಲ್ಲೂ ಮತದಾನ ನಡೆಯುತ್ತದೆ. ಅದಿರಲಿ. ಆದರೆ ಇಲ್ಲಿ 4ರಲ್ಲಿ 3 ನಾವು ಸ್ಪರ್ಧಿಸಬಯಸುವುದಿಲ್ಲ ಎಂದು ಹೇಳಿಬಿಟ್ಟರೆ ಚುನಾವಣೆಗೂ ಮುಂಚೆ ಅವರು ಹಿಂದೆ ಸರಿಯಬಹುದೇ? ಸರ್ ಪಿಂಪ್ಲೇಟರ್ ಸ್ಟೆವಾರ್ಟ್ ಅದು ಮನೆ ಒಪ್ಪಂದವನ್ನು ಅರ್ಥೈಸಿದಂತಾಯಿತು. ಸರ್ ಸ್ಯಾಮ್ಯುಯಲ್ ಹೋರ್ ಡಾ ಅಂಬೇಡ್ಕರ್ ಏನು ಹೇಳುತ್ತಾರೆ? ಡಾ ಬಿ. ಆರ್. ಅಂಬೇಡ್ಕರ್ 4ರು ಸ್ಪರ್ಧಿಸಬೇಕೆಂದೇನೂ ಇಲ್ಲ. ಸರ್ ಎನ್. ಸರ್ಕಾರ್ ಅದು ಅರ್ಥವಾಯಿತು. ಆದರೆ ಅಲ್ಲಿನ ಪದಗಳು ಹಾಗೆ ಹೇಳುವುದಿಲ್ಲ. ಜಫರುಲ್ಲಾ ಖಾನ್ ಈ ಯಾವುದೇ ಕ್ಷೇತ್ರಗಳಲ್ಲಿ ನಿಮ್ಮ ವರ್ಗಗಳು 4 ಅಭ್ಯರ್ಥಿಗಳನ್ನು ಹಾಕಲೇಬೇಕೆ? ಒಬ್ಬ ಅಭ್ಯರ್ಥಿಯನ್ನು ಮಾತ್ರ ನಿಮ್ಮ ವರ್ಗಗಳು ನಿಲ್ಲಿಸಿದರೆ ಮನೆ ಒಪ್ಪಂದದ ನಿಬಂಧನೆಗಳನ್ನು ಮೀರಿದಂತಾದೀತೆ. ಈ ವಿಷಯದಲ್ಲಿ ಮನೆ ಒಪ್ಪಂದವನ್ನು ಸರ್ಕಾರ ಹೇಗೆ ಅರ್ಥೈಸುತ್ತದೆ? ಸರ್ ಎ. ಪಿ. ಪಾತ್ರೋ ಪೂರ್ವಭಾವಿ ಚುನಾವಣೆಯ ಉದ್ದೇಶವೇ ಇದರಿಂದ ಈಡೇರಿದಂತಾಗುವುದಿಲ್ಲ. ಒಂದು ಕ್ಷೇತ್ರದಿಂದ 4ರನ್ನು ಚುನಾಯಿಸುವುದು ಎಂಬುದೇ ಪೂರ್ವಭಾವಿ ಚುನಾವಣೆಯ ಅರ್ಥ. ಸರ್ ಎನ್. ಸರ್ಕಾರ್ 4ರ ಬದಲು ಒಬ್ಬರನ್ನೇ ಚುನಾಯಿಸುವ ಸ್ವಾತಂತ್ರ್ಯ ನಿಮ್ಮ ವರ್ಗಗಳಿಗಿರಬೇಕು. ಮನೆ ಒಪ್ಪಂದ ರೂಪಿಸುವಾಗ ಅರ್ಥೈಸಿದ್ದನ್ನೇ ನಾನಿಲ್ಲಿ ಈಗ ಹೇಳುತ್ತಿದ್ದೇನೆಂಬುದನ್ನು ಡಾ ಅಂಬೇಡ್ಕರ್ ಅವರೆಲ್ಲ ದೃಢಪಡಿಸುವರು. ಡಾ ಬಿ. ಆರ್. ಅಂಬೇಡ್ಕರ್ ಹೌದು, ಅದು ಪೂರ್ಣ ಸರಿ.
ಜಫರುಲ್ಲಾ ಖಾನ್ ನಾಲ್ವರನ್ನು ನಿಲ್ಲಿಸಿದಲ್ಲಿ ಒಬ್ಬರು ಹಿಂತೆಗೆದುಕೊಳ್ಳಬಹುದು. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. ನಕ್ಷತ್ರ ಚಿಹ್ನೆ ಸರ್ ಎನ್. ಸರ್ಕಾರ್ ನನಗೆ ಕೆಲವು ಮಾಹಿತಿಗಳು ಬೇಕು. ನಾನು ವಾದ ಮಾಡುತ್ತಿಲ್ಲ. ಕೋಮು ತೀರ್ಪು ಬಂದುದು ಆಗಸ್ಟ್ 17, 1932ರಲ್ಲಿ ಹೌದೇ? ಸರ್ ಸ್ಯಾಮ್ಯುಯಲ್ ಹೋರ್ ಅಲ್ಲ, ಆಗಸ್ಟ್ 16ರಂದು. ಸರ್ ಎನ್. ಸರ್ಕಾರ್ ನನ್ನ ಪ್ರತಿಯಲ್ಲಿ 17ರಂದು ಎಂದಿದೆ. ಒಂದು ದಿನದ ವ್ಯತ್ಯಾಸ ಇರಲಿ. ನಿಮ್ಮ ವರ್ಗಗಳಿಗೆ ಸಂಬಂಧಿಸಿದಂತೆ ಈ ತೀರ್ಮ ಒಟ್ಟಾರೆ ಹೇಳುವುದೇನೆಂದರೆ ಅವರು ಸಾಮಾನ್ಯ ಮುಕ್ತ ಕ್ಷೇತ್ರಗಳಲ್ಲೂ ಮತ ಚಲಾಯಿಸಬಹುದು. ಅವರ ಕ್ಷೇತ್ರಗಳು ಒಟ್ಟು 10. ಈ ತೀರ್ಪ ಒಟ್ಟು 20 ವರ್ಷ ಕಾಲ ಜಾರಿಯಲ್ಲಿರುವುದು. ಅದರ ಒಟ್ಟಾರೆ ತಿರುಳು ಇದು ಹೌದೇ? ಸರ್ ಸ್ಯಾಮ್ಯುಯಲ್ ಹೋರ್ ಹೌದು. ಸರ್ ಎನ್. ಸರ್ಕಾರ್ ಇನ್ನೊಂದು ದಿನಾಂಕ ಆಗಸ್ಟ್ 18, 1932. ಸತ್ಯಾಗ್ರಹ ಹೂಡುವುದಾಗಿ ಬೆದರಿಕೆ ಒಡ್ಡಿ ಮಹಾತ್ಮ ಗಾಂಧಿ ಪ್ರಧಾನಿಗೆ ಪತ್ರ ಬರೆದ ದಿನಾಂಕವೂ ಇದೆ. ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಬಿ. ಜುಲೈ 21. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ FF 2. ಅವರು ತಮ್ಮ ಪತ್ರದಲ್ಲಿ ಬ್ರಿಟಿಷ್ ಸರ್ಕಾರ ತಮ್ಮ ತೀರ್ಮಾನ ಬದಲಿಸಿ ನಿಮ್ನ ವರ್ಗಗಳಿಗೆ ಪ್ರಾತಿನಿಧ್ಯ ಯೋಜನೆಯನ್ನು ಹಿಂತೆಗೆದುಕೊಂಡರೆ ಈ ಉಪವಾಸ ನಿಲ್ಲುತ್ತದೆ ಎಂದು ಬರೆದಿದ್ದರು. ಮಹಾತ್ಮ ಗಾಂಧಿ ಈ ಬೆದರಿಕೆ ಪತ್ರ ಬರೆದು ಉಪವಾಸದ ಪರಿಣಾಮವನ್ನು ತಿಳಿಸಿದ್ದರು. ನಿಮ್ಮ ಮಾಹಿತಿಗೆ ಈ ದಿನಾಂಕ ಸರಿ ಹೋಗುತ್ತದೆಯೇ? ಸರ್ ಸ್ಯಾಮ್ಯುಯಲ್ ಹೋರ್ ನನ್ನಲ್ಲೀಗ ದಿನಾಂಕಗಳ ವಿವರಗಳಿಲ್ಲ. ಆದರೂ ಅದು ಸರಿ ಎನ್ನೋಣ. ಸರ್ ಎನ್. ಸರ್ಕಾರ್ ನನ್ನ ಪ್ರಶ್ನೆಯಲ್ಲಿ ಈ ಎಲ್ಲಾ ದಿನಾಂಕಗಳನ್ನು ನಾನು ಸೇರಿಸುವೆ. ಎಲ್ಲಾದರೂ ತಪ್ಪಾದರೆ ತಿಳಿಸಬಹುದು. ಸೆಕ್ರೆಟರಿ ಆಫ್ ಸ್ಟೇಟ್ ಒಪ್ಪುತ್ತಾರೆಯೇ? ಸರ್ ಸ್ಯಾಮ್ಯುಯಲ್ ಹೋರ್ ಆಗಲಿ. ಸರ್ ಎನ್. ಸರ್ಕಾರ್ ಆಗಸ್ಟ್ 18ರಂದು ಮಹಾತ್ಮ ಗಾಂಧಿ ಪ್ರಧಾನಿಗೆ ಪತ್ರ ಬರೆದರು. 1932ರಲ್ಲಿ ಸೆಪ್ಟೆಂಬರ್ 8ರಂದು ಮಹಾತ್ಮ ಗಾಂಧಿಗೆ ಉತ್ತರಿಸಿದ ಪ್ರಧಾನಿ ತಮ್ಮ ಪತ್ರದಲ್ಲಿ ಹಿಂದೂ ಸಮುದಾಯದಿಂದ ನಿಮ್ಮ ವರ್ಗಗಳನ್ನು ಈ ತೀರ್ಪ ಯಾವ ವಿಧದಲ್ಲೂ ಬೇರ್ಪಡಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ದಯವಿಟ್ಟು ಈ ಪತ್ರದ ದಿನಾಂಕ ಗಮನಿಸಿ. ಯಾವ ಪ್ರಮಾದವೂ ಆಗಿಲ್ಲ ಎಂಬುದನ್ನು ಮಹಾತ್ಮ ಗಾಂಧಿಗೆ ಪ್ರಧಾನಿಯು ಮನವರಿಕೆ ಮಾಡಿಕೊಡಬಯಸಿದ್ದು ಸೆಪ್ಟೆಂಬರ್ 8ರ ಪತ್ರದಲ್ಲಿ. ಸೆಪ್ಟೆಂಬರ್ 15ರಂದು ಪಂಡಿತ ಮದನ ಮೋಹನ ಮಾಳವೀಯ ಅವರು ಸೆಪ್ಟೆಂಬರ್ 17, 18ರಂದು ದೆಹಲಿಯಲ್ಲಿ ಸಮಾವೇಶ ನಡೆಸುವುದಾಗಿ ಪತ್ರಿಕಾ ಪ್ರಕಟಣೆ ನೀಡಿದರು. ಕೆಲವು ಸ್ನೇಹಿತರಿಗೆ ಎಂದು ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದು ಸೆಪ್ಟೆಂಬರ್ 18ರಂದು. 1932ರ ಸೆಪ್ಟೆಂಬರ್ 16ರಂದು ಇದೇ ಮಾಳವೀಯ ಇನ್ನೊಂದು ಪತ್ರಿಕಾ ಪ್ರಕಟಣೆಯಲ್ಲಿ ಸಮಾವೇಶ ದೆಹಲಿಯಲ್ಲ, ಮುಂಬಯಿಯಲ್ಲಿ ನಡೆಯುವುದು ಎಂದು ಹೇಳಿದರು. ಆಮರಣಾಂತ ಉಪವಾಸ ಎಂದು ನಂತರ ಹೇಳಲಾದ ಸತ್ಯಾಗ್ರಹ ಶುರುವಾಗಿದ್ದು 1932ರ ಸೆಪ್ಟೆಂಬರ್ 20ರಂದು. ಮಹಾತ್ಮ ಗಾಂಧಿ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎಂಬ ಪ್ರಕಟಣೆ ಬಂದಿದ್ದು ಸೆಪ್ಟೆಂಬರ್ 24ರಂದು. ಮಾರನೇ ದಿನ ಸೆಪ್ಟೆಂಬರ್ 25ರಂದು ಒಪ್ಪಂದಕ್ಕೆ ಸಹಿಗಳು ಬಿದ್ದವು. ಎಂಬ ಪ್ರಕಟಣೆ ಬಂದಿದ್ದು ಸೆಪ್ಟೆಂಬರ್ 24ರಂದು. ಮಾರನೇ ದಿನ ಸೆಪ್ಟೆಂಬರ್ 25ರಂದು ಒಪ್ಪಂದಕ್ಕೆ ಸಹಿಗಳು ಬಿದ್ದವು. ಇವು ನಾನು ಸಂಗ್ರಹಿಸಿದ ದಿನಾಂಕಗಳು. ಇವನ್ನು ನೀವು ಒಪ್ಪಿಕೊಳ್ಳಬಹುದು ಅಥವಾ ತಿದ್ದಬಹುದು. ಸರ್ ಸ್ಯಾಮ್ಯುಯಲ್ ಹೋ ಆಗಲಿ. ಸರ್ ಎನ್. ಸರ್ಕಾರ್ ಈ ಪ್ರಶ್ನೆಯಲ್ಲಿ ನಾನು ಇನ್ನಷ್ಟು ದಿನಾಂಕಗಳನ್ನು ಮುಂದಿಡುವೆ. ನಿಮ್ಮ ಬಳಿ ತಕ್ಷಣ ಉತ್ತರ ಇಲ್ಲದಿದ್ದರೆ ಪರವಾಗಿಲ್ಲ. ನಾನು ನನ್ನ ಅಂಶವನ್ನು ಸ್ಪಷ್ಟಪಡಿಸುವ. ಇವನ್ನು ಸಾಬೀತುಪಡಿಸಲು ನಾನು ಕೆಲವು ಸಾಕ್ಷ್ಯಗಳನ್ನು ಕರೆಯುವೆ. ಒಪ್ಪಂದ ಸಹಿಯಾಗಿದ್ದು ಮನೆಯಲ್ಲಿ 1932ರ ಸೆಪ್ಟೆಂಬರ್ 25ರಂದು. ಇಲ್ಲಿ ಸಹಿ ಮಾಡಿರುವವರು ಬಹಳ ಜನ. ಎಲ್ಲರ ಹೆಸರುಗಳನ್ನು ನಾನಿಲ್ಲಿ ಓದುವುದಿಲ್ಲ. ಆದರೆ ಒಂದು ಅಂಶವನ್ನು ಗಮನಿಸಿ. ಒಪ್ಪಂದಕ್ಕೆ ಬಂಗಾಲದ ಹಿಂದೂಗಳನ್ನು ಪ್ರತಿನಿಧಿಸಿ ಯಾರೂ ಸಹಿ ಮಾಡಿಲ್ಲ. ಮೂರನೇ ದಿನ 26ರಂದು ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಗೃಹ ಖಾತೆಯ ಸದಸ್ಯ ಸರ್ಕಾರವು ಒಪ್ಪಂದವನ್ನು ಅನುಮೋದಿಸಿದೆ ಎಂದು ಪ್ರಕಟಿಸಿತು. ನಿಮ್ಮ ವರ್ಗಗಳ ಮುಖಂಡರು ಮತ್ತು ಹಿಂದೂ ಸಮುದಾಯದ ಇತರ ನಾಯಕರ ನಡುವೆ ಪಿ.ಯು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಒಪ್ಪಂದವಾಗಿದೆ ಎಂಬುದನ್ನು ಸರ್ಕಾರವು ತಿಳಿದುಕೊಂಡಿದೆ. ಇದರಿಂದ ತನಗೆ ತುಂಬಾ ನೆಮ್ಮದಿ ಉಂಟಾಗಿದೆ ಎಂದು ಹೇಳಿತು. ಮರುದಿನವೇ ಇದನ್ನು ಸದನದಲ್ಲಿ ಪ್ರಕಟಿಸಲಾಯಿತು. ಈ ದಿನಾಂಕಗಳನ್ನು ನೀವು ಹೊರಗೆ ಹಚ್ಚಿ ನೋಡಬಹುದು. ನಿನ್ನೆ ನೀವು ಕೊಟ್ಟ ಉತ್ತರಗಳಿಂದ ನಿಮ್ಮ ವರ್ಗದ ಮುಖಂಡರು ಮತ್ತು ಹಿಂದೂ ಸಮಾಜದ ಇತರ ನಾಯಕರ ನಡುವೆ ಒಪ್ಪಂದವಾಗಿದೆ ಎಂಬುದು ಸರ್ಕಾರದ ತಿಳುವಳಿಕೆಯಾಗಿದೆ ಎಂದು ನಾನು ತಿಳಿಯಬಹುದೇ? ನಿಮ್ಮ ತಿಳುವಳಿಕೆಯೂ ಇದೇ ಆಗಿರಬೇಕಲ್ಲವೇ? ಸರ್ ಸ್ಯಾಮ್ಯುಯಲ್ ಹೋರ್ ನೀವು ಪೂರ್ತಿ ಮುಗಿಸಿದ ಬಳಿಕ ನಾನು ಉತ್ತರಿಸುವೆ. ಸರ್ ಎನ್. ಸರ್ಕಾರ್ ನನ್ನ ಈ ಪ್ರಶ್ನೆ ಮುಗಿಯಿತು. ಸರ್ ಸ್ಯಾಮ್ಯುಯಲ್ ಹೋ ಮೂಲ ಕೋಮು ತೀರ್ಪಿನ 4ನೇ ಪ್ಯಾರಾ ಮೇರೆಗೆ ತಪ್ಪೋ ಸರಿಯೋ? ಸರ್ಕಾರವು ಸಂಬಂಧಪಟ್ಟ ಪಕ್ಷಗಳ ಅಂದರೆ ನಿಮ್ಮ ವರ್ಗಗಳು ಮತ್ತು ಇತರ ಹಿಂದೂಗಳ ನಡುವಣ ಅಖಿಲ ಭಾರತ ಒಪ್ಪಂದವನ್ನು ಪುಣೆ ಒಪ್ಪಂದ ಎಂದು ಒಪ್ಪಿಕೊಂಡಿತು. ಮನೆ ಒಪ್ಪಂದಕ್ಕೆ ಕಾರಣವಾದ ಮಾತುಕತೆಯ ಬಗ್ಗೆ ಭಾರತದ ಸಾರ್ವಜನಿಕ ಜೀವನದಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಿತ್ತು. ತಮ್ಮ ಅಭಿಪ್ರಾಯಗಳು ನಿರ್ಲಕ್ಷ್ಯಕ್ಕೊಳಗಾಗಬಾರದೆಂದು ಎಚ್ಚರಿಕೆ ವಹಿಸಿ ಅದನ್ನು ಸಂಬಂಧಪಟ್ಟವರಿಗೆ ಸೂಕ್ತ ರೀತಿಯಲ್ಲಿ ತಿಳಿಸಲು ಆಸಕ್ತ ಪಕ್ಷಗಳು ಮುಂದಡಿಯಿಡಬಹುದಿತ್ತು. ಸಮಿತಿಯು ದಯವಿಟ್ಟು ಈ ಸಂಗತಿಯನ್ನು ಗಮನಿಸಬೇಕು. ಅದೇನೆಂದರೆ ಒಪ್ಪಂದವನ್ನು ಘೋಷಿಸಿದ ಸಾಕಷ್ಟು ಕಾಲದ ಬಳಿಕ ಯಾವುದೇ ವಿರೋಧವೂ ವ್ಯಕ್ತಪಟ್ಟಿಲ್ಲ. ಈ ಅಂಶಕ್ಕೆ ತುಂಬಾ ಮಹತ್ವವಿದೆ. ನಿಜವೆಂದರೆ ಚರ್ಚೆ ನಡೆದಿರುವಾಗ ಒಪ್ಪಂದವನ್ನು ಬೆಂಬಲಿಸಿ ಅಸಂಖ್ಯಾತ ತಂತಿ ಸಂದೇಶಗಳು ನಮಗೆ ಬಂದವು. ಆ ಪೈಕಿ ಒಂದು ಒಪ್ಪಂದಕ್ಕೆ ವಿರೋಧವಾಗಿರಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ. ಸುಪ್ರಸಿದ್ಧ ಹಾಗೂ ಗೌರವಾನ್ವಿತ ಸರ್ ರವೀಂದ್ರನಾಥ ಠಾಗೋರ್ ಅವರು ಒಂದು ತಂತಿ ಸಂದೇಶ ಕಳಿಸಿದ್ದರು. ಬಂಗಾಲದಲ್ಲಿ ಮೊಟ್ಟ ಮೊದಲು ಯಾವಾಗ ವಿರೋಧ ಆರಂಭವಾಯಿತೆಂದು ನನಗೆ ಗೊತ್ತಿಲ್ಲ. ಸರ್ಕಾರವು ಒಪ್ಪಂದಕ್ಕೆ ಮಾನ್ಯತೆ ನೀಡಿದ 3 ತಿಂಗಳ ಬಳಿಕ ಬಂದ ವಿರೋಧವಲ್ಲದೆ ಇನ್ನಾವುದು ನನ್ನ ಗಮನಕ್ಕೆ ಬಂದಿಲ್ಲ. ಒಪ್ಪಂದವು ಗಾಲಕ್ಕೆ ಎಷ್ಟು ಉಪಯುಕ್ತ ಎಂಬ ಬಗ್ಗೆ ತನ್ನ ಅಭಿಪ್ರಾಯವನ್ನು ಬಂಗಾಲದಲ್ಲಿ ಕಂಡು ಬಂದಿರುವ ವಿರೋಧದ ಹಿನ್ನೆಲೆಯಲ್ಲಿ ಪರಿಶೀಲಿಸಲು ಸರ್ಕಾರವು ಸದಾ ಸಿದ್ಧವಿದೆ. ಆದರೆ ಸರ್ಕಾರವು ಒಂದು ಸರ್ಕಾರವಾಗಿ ಮೂಲ ಕೋಮು ತೀರ್ಪಿನ ನಿಬಂಧನೆಗಳಿಗೆ ಬದ್ಧವಾಗಿದೆ. ಈ ನಿಬಂಧನೆಗಳ ಹಿನ್ನೆಲೆಯಲ್ಲಿ ಯಾವುದೇ ಮಾತುಕತೆ ನಡೆಸಲು ಸರ್ಕಾರ ಸಿದ್ಧವಾಗಿದೆ. ಎಂ.ಆರ್. ಜಯಕ್ ಸರ್ ರವೀಂದ್ರನಾಥ್ ಠಾಗೋರ್ ಅವರು ಕಳಿಸಿದ ತಂತಿ ಸಂದೇಶದ ಅಭಿಪ್ರಾಯವೇನು? ಅವರು ಒಪ್ಪಂದವನ್ನು ಅನುಮೋದಿಸಿದ್ದರೆ ಸರ್ ಸ್ಯಾಮ್ಯುಯಲ್ ಹೋ ಒಪ್ಪಂದವನ್ನು ಅನುಮೋದಿಸಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದರು. ಸರ್ ತೇಜ್ ಬಹದ್ದೂರ್ ಸಪ್ತಾ ಸರ್ ಸ್ಯಾಮ್ಯುಯಲ್ ಹೋರ್ ಅವರೇ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮತ್ತು ಸಮಿತಿಯ ಮುಂದೆ ನಾನು ಒಂದು ವಿಚಾರವನ್ನು ಮಂಡಿಸಲೇ?
ಒಪ್ಪಂದದ ಮಾತುಕತೆಯು ಮುಂದುವರೆದಿದ್ದಾಗ ನಾನು ಮತ್ತು ಜಯಕ್ 4 ದಿನಗಳ ಕಾಲ ಮನೆಯಲ್ಲಿರುವ ಅವಕಾಶ ಬಂದಿತ್ತು. ಬಂಗಾಲದ ಹಿಂದೂಗಳಿಂದ ತಂತಿ ಸಂದೇಶ ಬಂದದ್ದು ನನಗೆ ಸ್ಪಷ್ಟವಾಗಿ ನೆನಪಿದೆ. ವೈಯಕ್ತಿಕವಾಗಿ ನನಗೂ ಬಂಗಾಲದ 2-3 ಪ್ರಮುಖ ಹಿಂದೂಗಳಿಂದ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ FFF ತಂತಿ ಸಂದೇಶಗಳು ಬಂದಿದ್ದವು. ಆ ತಂತಿ ಸಂದೇಶಗಳು ಈಗ ನನ್ನ ಬಳಿಯಿಲ್ಲ. ಆದರೆ ಇನ್ನೂ ಮುಂದುವರೆದು ನಾನು ಹೇಳಬಯಸುವುದೇನೆಂದರೆ, ಸರ್ ರವೀಂದ್ರನಾಥ ಟಾಗೋರ್ ಅವರು ಗಾಂಧೀಜಿಯವರನ್ನು ಅವರು ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವಾಗ ಅಥವಾ ಆಗ ತಾನೇ ಅವರು ಉಪವಾಸ ಮುಗಿಸಿದ ನಂತರ ಜೈಲಿನಲ್ಲಿ ಭೇಟಿಯಾಗಿದ್ದರು. ನನಗೆ ಇಷ್ಟು ನೆನಪಿದೆ, ತಪ್ಪಿದರೆ ತಿದ್ದಬಹುದು. ಸರ್ ಹರಿಸಿಂಗ್ ಗೌರ್, ಹೌದು, ಅವರು ಭೇಟಿಯಾಗಿದ್ದರು. ಸರ್ ತೇಜ್ ಬಹದ್ದೂರ್ ಸಪ್ತು, ಆಗ ಯಾವುದೋ ಒಂದು ಸಮಾರಂಭ ಇತ್ತು. ಒಪ್ಪಂದಕ್ಕೆ ಸಹಿ ಬಿದ್ದ ತಕ್ಷಣ ನಾನು ಮನೆಯಿಂದ ಹೊರಟೆ. ಇದೆಲ್ಲ ನಾನು ಹೊರಟ ನಂತರ ನಡೆದದ್ದು. ಪ್ರಾಯಶಃ ಜಯಕ್ ಅವರು ಆಗ ಮನೆಯಲ್ಲಿ ಇರಲಿಲ್ಲ. M.R. ಜಯಕರ್, ರವೀಂದ್ರನಾಥ ಟಾಗೋರ್ ಬಂದಾಗ ನಾನು ಪುಣೆಯಲ್ಲಿ ಇರಲಿಲ್ಲ. ಸರ್ ಎನ್ ಸರ್ಕಾರ್, ಸರ್ ರವೀಂದ್ರನಾಥ ಟಾಗೋರ್ ಅವರು ಬ್ರಾಹ್ಮಣರೆಂಬುದು ಸರ್ ಸ್ಯಾಮ್ಯುಯಲ್ ಹೋ ಅವರಿಗೆ ಗೊತ್ತೋ? ಸರ್ ಸ್ಯಾಮ್ಯುಯಲ್ ಹೋ, ಸರ್ ನೃಪೇಂದ್ರ ಸರ್ಕಾರ್ ಹೇಳಿದ ಮೇಲೆ ನನಗೆ ಈ ವಿಷಯ ತಿಳಿಯಿತು. ಆದರೆ ಒಂದು ವಿವಾದಾತೀತ ಸಂಗತಿ ಏನೆಂದರೆ, ಭಾರತದಿಂದ ವಾರಾನುಗಟ್ಟಲೆ ಬಂದ ಅಸಂಖ್ಯಾತ ತಂತಿ ಸಂದೇಶಗಳು ಮತ್ತು ಪತ್ರಗಳು ಒಪ್ಪಂದಕ್ಕೆ ಅನುಮೋದನೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದವು. ಆದರೆ ಒಂದೇ ಒಂದು ವಿರೋಧದ ಅಭಿಪ್ರಾಯ ನಮಗೆ ಬರಲಿಲ್ಲ. ಸರ್ ಎನ್ ಸರ್ಕಾರ್, ನಾನು ಸೂಕ್ಷ್ಮ ವಿಷಯಗಳನ್ನು ಪ್ರಸ್ತಾಪಿಸುವುದಿಲ್ಲ, ಏಕೆಂದರೆ ಈ ವಿಷಯದ ಬಗೆಗಿನ ಸಾಕ್ಷಿಗಳನ್ನು ಪರಿಶೀಲಿಸಲು ನಾನು ಕಾಯುತ್ತಿದ್ದೇನೆ. ನೀವು ಈ ತಂತಿ ಸಂದೇಶಗಳನ್ನು ಅವಲೋಕಿಸಿದ್ದೀರಾ? ಅವೆಲ್ಲವೂ ಕಾಂಗ್ರೆಸ್ ಜನರಿಂದ ಬಂದಿಲ್ಲವಷ್ಟೇ. ಸರ್ ಸ್ಯಾಮ್ಯುಯಲ್ ಹೋರ್, ಅವೆಲ್ಲವೂ ಹಿಂದೂಗಳಿಂದ ಬಂದಿವೆ. ಆ ಸಲಹೆಗಳೆಲ್ಲ ಕೇವಲ ಕಾಂಗ್ರೆಸ್ ಹಿಂದೂಗಳಿಂದ ಬಂದಿವೆ ಎಂಬುದನ್ನು ಒಂದು ಕ್ಷಣವೂ ಒಪ್ಪಿಕೊಳ್ಳಲು ನಾನು ಸಿದ್ಧನಿಲ್ಲ. ಸರ್ ಎನ್ ಸರ್ಕಾರ್, ಸಾಕಷ್ಟು ವಿರೋಧವು ಬಂದಿಲ್ಲವೇ? ಹಲವು ಜನರಿಂದ ಒಪ್ಪಂದದ ಪರ ತಂತಿ ಸಂದೇಶಗಳು ಬರುತ್ತಿದ್ದಾಗ ನಾನು ಹೀಗೆ ಹೇಳಲೆ, ಮಹಾತ್ಮ ಗಾಂಧಿಯ ಬೆದರಿಕೆಯನ್ನು ಹಾಕಿದಾಗ ಹಿಂದೂ ಸಮುದಾಯದ ಬಹುಸಂಖ್ಯಾತರನ್ನು ಬಗ್ಗುಬಡಿದಂತಾಗಲಿಲ್ಲವೇ? ಸರ್ಕಾರವೂ ಕೂಡ ಈ ಘಟನೆಗೆ ಹೊಣೆಯಾಯಿತು ಎನ್ನುವುದು ಸರಿಯಲ್ಲವೇ? ಸರ್ ಸ್ಯಾಮ್ಯುಯಲ್ ಹೋರ್, ಇದು ನಮಗೆ ಹೊಳೆಯಲೇ ಇಲ್ಲ. ಸರ್ ಎನ್ ಸರ್ಕಾರ್, ಅದು ನಿಮಗೆ ಈಗ ಹೊಳೆಯುತ್ತಿದೆ ಎಂದರೆ ಹೀಗೆ ಹೇಳುವ, ಬ್ರಿಟಿಷ್ ಸರ್ಕಾರ ಹೀಗೆ ಮಾಡದಿದ್ದರೆ ನಾನು ಆಮರಣಾಂತ ಉಪವಾಸ ಮಾಡುವ ಎಂದು ಅವರು ಹೇಳಿದಾಗ ನೀವು ಭಾರತ ದಂಡ ಸಂಹಿತೆಯ 508ನೇ ಕಲಮು ತೋರಿಸಿ, ಹೀಗೆ ಮಾಡುವುದು ಅಪರಾಧ, ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ಹೇಳಿದಿರಿ. ಒಂದು ವೇಳೆ ಅವರು ಉಪವಾಸ ಮುಂದುವರೆಸಿದ್ದರೆ ಏನು ಪರಿಣಾಮವಾದೀತೆಂಬುದು ಸರ್ಕಾರಕ್ಕೂ ತಿಳಿದಿರಲಿಲ್ಲವೇ? ಭಾರತ ದಂಡ ಸಂಹಿತೆಯ ಪ್ರಕಾರ ಯಾವುದು ಅಪರಾಧವೋ ಅದನ್ನು ನೀವು ಎದುರಾಡದೆ ಒಪ್ಪಿಕೊಂಡಿದ್ದಷ್ಟೇ ಅಲ್ಲದೆ, ಜೈಲಿನಲ್ಲಿರಬೇಕಾದ ವ್ಯಕ್ತಿ ಬಿಡುಗಡೆಯಾಗಬೇಕು ಎಂದು ನೀವು ಸಲಹೆ ಮಾಡಿದಿರಿ. 0000 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ 0000 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಸರ್ ಸ್ಯಾಮ್ಯುಯಲ್ ಹೋರ್, ನಾವು ಯಾವುದೇ ಭಯಕ್ಕೊಳಗಾಗಿ ಅಥವಾ ಅವಸರದಲ್ಲಿ ಕೆಲಸ ಮಾಡಲಿಲ್ಲ. ಸರ್ ನೃಪೇಂದ್ರ ಸರ್ಕಾರ್ ಅವರಿಗೆ ನಾನು ಆಶ್ವಾಸನೆ ಕೊಡುತ್ತೇನೆ. ನಮಗೆ ಲಭ್ಯವಿದ್ದ ಎಲ್ಲಾ ಸಾಕ್ಷ್ಯಗಳನ್ನು ಹೊರಗೆ ಹಚ್ಚಿ ಸಿದ್ಧಪಡಿಸಿ ಕೋಮು ತೀರ್ಮಾನದ ಪ್ರಕಾರ ಈ ಒಪ್ಪಂದ ಆಗಿದೆಯೇ ಎಂಬ ದೃಷ್ಟಿಕೋನದಿಂದ ನಾವು ಆ ಪ್ರಶ್ನೆಯನ್ನು ನೋಡಿದ್ದೆವು. ಒಪ್ಪಂದವು ಕೋಮು ತೀರ್ಮಾನದ ಪ್ರಕಾರವೇ ಆಗಿದೆ ಎಂಬುದು ನಮ್ಮ ನಂಬಿಕೆಯಾಗಿತ್ತು. ಸರ್ ಎನ್ ಸರ್ಕಾರ್, 1932 ಡಿಸೆಂಬರ್ನಲ್ಲಿ ಬಂಗಾಲ ಪರಿಷತ್ತಿನ ಸದಸ್ಯರಿಂದ ನವೆಂಬರ್ನಲ್ಲಿ ಇಲ್ಲಿಗೆ ಬಂದ ಕೆಲವು ತಂತಿ ಸಂದೇಶಗಳನ್ನು ಲಗತ್ತಿಸಿ ನಾನು ಒಂದು ಪತ್ರದ ಮೂಲಕ ಪ್ರಧಾನಿಗೆ ಮನವಿ ಸಲ್ಲಿಸಿದ್ದು ನಿಮಗೆ ಗೊತ್ತಿರಬಹುದು. ಸರ್ ಸ್ಯಾಮ್ಯುಯಲ್ ಹೋ, ಆರಂಭದಿಂದ ಕೊನೆಯವರೆಗೆ ಸರ್ ನೃಪೇಂದ್ರ ಸರ್ಕಾರ್ ಅವರು ಈ ವಿಷಯದಲ್ಲಿ ಬಹಳ ಆಸಕ್ತಿ ವಹಿಸಿದ್ದಾರೆಂಬುದು ನನಗೆ ತಿಳಿದಿದೆ. ಪರಿಷತ್ತಿನ ಸದಸ್ಯರ ವಿನಂತಿ ಮೇರೆಗೆ ನಾನು ಆ ಪತ್ರವನ್ನು ಪ್ರಧಾನಿಗೆ ಕಳಿಸಿದೆ. ಬಂಗಾಲ ಪರಿಷತ್ತಿನ 25 ಸದಸ್ಯರ ಬಂಗಾಲಕ್ಕೆ ಪ್ರಾತಿನಿಧ್ಯ ಇಲ್ಲ ಇತ್ಯಾದಿ ವಿರೋಧ ಸೂಚಿಸಿದ್ದ ಈ ತಂತಿ ಸಂದೇಶವನ್ನು ಆ ಪತ್ರಕ್ಕೆ ಲಗತ್ತಿಸುವ ಮುನ್ನ ಡಾ. ಅಂಬೇಡ್ಕರ್ ಅವರಿಗೆ ತೋರಿಸಲಾಯಿತು. ಅವರು ಮುಂಬಯಿಗೆ ಒಂದು ತಂತಿ ಸಂದೇಶ ಕಳಿಸಿ, ಈ ತಂತಿ ಸಂದೇಶಕ್ಕೆ ಉತ್ತರವೇನೆಂದು ತಿಳಿಯಬಯಸಿದರು. ಅಂದರೆ ಅವರು ಮುಂಬಯಿಯಿಂದ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲೆಂದು ನಾನು ಅದನ್ನು ಅವರಿಗೆ ತೋರಿಸಿದೆ. ಅದು ಉಚಿತ ಎಂದು ನನಗನಿಸಿತ್ತು. ಡಾ. B.R. ಅಂಬೇಡ್ಕರ್, ಸರ್ ನೃಪೇಂದ್ರ ಸರ್ಕಾರ್ ಅವರು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ಆ ಥರ ಯಾವುದನ್ನೂ ನಾನು ಮಾಡಿಲ್ಲ. ನೃಪೇಂದ್ರ ಸರ್ಕಾರ್ ಅವರು ನನಗೆ ಕೆಲವು ತಂತಿ ಸಂದೇಶಗಳನ್ನು ತೋರಿಸಿದ್ದರೆಂದು, ಆ ಬಗ್ಗೆ ನಾನು ಮುಂಬಯಿಯಿಂದ ಕೆಲವು ಮಾಹಿತಿ ತರಿಸಿಕೊಳ್ಳಬೇಕಾಗಿ ಇವರು ಕೇಳಿದ್ದರೆಂದು ಹೇಳುತ್ತಿದ್ದಾರೆ. ಆದರೆ ನಾನು ಅದ್ಯಾವುದನ್ನೂ ಮಾಡಲಿಲ್ಲ. ಸರ್ ಎನ್ ಸರ್ಕಾರ್, ಡಾ. ಅಂಬೇಡ್ಕರ್ ಅವರು ಆಗ ನನ್ನ ಕೈಗೆ ಇತ್ತ ಪ್ರತಿಯೊಂದು ನನ್ನ ಬಳಿ ಇದೆ. ಅವರು ತರಿಸಿಕೊಂಡ ಉತ್ತರವನ್ನು ನಾನು ಈಗ ಓದುವೆ. ಡಾ. B.R. ಅಂಬೇಡ್ಕರ್, ಅದು ಉತ್ತರವಲ್ಲ, ನನಗೆ ಬಂದ ಸ್ವತಂತ್ರವಾದ ತಂತಿ ಸಂದೇಶ. ಸರ್ ಎನ್ ಸರ್ಕಾರ್, ಇಲ್ಲಿ ಮುಖ್ಯವಾಗಿರುವುದು ತಂತಿ ಸಂದೇಶದ ಒಕ್ಕಣೆ. ಮುಂಬಯಿಯಲ್ಲಿ ಹಾಜರಿಲ್ಲದಿದ್ದರಿಂದಲೇ ಬಂಗಾಲದ ಹಿಂದೂಗಳಿಗೆ ಈ ಗತಿ ಬಂದಿದೆ, ಅಂದರೆ ನಾವು ಒಪ್ಪಂದದ ಚರ್ಚೆಯಲ್ಲಿ ಭಾಗವಹಿಸದಿದ್ದುದಕ್ಕಾಗಿ ನಮಗೆ ಗತಿ ಎಂಬ ಒಕ್ಕಣೆ ತಂತಿ ಸಂದೇಶದಲ್ಲಿತ್ತು. ಪ್ರಧಾನಿಗೆ ಕಳಿಸಿದ ತಂತಿ ಸಂದೇಶಗಳಲ್ಲಿ ನೀವು ಅದನ್ನು ನೋಡಿರಲೇಬೇಕೆಂದು ನನ್ನ ನಂಬಿಕೆ. ಸರ್ ಸ್ಯಾಮ್ಯುಯಲ್ ಹೋರ್, ಆ ತಂತಿ ಸಂದೇಶಗಳನ್ನು ಡಿಸೆಂಬರ್ನಲ್ಲಿ ಕಳಿಸಲಾಯಿತು. ವಾಸ್ತವವಾಗಿ ಮಾತುಕತೆಯು ನಡೆಯುತ್ತಿದ್ದಾಗ ಅಲ್ಲ. ಇದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಎಂದು ನನಗನಿಸುತ್ತದೆ. ಡಾ. B.R. ಅಂಬೇಡ್ಕರ್, ತಂತಿ ಸಂದೇಶವು ನವೆಂಬರ್ದು, ಕಳಿಸಿದ್ದು ಡಿಸೆಂಬರ್ನಲ್ಲಿ ಯಾಕೆಂದರೆ ನಾನು ಉತ್ತರಗಳಿಗಾಗಿ ಕಾಯುತ್ತಿದ್ದ. ಬಂಗಾಲ ಪರಿಷತ್ತು ಮೊಟ್ಟ ಮೊದಲ ಬಾರಿಗೆ ಈ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 0000 ಮಾತುಕತೆಯ ನಂತರ ನವೆಂಬರ್ನಲ್ಲಿ ಸಭೆ ಸೇರಿತು. ಅವರು ಸಭೆ ಸೇರಿದ ಕೂಡಲೇ 25 ಜನವರಿ ಸದಸ್ಯರು ಈ ಸಂದೇಶ ಅಥವಾ ಮನವಿಯನ್ನು ಪ್ರಧಾನಿಗೆ ಕಳಿಸಿದರು. ಯಾರು ಏನೇ ಹೇಳಲಿ, ನನಗೆ ಹೇಳಬೇಕಾಗಿದ್ದು ಇಷ್ಟೇ, ಆ ತಂತಿ ಸಂದೇಶದಲ್ಲಿ ಬಂಗಾಲದ ಬಗ್ಗೆ ಏನನ್ನೂ ಹೇಳಿಲ್ಲ. ಒಂದು ಚಿಕ್ಕ ಪ್ರಶ್ನೆ, ಮನೆ ಒಪ್ಪಂದ ಮತ್ತು ಕೋಮು ತೀರ್ಮಾನದ ಪರಿಣಾಮವಾಗಿ ಸೃಷ್ಟಿಯಾದ ಪರಿಸ್ಥಿತಿಯಿಂದ ಗಂಭೀರ ಹಾಗೂ ಭಯಾನಕ ಪರಿಣಾಮಗಳು ಬಂಗಾಲದಲ್ಲಿ ಕಾಣುತ್ತವೆ ಎಂಬ ಅಭಿಪ್ರಾಯವನ್ನು ಸರ್ ಸ್ಯಾಮ್ಯುಯಲ್ ಹೋರ್ ಅವರು ಅನುಮೋದಿಸುತ್ತಾರೆಯೇ? ಸರ್ ಸ್ಯಾಮ್ಯುಯಲ್ ಹೋರ್, ನಾನು ಹಾಗೆ ಭಾವಿಸುವುದಿಲ್ಲ. ಸರ್ ಎನ್ ಸರ್ಕಾರ್, ನಾನು ಹಾಗೆ ಭಾವಿಸುತ್ತೇನೆ.
ಡಾ ಬಿ. ಆರ್. ಅಂಬೇಡ್ಕರ್ ಮಹಮ್ಮದೀಯರಿಗೆ ಕೊಟ್ಟಿರುವ 119ರಷ್ಟು ಹೆಚ್ಚು ಸ್ಥಾನಗಳನ್ನು 10 ಅಥವಾ 12ಕ್ಕೆ ಇಳಿಸಿದರೆ ಬಂಗಾಲದಲ್ಲಿ ಭಯಾನಕ ಪರಿಣಾಮಗಳು ಉಂಟಾಗುವುದೆಂದು ನಿಮ್ಮ ಅಭಿಪ್ರಾಯವೇ? ಸರ್ ಎನ್. ಸರ್ಕಾರ್, ಆ ಸ್ಥಾನಗಳು ಹೆಚ್ಚು ಎಂಬರ್ಥದ ಪದಗಳನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಭಯಾನಕ ಪರಿಣಾಮ ಉಂಟಾಗುವುದೆಂದು ನನಗನಿಸುವುದಿಲ್ಲ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. ಡಾ ಬಿ. ಆರ್. ಅಂಬೇಡ್ಕರ್, ನನ್ನ ಸರದಿಯು ಬಂದಾಗ ಸರ್ ನೃಪೇಂದ್ರ ಸರ್ಕಾರ್ ಅವರು ಇಲ್ಲಿ ಇಲ್ಲದೆ ಹೋದಾರು. ಆದ್ದರಿಂದ ಅವರು ಕೇಳಿರುವ ಒಂದೆರಡು ಪ್ರಶ್ನೆಗಳ ಬಗ್ಗೆ ನಾನು ಕ್ಷಣಕಾಲ ಹೇಳಿಕೆಯೊಂದನ್ನು ನೀಡಲೆ. ಕಳೆದ ವರ್ಷ 3ನೇ ದುಂಡು ಮೇಜಿನ ಪರಿಷತ್ತು ನಡೆದಾಗ ತಮಗೆ ಒಂದು ತಂತಿ ಸಂದೇಶ ಬಂದಿದ್ದಾಗಿ, ಅದಕ್ಕೆ ಉತ್ತರವಾಗಿ ನಾನು ಒಂದು ತಂತಿ ಸಂದೇಶವನ್ನು ಪಡೆದ ಎಂದು ನೃಪೇಂದ್ರ ಸರ್ಕಾರ್ ಅವರು ಹೇಳಿದರು. ನಾನು ಸ್ಪಷ್ಟಪಡಿಸಲಿಚ್ಛಿಸುವುದೇನೆಂದರೆ, ನನಗೆ ಬಂದ ತಂತಿ ಸಂದೇಶವು ನಾನು ಮಾಡಿದ ಯಾವುದೇ ತನಿಖೆಗೆ ಉತ್ತರವಾಗಿರಲಿಲ್ಲ. ನಾನು ತಪ್ಪಿದ್ದರೆ ಸರ್ ನೃಪೇಂದ್ರ ಸರ್ಕಾರ್ ಅವರು ತಿದ್ದಬಹುದು. ಸರ್ ನೃಪೇಂದ್ರ ಸರ್ಕಾರ್, ನಾನು ಸಂಕ್ಷಿಪ್ತವಾಗಿ ಹೇಳುವೆ. ಡಾ ಬಿ. ಆರ್. ಅಂಬೇಡ್ಕರ್, ನನಗೆ ಒಂದು ಮಾತು ಹೇಳಬೇಕಾಗಿದೆ. ಅಧ್ಯಕ್ಷ ಡಾ. ಅಂಬೇಡ್ಕರ್ ತಮ್ಮ ಹೇಳಿಕೆಯನ್ನು ನೀಡಲಿ. ಡಾ ಬಿ. ಆರ್. ಅಂಬೇಡ್ಕರ್, ಸರ್ ನೃಪೇಂದ್ರ ಸರ್ಕಾರ್ ಅವರಿಗೆ ಬಂದ ತಂತಿ ಸಂದೇಶವು ಭಾರತೀಯ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಉಪವಾಸ ಸತ್ಯಾಗ್ರಹ ಮುಗಿದ ನಂತರ ಮಹಾತ್ಮ ಗಾಂಧಿಯವರು ಸ್ಥಾಪಿಸಿದ ಅಸ್ಪೃಶ್ಯತಾ ವಿರೋಧ ಮಂಡಳಿಯ ಸದಸ್ಯರಿಗೆ ಮನೆ ಒಪ್ಪಂದವನ್ನು ವಿರೋಧಿಸಿ ನೃಪೇಂದ್ರ ಸರ್ಕಾರ್ ಅವರಿಗೆ ಈ ತಂತಿ ಸಂದೇಶವನ್ನು ಕಳಿಸಲಾಗಿತ್ತು ಎಂದು ಗೊತ್ತಾದಾಗ ಅವರು ತಾವೇ ನಿರ್ಧರಿಸಿ ನನಗೆ ಒಂದು ತಂತಿ ಸಂದೇಶವನ್ನು ಕಳಿಸಿದ್ದರು. ಸರ್ ನೃಪೇಂದ್ರ ಸರ್ಕಾರ್ ಅವರು ಉಲ್ಲೇಖಿಸುತ್ತಿರುವುದು ಈ ಸಂದೇಶವನ್ನು ನಾನು ನಡೆಸಿದ ಯಾವುದೇ ತನಿಖೆಗೆ ಉತ್ತರವಾಗಿ ಬಂದ ತಂತಿ ಸಂದೇಶ ಅದಲ್ಲ. ಸಮಿತಿಯ ಗಮನಕ್ಕೆ ನಾನು ತರಬಯಸುವ ಮುಂದಿನ ಅಂಶವೇನೆಂದರೆ, ಮನೆ ಒಪ್ಪಂದವನ್ನು ವಿರೋಧಿಸಿ ಬಂಗಾಲದ ಸ್ನೇಹಿತರು ತಮಗೆ ಕಳಿಸಿದ ತಂತಿ ಸಂದೇಶವನ್ನು ಸರ್ ನೃಪೇಂದ್ರ 0003 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸರ್ಕಾರ್ ಅವರು ನನಗೆ ತೋರಿಸಿ, ಯಾವುದೇ ವ್ಯಾಖ್ಯಾನವಿಲ್ಲದೆ ಪ್ರಧಾನಿಯ ಗಮನಕ್ಕೆ ತರುವ ಉದ್ದೇಶದಿಂದ ಅದನ್ನು ಕಳಿಸುವುದಾಗಿ ಮಾತ್ರ ಹೇಳಿದರು. ಆ ಪತ್ರವನ್ನು ಪ್ರಧಾನಿಗೆ ರವಾನಿಸಿದ್ದಷ್ಟೇ ಅಲ್ಲದೆ, ಮನೆ ಒಪ್ಪಂದವಾದಾಗ ಬಂಗಾಲದ ಸವರ್ಣೀಯ ಹಿಂದೂ ಪ್ರತಿನಿಧಿಗಳಿಗೆ ಅವಕಾಶವಿತ್ತೆ ಎಂಬ ಬಗ್ಗೆ ವಿಚಾರಣೆ ನಡೆಸಲು ಪ್ರಧಾನಿಯನ್ನು ಅವರು ಒತ್ತಾಯಿಸಿದ್ದು ನನಗೆ ತಿಳಿಯಿತು. ಈ ಹಿನ್ನೆಲೆಯಲ್ಲಿ ನಾನು ತಕ್ಷಣ ಪ್ರಧಾನಿಗೆ ಒಂದು ಪತ್ರವನ್ನು ಬರೆದೆ. ಜತೆಗೆ ನನಗೆ ಬಂದಿದ್ದ ತಂತಿ ಸಂದೇಶಗಳನ್ನು ರವಾನಿಸಿದೆ. ಮನೆ ಒಪ್ಪಂದವಾದಾಗ ಬಂಗಾಲದ ಸವರ್ಣೀಯ ಹಿಂದೂಗಳಿಗೆ ಪ್ರಾತಿನಿಧ್ಯವಿರಲಿಲ್ಲ ಎಂದು ನಮೂದಿಸಲಾದ ತಂತಿ ಸಂದೇಶವು ನನ್ನ ತಿಳುವಳಿಕೆ ಮಟ್ಟಿಗೆ ಸರಿಯಿಲ್ಲ ಎಂದು ತಿಳಿಸಿದ್ದೆ. ಏಕೆಂದರೆ ಪುಣೆ ಒಪ್ಪಂದವಾದಾಗ ಬಂಗಾಲದ ಸವರ್ಣೀಯ ಹಿಂದೂ ಸದಸ್ಯರು ಹಾಜರಿದ್ದರೂ ಏಸೊನ್ನೆಂಬ ಸಂಗತಿ ನನಗೆ ತಿಳಿದಿತ್ತು. ನನ್ನೊಂದಿಗೆ ಅವರು ಆಗ ಮಾತನಾಡಿದ್ದರು. ಒಪ್ಪಂದಕ್ಕೆ ಬರಲು ಕೋರಿದ್ದರು. ಪ್ರಧಾನಿಗೆ ಬರೆದ ಪತ್ರದ ಪ್ರತಿಯನ್ನು ನನ್ನ ಸರದಿ ಬಂದಾಗ ನಾನು ಸಮಿತಿಯ ಮುಂದಿಡುವೆ. ಈ ಹಂತದಲ್ಲಿ ನಾನು ಹೇಳಬಯಸುವುದು ಇಷ್ಟು. ನಕ್ಷತ್ರ ಚಿಹ್ನೆ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ಕಾರವನ್ನು ನೇಮಿಸುವ ಶಾಸನಸಭೆಯು ಮೇಲ್ಮನೆಯ ಸದಸ್ಯರನ್ನು ನೇಮಕ ಮಾಡುವುದು ಎಂದು ಲಾರ್ಡ್ ಲೋಥಿಯಾನ್ ಹೇಳಿದರು. ಒಮ್ಮೆ ಈ ಸದಸ್ಯರು ಶಾಸನಸಭೆಯಿಂದ ಚುನಾಯಿತರಾದ ನಂತರ ಅವರಿಗೆ ಯಾವ ಜವಾಬ್ದಾರಿಯೂ ಉಳಿಯುವುದಿಲ್ಲ. ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಫೆಡರಲ್ ಸರ್ಕಾರದ ಮುಂದೆ ಬರುವ ಪ್ರತಿಯೊಂದು ವಿಷಯದ ಬಗ್ಗೆ ಅವರು ಶಾಸನಸಭೆಯ ಸಲಹೆಯನ್ನು ಪಡೆಯುವುದಿಲ್ಲ. ಒಮ್ಮೆ ಅವರು ಚುನಾಯಿತರಾದರೆ ಅವರು ಸ್ವತಂತ್ರರಾಗುತ್ತಾರೆ. ಆದರೆ ಪ್ರಾಂತೀಯ ಸರ್ಕಾರದ ಅಭಿಪ್ರಾಯವೇನೆಂದು ತಿಳಿಯಲು ಫೆಡರಲ್ ಸರ್ಕಾರ ಬಯಸುತ್ತದೆ. ಡಾ ಬಿ. ಆರ್. ಅಂಬೇಡ್ಕರ್, ಪ್ರಾಂತದಲ್ಲಿ ಇಂದು ಇರುವ ಸರ್ಕಾರವೇ? ಸರ್ ಮಿರ್ಜಾ ಇಸ್ಮಾಯಿಲ್, ಹೌದು. ಡಾ ಬಿ. ಆರ್. ಅಂಬೇಡ್ಕರ್, ಪ್ರಾಂತೀಯ ಸರ್ಕಾರದಲ್ಲಿ ಬದಲಾವಣೆಯಾದರೆ ಕೇಂದ್ರದಲ್ಲಿ ಪ್ರಾತಿನಿಧ್ಯವು ಬದಲಾಗುತ್ತದೆ, ಅಲ್ಲವೇ? ಸರ್ ಮಿರ್ಜಾ ಇಸ್ಮಾಯಿಲ್, ಹೌದು. ಈಗಾಗಲೇ ಬೆಳೆಯುತ್ತಿರುವ ಪ್ರಾಂತೀಯ ಅತಿರೇಕವನ್ನು ನಿಮಗೆ ತಡೆಯಬೇಕಾಗಿದ್ದರೆ ಇದೇ ಉತ್ತಮ ಮಾರ್ಗವೆಂದು ನನಗೆ ತೋರುತ್ತದೆ. ಈಗಾಗಲೇ ಕೆಳಮನೆಯಲ್ಲಿ ನಿಮಗೆ ಜನಪ್ರಿಯತೆ ಇದೆ. ಪ್ರಜಾಸತ್ತಾತ್ಮಕ ದೃಷ್ಟಿಯಿಂದ ಇದಕ್ಕೆ ಆಕ್ಷೇಪ ಇರಲೇಕೂಡದು, ಏಕೆಂದರೆ ಪ್ರಾಂತಗಳಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳಿವೆ. ಡಾ ಬಿ. ಆರ್. ಅಂಬೇಡ್ಕರ್, ಒಂದು ನಿರ್ದಿಷ್ಟ ವಿಷಯದ ಮೇಲೆ ಜನಮತ ಪಡೆಯಲು ಅವರನ್ನು ಮತದಾನಕ್ಕೆ ಒಳಪಡಿಸಿ. ಎಂ. ಆರ್. ಜಯಕರ್, ಈ ದಾರಿಯನ್ನು ಹಿಡಿದರೆ ಪ್ರಾಂತೀಯ ಶಾಸನಸಭೆಗಳು 5 ವರ್ಷ ಕಾಲ, ಜಫ್ರುಲ್ಲಾ ಖಾನ್ ಅವರು ಹೇಳಿದಂತೆ ಮೇಲ್ಮನೆಯು 7 ವರ್ಷ ಕಾಲ ಅಸ್ತಿತ್ವದಲ್ಲಿದ್ದರೆ ಸಿಬ್ಬಂದಿಯಲ್ಲಿ ಅತ್ಯವಶ್ಯವಾಗಿ ಒಂದು ಬದಲಾವಣೆಯಾಗಬೇಕೆಂದು ಅರ್ಥವಾಗುವುದಿಲ್ಲವೇ? ನಕ್ಷತ್ರ ಚಿಹ್ನೆ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 0002 ನಕ್ಷತ್ರ ಚಿಹ್ನೆ ಡಾ ಬಿ. ಆರ್. ಅಂಬೇಡ್ಕರ್, ಫೆಡರೇಷನ್ ಪ್ರವೇಶಿಸಿದ ಬಳಿಕ ಬೇರೆ ಬೇರೆ ಸಂಸ್ಥಾನಗಳು ಮಾಡುವ ಸಂವಿಧಾನ ಕಾಯ್ದೆಯಲ್ಲಿ ಅವಕಾಶವಿರುತ್ತದೆಯೇ ಎಂದು ನಾನು ಸೆಕ್ರೆಟರಿ ಆಫ್ ಸ್ಟೇಟ್ ರವರನ್ನು ಕೇಳಬಯಸುವೆ. ಸರ್ ಸ್ಯಾಮ್ಯುಯಲ್ ಹೋರ್, ಇಲ್ಲ, ಅಲ್ಲಿ ಅವಕಾಶವಿರುವುದಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್, ಫೆಡರಲ್ ಕೋರ್ಟಿನಲ್ಲಿ ವಿವಾದವೊಂದು ಉದ್ಭವಿಸಿದ್ದಾಗಿ ಭಾವಿಸೋಣ. ನಿರ್ದಿಷ್ಟ ವಿಷಯ ಒಂದು ಒಕ್ಕೂಟದ ಕಕ್ಷೆಯೊಳಗೆ ಬರುತ್ತದೆಯೇ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದು ಕೋರ್ಟಿಗೆ ಹೇಗೆ ಸಾಧ್ಯ? ಸರ್ ಸ್ಯಾಮ್ಯುಯಲ್ ಹೋರ್, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಹೇಳುತ್ತೇನೆ. ಈಗ ಅವರು ಒಪ್ಪಂದಗಳನ್ನು ಪರಿಗಣಿಸುವ ಹಾಗೆ ಆಗಲು ಅವರು ಒಪ್ಪಂದವನ್ನು ಪರಿಗಣಿಸುತ್ತಾರೆಂಬುದೇ ನನ್ನ ಊಹೆ. ಸರ್ ತೇಜ್ ಬಹದ್ದೂರ್ ಸಪ್ತು, ಹೌದು. ಡಾ ಬಿ. ಆರ್. ಅಂಬೇಡ್ಕರ್, ಆದರೆ ಅದು ಸಂವಿಧಾನ ಖಾತೆಯ ಅಂಗವಾಗಿ ಅಲ್ಲ, ಅಲ್ಲವೇ? ಸರ್ ಸ್ಯಾಮ್ಯುಯಲ್ ಹೋರ್, ಹಾಗಲ್ಲ, ಸಂವಿಧಾನ ಕಾಯ್ದೆಯಲ್ಲಿ ಅದು ಇರುವುದಿಲ್ಲ. ಈಗ ಸಂಸತ್ತಿನ ಯಾವುದೇ ಕಾಯ್ದೆಯಲ್ಲಿ ಒಪ್ಪಂದಗಳು ಇರುವುದಿಲ್ಲ. ಆದರೂ ಸರ್ ತೇಜ್ ಬಹದ್ದೂರ್ ಸಪ್ತು ಮತ್ತು ಇತರ ಭಾರತೀಯರು ನಾನು ತಪ್ಪು ಹೇಳಿದರೆ ತಿದ್ದಲಿ ಒಪ್ಪಂದಗಳನ್ನು ನಿರಂತರವಾಗಿ ಪರಿಗಣಿಸಲಾಗಿದೆ. ಸರ್ ತೇಜ್ ಬಹದ್ದೂರ್ ಸಪ್ತು, ಹೌದು, ಒಪ್ಪಂದಗಳು ಎಲ್ಲೆಡೆ ಮುನಿಸಿಪಲ್ ಕಾಯ್ದೆಯ ಭಾಗವಾಗಿದೆ. ನಕ್ಷತ್ರ ಚಿಹ್ನೆ ಡಾ ಬಿ. ಆರ್. ಅಂಬೇಡ್ಕರ್, ಶ್ವೇತಪತ್ರದ 70ನೇ ಪ್ರಸ್ತಾಪದ ಮೇರೆಗೆ ಗವರ್ನರ್ ಜನರಲ್ ರವರು ಕಾನೂನು ಪ್ರಕಾರ ಹೊರಡಿಸಿದ ಆಜ್ಞೆಗಳು ಜಾರಿಯಾಗುವಂತೆ ನೋಡಿಕೊಳ್ಳುವುದು ಗವರ್ನರರ ವಿಶೇಷ ಜವಾಬ್ದಾರಿಯಾಗಿದೆ ಎಂಬ ಸಂಗತಿಯ ಕಡೆ ನಾನು ಗವರ್ನರರ ಗಮನ ಸೆಳೆಯಬಹುದೇ? ಸರ್ ಸ್ಯಾಮ್ಯುಯಲ್ ಹೋರ್, ಆಗಲಿ. ಡಾ ಬಿ. ಆರ್. ಅಂಬೇಡ್ಕರ್, ಪ್ರಾಂತೀಯ ಸರ್ಕಾರಗಳು ಜಾರಿಗೊಳಿಸಲು ಬಾಧ್ಯವಾಗುವ ಯಾವುದೇ ಆಜ್ಞೆಯನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಗವರ್ನರ್ ಜನರಲ್ ಹೊರಡಿಸಿದರೆ ಅವುಗಳು ಜಾರಿಯಾಗುವಂತೆ ನೋಡಿಕೊಳ್ಳಲು ಗವರ್ನರರು ಮುಂದಾಗುತ್ತಾರೋ? ಸರ್ ಸ್ಯಾಮ್ಯುಯಲ್ ಹೋರ್, ಫೆಡರಲ್ ಕರ ಹೇರಿಕೆ ವಿಷಯದಲ್ಲಿ ಅದು ಹಾಗೆಯೇ?
ಡಾ. ಬಿ. ಆರ್. ಅಂಬೇಡ್ಕರ್ ಪ್ರಾಂತೀಯ ಸರ್ಕಾರಗಳು ಜಾರಿಗೊಳಿಸಬೇಕೆಂದು ಒಕ್ಕೂಟವು ಹೊರಡಿಸುವ ಯಾವುದೇ ಆಜ್ಞೆಗಳು ಜಾರಿಯಾಗುವಂತೆ ನೋಡಿಕೊಳ್ಳಬೇಕಾದುದು ಗವರ್ನರರ ವಿಶೇಷ ಜವಾಬ್ದಾರಿ, ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್: ಹೌದು, ಗವರ್ನರ್ ಜನರಲ್ ಹೊರಡಿಸುವ ಯಾವುದೇ ಆಜ್ಞೆಗಳನ್ನು ಜಾರಿಗೊಳಿಸುವ ಜವಾಬ್ದಾರಿ ಗವರ್ನರದು. ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಸರ್ ಹರಿಸಿಂಗ್ ಗೌ: ಗವರ್ನರ್ ಜನರಲ್ ಕಾನೂನು ಪ್ರಕಾರ ಹೊರಡಿಸುವ ಆಜ್ಞೆಗಳನ್ನು. ಡಾ. ಬಿ. ಆರ್. ಅಂಬೇಡ್ಕರ್: ನಿಜವೇ, ಕಾನೂನು ಪ್ರಕಾರ ಹೊರಡಿಸುವ ಆಜ್ಞೆಗಳನ್ನೇ. ಇನ್ನೊಂದು ಪ್ರಶ್ನೆ: ಕೇಂದ್ರ ಮತ್ತು ಪ್ರಾಂತಗಳ ಆಡಳಿತ ಸಂಬಂಧ ಹೇಳುವ ಶ್ವೇತಪತ್ರದ ಪ್ರಸ್ತಾಪಗಳ ವಿಭಾಗದಲ್ಲಿ ಕೇಂದ್ರ ಖಾತೆಗಳ ಆಡಳಿತವನ್ನು ನೋಡಿಕೊಳ್ಳಲು ಪ್ರಾಂತೀಯ ಸಿಬ್ಬಂದಿಯ ಸೇವೆಯನ್ನು ಕೇಂದ್ರವು ಬಳಸಿಕೊಳ್ಳಬಹುದೇ ಎಂಬುದು ಪ್ರಾಂತಕ್ಕೆ ಸೇರಿದ ವಿಷಯ. ಈ ಬಗ್ಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ನನಗನಿಸುತ್ತದೆ. ಅದು ತನ್ನದೇ ಆದ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು. ಸರ್ ಸ್ಯಾಮ್ಯುಯೆಲ್ ಹೋರ್: ಬೇರೆ ಒಕ್ಕೂಟಗಳ ಉದಾಹರಣೆಯಿಂದ ಹೇಳುವುದಾದರೆ, ಆಡಳಿತದ ಒಂದೇ ಪ್ರಕ್ರಿಯೆಯು ಎರಡೂ ಆಡಳಿತಗಳಲ್ಲಿ ನಡೆಯುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕೆಂದು ನಾನು ಸದಾ ಆಶಿಸುತ್ತೇನೆ. ಸಾಮಾನ್ಯವಾಗಿ ಹೇಳುವುದಾದರೆ, ಭಾರತದಾದ್ಯಂತ ಆಡಳಿತಗಳನ್ನು ಪರಸ್ಪರರ ಬದಲು ಬಳಸುವುದು ಬಿಟ್ಟು, ಫೆಡರಲ್ ಸ್ವರೂಪದೊಳಗೆ ಒಕ್ಕೂಟದ ನಿರ್ದೇಶನಗಳನ್ನು ಪ್ರಾಂತೀಯ ಆಡಳಿತ ಜಾರಿಗೊಳಿಸುವುದು ಉತ್ತಮ. ಡಾ. ಬಿ. ಆರ್. ಅಂಬೇಡ್ಕರ್: ನಾನು ಎತ್ತಿ ತೋರಬಯಸಿದ ವಿಷಯ ಇದು. ಒಂದು ವೇಳೆ ಪ್ರಾಂತೀಯ ಸರ್ಕಾರಗಳು ಅವಿಧೇಯರಾದರೆ ಮತ್ತು ಕೇಂದ್ರ ಸರ್ಕಾರದ ಹಿಡಿತಕ್ಕೆ ಉತ್ತರದಾಯಿಯಾಗದೇ ಇದ್ದರೆ, ಕೇಂದ್ರವು ಪ್ರಾಂತದ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲೇಬೇಕಾಗುತ್ತದೆ. ಮತ್ತು ಕೇಂದ್ರದ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೂ ತನ್ನದೇ ಆದ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಬಲ್ಲದು, ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್: ಹೌದು. ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್: ಖಾಯಂ ಒಪ್ಪಂದದ ಕಾರಣದಿಂದಾಗಿ ಬಂಗಾಲಕ್ಕೆ ಸಾಕಷ್ಟು ಕಂದಾಯವನ್ನು ಸಂಗ್ರಹಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದಲೇ ಬಂಗಾಲದಲ್ಲಿ ಆಡಳಿತದ ಮಟ್ಟ ಕನಿಷ್ಠವಾಗಿದೆ ಎಂದು ನಾನು ಸೂಚಿಸಬಯಸುತ್ತೇನೆ. ಅದೇ ವಿಷಯವನ್ನು ಬೇರೆ ರೀತಿಯಾಗಿ ಹೇಳುವ ರೀತಿಯೇ ಇದು. ಸರ್ ಸ್ಯಾಮ್ಯುಯೆಲ್ ಹೋರ್: ಅದು ಒಂದು ಕಾರಣ. ಆದರೆ ಖಾಯಂ ಒಪ್ಪಂದ ಎಂಬ ಸಂಗತಿಯನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್: ಫೆಡರಲ್ ಉದ್ದೇಶಗಳಿಗಾಗಿ ಒಂದು ಆಣೆಯನ್ನು ವೆಚ್ಚ ಮಾಡದೆ ಪ್ರಾಂತೀಯ ಉದ್ದೇಶಗಳಿಗಾಗಿ ಒಂದು ಆಣೆ ಹೆಚ್ಚಿಸುವ ಮಾರ್ಗ ಶ್ವೇತಪತ್ರದಲ್ಲಿ ಇಲ್ಲ. ಇನ್ನೊಂದು ಕಲ್ಪನೆ ಏನೆಂದರೆ, ಪ್ರಾಂತಗಳಿಗೆ ಇನ್ನೂ ಹೆಚ್ಚಿನ ಆದಾಯ ತೆರಿಗೆ ಅಗತ್ಯವಿಲ್ಲ. ಆದರೆ ಫೆಡರಲ್ ಸರ್ಕಾರಕ್ಕೆ ಇದೆ. ಅಂದರೆ ನಿಮಗೆ ಒಂದು ಆಣೆ ಬೇಕಾಗಿದ್ದರೆ ನೀವು 2 ಆಣೆಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪ್ರಾಂತಗಳಿಗೆ ಬೇಕಿಲ್ಲದಿದ್ದರೂ ಫೆಡರಲ್ ಸರ್ಕಾರದ ಹೆಚ್ಚಿಸಿದ ಮೊತ್ತದ ಅರ್ಧ ಭಾಗ ಪ್ರಾಂತ ಸರ್ಕಾರಗಳಿಗೆ ಹೋಗಲೇಬೇಕು, ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್: ನಾನು ಈ ಎಲ್ಲ ಅಂಶಗಳನ್ನು ಪರಿಗಣಿಸುವೆ. ಹೊಂದಾಣಿಕೆಗಳ ಚಿಹ್ನೆ ಮಿನಿಟ್ಸ್ ಆಫ್ ಎವಿಡೆನ್ಸ್. ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ. ಓಂ. ಜತೆಗೆ ಕೆಲವೊಂದು ಅಕ್ರಮಗಳು ಇದ್ದೇ ಇರಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಎಂದು ಸಮಿತಿಯ ಸದಸ್ಯರಿಗೆ ಹೇಳುತ್ತೇನೆ. ಅನುಸರಿಸಬಹುದಾದ ಮಾರ್ಗವನ್ನು ಶ್ವೇತಪತ್ರದಲ್ಲಿ ನಾವು ನಿಖರವಾಗಿ ಹೇಳುವುದಿಲ್ಲ. ಆದರೆ ಕೇಂದ್ರ ಮತ್ತು ಪ್ರಾಂತಗಳ ನಡುವೆ ಆದಾಯ ತೆರಿಗೆ ಪಾಲಾಗುತ್ತಿರುವ ಪದ್ಧತಿಯಲ್ಲಿ ಕೆಲವು ಬಗೆಯ ಅಕ್ರಮಗಳು ಇದ್ದಿರಬಹುದು. ಡಾ. ಬಿ. ಆರ್. ಅಂಬೇಡ್ಕರ್: 2 ವಿಷಯಗಳ ಬಗ್ಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಸರ್ ಆಸ್ಟಿನ್ ಚೇಂಬರ್ಲಿನ್ ಅವರ ಗಮನ ಸೆಳೆಯಬಹುದೇ? ತಮ್ಮ ಸ್ವಂತ ವಿಷಯಗಳ ಬಗ್ಗೆ ಆದಾಯ ತೆರಿಗೆಯನ್ನು ಹೆಚ್ಚಿಸಲು ಅವಕಾಶವಿಲ್ಲ ಎಂದು ಸರ್ ಆಸ್ಟಿನ್ ಹೇಳಿದರು. 139ನೇ ಪ್ರಸ್ತಾಪದ ಕಡೆಗೆ ನಾನು ಅವರ ಗಮನವನ್ನು ಸೆಳೆಯಬಯಸುತ್ತೇನೆ. ಅಲ್ಲಿ ಆವರಣದಲ್ಲಿ ಹೇಳಿರುವುದೇನು? ಪಕ್ಕದಲ್ಲಿ ಸೂಚಿಸಲಾಗಿರುವ ಮೂಲಗಳಿಂದ ಬರುವ ನಿವ್ವಳ ಕಂದಾಯದ ಶೇ. 75ಕ್ಕಿಂತ ಹೆಚ್ಚಿಗೆ ಇಲ್ಲದ ಶೇ. 50ಕ್ಕಿಂತ ಕಡಿಮೆ ಇಲ್ಲದ ನಿಗದಿಪಡಿಸಿದ ಶೇಕಡಾವಾರು. ಸರ್ ಸ್ಯಾಮ್ಯುಯೆಲ್ ಹೋರ್: ಅದು ಆದಾಯ ತೆರಿಗೆ. ಪ್ರಾಂತಗಳು ವಿಧಿಸುವ ಯಾವುದೇ ಸರ್ಚಾರ್ಜ್ ಹೊರತುಪಡಿಸಿ ತಮ್ಮ ಉದ್ದೇಶಗಳಿಗಾಗಿ ಪ್ರಾಂತಗಳಿಗೆ ಆದಾಯ ತೆರಿಗೆ ಮೇಲೆ ಸರ್ಚಾರ್ಜ್ ವಿಧಿಸುವ ಹಕ್ಕು ಇದೆ. ಸರ್ ಎ. ಪಿ. ಪಾತ್ರೋ: ಹೆಚ್ಚುವರಿಯಾಗಿದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ರ: ಅದು 139ನೇ ಪ್ರಸ್ತಾಪ, ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್: ಹೌದು. ಪ್ರಸ್ತಾವನೆಯ 30ನೇ ಪುಟದ ಮೇಲ್ಭಾಗದಲ್ಲಿ ನಾನು ಅದನ್ನು ಸೂಚಿಸಿದೆನೆಂಬುದು ಸಮಿತಿಗೆ ತಿಳಿಯುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್: ಫೆಡರಲ್ ಉದ್ದೇಶಗಳಿಗಾಗಿ ಆದಾಯದ ಮೇಲೆ ಸರ್ಚಾರ್ಜ್ ವಿಧಿಸುವ ಬಗ್ಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಈಗ ತಾನೇ ನೀಡಿದ ಹೇಳಿಕೆಯತ್ತ ನಾನು ಅವರ ಗಮನ ಸೆಳೆಯಬಹುದೇ? ಗವರ್ನರ್ ಜನರಲ್ ಅವರು ನೀಡುವ ಪೂರ್ವ ಮಂಜೂರಾತಿಯೇ ಆಧಾರ ಎಂದು ಅವರು ಹೇಳಿದ್ದಾಗಿ ನನಗೆ ಅನಿಸುತ್ತದೆ. ಫೆಡರಲ್ ಉದ್ದೇಶಗಳಿಗಾಗಿ ಸರ್ಚಾರ್ಜ್ ವಿಧಿಸಲು ಗವರ್ನರ್ ಜನರಲ್ ಅವರ ಮಂಜೂರಾತಿ ಮುಂಚೆಯೇ ಅಗತ್ಯವೆಂದು 141ನೇ ಪ್ರಸ್ತಾಪ ಹೇಳುವುದಿಲ್ಲ ಎಂಬ ಸಂಗತಿಯನ್ನು ನಾನು ಸೆಕ್ರೆಟರಿ ಆಫ್ ಸ್ಟೇಟ್ ಅವರ ಗಮನಕ್ಕೆ ತರಬಯಸುತ್ತೇನೆ. ಪ್ರಾಂತಗಳಿಗೆ ವಹಿಸಲಾಗಿರುವ ಆದಾಯಗಳ ಬಗ್ಗೆ ಗವರ್ನರ್ ಜನರಲ್ ಮುಂಚೆಯೇ ಮಂಜೂರಾತಿಯನ್ನು ನೀಡಿರಬೇಕು. 138 ಮತ್ತು 139ನೇ ಪ್ರಸ್ತಾಪದಲ್ಲಿ ನಮೂದಾಗಿರುವುದು ಇದೆ. ಗವರ್ನರ್ ಜನರಲ್ ಅವರು ಮುಂಚೆಯೇ ಒಪ್ಪಿರಬೇಕೆಂಬುದನ್ನು 141ನೇ ಪ್ಯಾರಾ ಹೇಳುವುದಿಲ್ಲ. ಸರ್ ಸ್ಯಾಮ್ಯುಯೆಲ್ ಹೋರ್: ಡಾ. ಅಂಬೇಡ್ಕರ್ ಅವರ ಅಭಿಪ್ರಾಯ ಸಂಪೂರ್ಣವಾಗಿ ಸರಿ ಎಂದು ನಾನು ಭಾವಿಸುವೆ. ನಾನು ವಿತರಣೆ ಮಾಡಲಿರುವ ಟಿಪ್ಪಣಿ ಬಗೆಗಿನ ನನ್ನ ಉತ್ತರವನ್ನು ಪರಿಶೀಲಿಸುವೆ. ಸರ್ ಅಕ್ಟರ್ ಹೈದರಿ: ಪ್ರತ್ಯೇಕ ಫೆಡರಲ್ನ ಮುಖ್ಯ ವಿಧಗಳಲ್ಲಿ 49ನೇ ವಿಧಿಯಲ್ಲಿ ಸರ್ಚಾರ್ಜ್ ವಿಧಿಸುವ ಪ್ರಾಂತಗಳ ಅಧಿಕಾರಕ್ಕೆ ಸಂಬಂಧಿಸಿದ ಕೃಷಿಯೇತರ ಆದಾಯ, ಕಾರ್ಪೊರೇಷನ್ಗಳ ಆದಾಯದ ಮೇಲೆ ತೆರಿಗೆ ಹೇರಿಕೆ ಮತ್ತು ಆಡಳಿತ ನೋಡಿಕೊಳ್ಳುವುದು ಎಂದು ನಿಖರವಾಗಿ ಹೇಳಲಾಗಿದೆ. ಓಎಲ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಲಾರ್ಡ್ ಯುಸ್ಪೇಸ್ಪೆರ್ಸಿ: ಅದು ಅಷ್ಟಕ್ಕೆ ಮುಗಿಯಿತೆಂದು ನನಗೆ ಅನಿಸುವುದಿಲ್ಲ. ಏಕೆಂದರೆ ನಮಗೆ ದೊರೆತ ಎಲ್ಲಾ ಸಾಕ್ಷಿಗಳು, ಭಾರತದಲ್ಲಿ ನಾನು ಕೇಳಿದ ಸಾಕ್ಷಿಗಳು ಪ್ರಾಂತೀಯ ಸರ್ಚಾರ್ಜಿಗೆ ಕಡು ವಿರೋಧವಾಗಿದ್ದವು. ಡಾ. ಬಿ. ಆರ್. ಅಂಬೇಡ್ಕರ್: ನನಗೆ ಖಂಡಿತವಾಗಿ ಗೊತ್ತು. ಅದು ವ್ಯಾಪಾರಿ ವರ್ಗದ ಅಭಿಪ್ರಾಯ. ಲಾರ್ಡ್ ಯುಸ್ಪೇಸ್ಪೆರ್ಸಿ: ನನಗೆ ಪ್ರಶ್ನಿಸಲು ಅವಕಾಶ ದೊರೆತ ಪ್ರತಿಯೊಬ್ಬ ಭಾರತೀಯರ ಅಭಿಪ್ರಾಯವೂ ಇದೆ. ಡಾ. ಬಿ. ಆರ್. ಅಂಬೇಡ್ಕರ್: ಇಲ್ಲ, ನಿಜವಾಗಿಯೂ ಹಾಗಿರಲಿಲ್ಲ. ಲಾರ್ಡ್ ರಾನ್ಕೆಲರ್: ಡಾ. ಅಂಬೇಡ್ಕರ್ ಹೇಳಿದ್ದರಿಂದ ಉದ್ಭವಿಸಿದ ಮುಖ್ಯ ಪ್ರಶ್ನೆಯೊಂದನ್ನು ನಾನು ಕೇಳಲೆ. ನಿಶ್ಚಯವಾಗಿಯೂ ಫೆಡರಲ್ ತೆರಿಗೆ ಹೇರಿಕೆಯು ಗವರ್ನರ್ ಜನರಲ್ ಒಪ್ಪಿಗೆ ಮೇರೆಗೆ ನಡೆಯುತ್ತದೆ. ಇಲ್ಲಿ ನಮ್ಮಲ್ಲಿ ಇರುವಂತೆ ಗೊತ್ತುವಳಿಯನ್ನು ಅವರು ಚರ್ಚೆಗೆ ಒಳಪಡಿಸಿದರೆ ಮಾತ್ರ ತೆರಿಗೆ ಹೇರಲು ಪರಿಶೀಲಿಸಬಹುದು. ಸರ್ ಸ್ಯಾಮ್ಯುಯೆಲ್ ಹೋರ್: ಹೌದು. ಆದರೆ ರಾನ್ಕೆಲರ್ 2 ಸ್ಥಿತಿಗಳನ್ನು ಗೊಂದಲಕ್ಕೆ ಗುರಿಪಡಿಸುತ್ತಿದ್ದಾರೆಂದು ನನ್ನ ಭಾವನೆ. ಸಾಮಾನ್ಯ ಸಾಂವಿಧಾನಿಕ ಸ್ಥಿತಿಯಲ್ಲಿ ಚಕ್ರವರ್ತಿ ಚರ್ಚೆ ಶುರು ಮಾಡಿದಾಗ ವಿಷಯದ ಪರವಾಗಿ ಮತ ಬೀಳುತ್ತವೆ.
ಆ ಸ್ಥಿತಿ ಹಾಗೆ ಉಳಿಯುತ್ತದೆ. ಭಾರತೀಯ ಸಂವಿಧಾನದ ಕೆಲವೊಂದು ವಿಶೇಷ ಒಪ್ಪಂದದ ಪ್ರಕಾರ ಗವರ್ನರ್ ಜನರಲ್ ಮಧ್ಯೆ ಪ್ರವೇಶಿಸುವ ಇನ್ನೊಂದು ಸ್ಥಿತಿಯ ಬಗ್ಗೆ ನಾನು ಆಲೋಚಿಸುತ್ತಿದ್ದೆ. ಲಾರ್ಡ್ ರಾನ್ಕೆಲರ್ ಅದು ಅರ್ಥವೆಂದು ನನಗೆ ನಿಶ್ಚಯವಾಯಿತು. ಆದರೆ ಡಾ ಅಂಬೇಡ್ಕರ್ ಅವರಿಗೆ ಕೊಟ್ಟ ಉತ್ತರ ಬೇರೆಯದನ್ನೇ ಸೂಚಿಸಿದ ಹಾಗೆ ನನಗೆ ತೋರಿತು. ಅದೇನೆಂದರೆ ಪ್ಯಾರಾ 141ರ ಪ್ರಕಾರ ಗವರ್ನರ್ ಜನರಲ್ ಅವರ ಪೂರ್ವ ಶಿಫಾರಸು ಇಲ್ಲದೆ ಫೆಡರಲ್ ಶಾಸನಸಭೆಗೆ ಕಾರ್ಯನಿರ್ವಹಿಸುವ ಅಧಿಕಾರ ಇದೆ ಎಂಬುದು. ಆರ್ ಜಯಕರ್ ಈ ಪ್ರಶ್ನೆಯ ಬಗ್ಗೆ ಹೇಳುವ 54ನೇ ಪ್ರಸ್ತಾಪದತ್ತ ನಾನು ಲಾರ್ಡ್ ರಾನ್ಕೆಲರ್ ಅವರ ಗಮನವನ್ನು ಸೆಳೆಯುತ್ತೇನೆ. ತೆರಿಗೆ ಹೇರಲು ಫೆಡರಲ್ ಶಾಸನಸಭೆಯ ಯಾವುದೇ ಸದನದಲ್ಲಿ ಯಾವುದೇ ಪ್ರಸ್ತಾಪ ಮಾಡಬೇಕೆಂದರೆ ಗವರ್ನರ್ ಜನರಲ್ ಅವರ ಶಿಫಾರಸು ಅಗತ್ಯ. ಲಾರ್ಡ್ ರಾನ್ಕೆಲರ್ ಹೌದು, ನನಗೂ ಹಾಗೆ ಅನ್ನಿಸಿತು. ನಾನು ಇದಕ್ಕೆ ಪೂರ್ತಿ ಒಪ್ಪುವೆ. ಡಾ ಆರ್ ಅಂಬೇಡ್ಕರ್ ಅದು ಗವರ್ನರ್ ಜನರಲ್ ಅವರ ವಿಶೇಷಾಧಿಕಾರಕ್ಕೆ ಸಂಬಂಧಿಸಿದೆ. ಪ್ಯಾರಾ 138ರಲ್ಲಿ ಸೂಚಿಸಿರುವಂತೆ ತೆರಿಗೆಗಳು ಕೇಂದ್ರದ ಖಜಾನೆಗೆ ಹೋಗದೆ ಪ್ರಾಂತಗಳಲ್ಲಿ ಹಂಚಲ್ಪಡುತ್ತವೆಯಾದ್ದರಿಂದ ಅದನ್ನು ಹಾಗೆ ಮಾಡಿದೆ. ನಕ್ಷತ್ರ ಚಿಹ್ನೆ ಡಾ ಆರ್ ಅಂಬೇಡ್ಕರ್ ಅಧ್ಯಕ್ಷರೇ, ಯಾವುದೇ ವಿವಾದ ಎಬ್ಬಿಸಲು ಅಲ್ಲ, ಮಾಹಿತಿಯನ್ನು ಪಡೆಯಲೆಂದು ನಾನು ಒಂದು ಕ್ಷಣ ಮಧ್ಯೆ ಪ್ರವೇಶಿಸಲೆ. ಈಗಿರುವ ಮತ್ತು ಲಭ್ಯವಾಗಲಿರುವ ಹಕ್ಕುಗಳು ಎಂಬ ನುಡಿಗಟ್ಟಿನ ಬಗ್ಗೆ ಕೆಲವೊಂದು ಭಿನ್ನಾಭಿಪ್ರಾಯ ಇದೆ ಎಂಬುದು ಸಮಿತಿಗೆ ಗೊತ್ತಿದೆ. ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ 0002 ನಾಗರಿಕ ಸೇವಾ ಸಿಬ್ಬಂದಿ ಒಂದು ದೃಷ್ಟಿಕೋನ ಹೊಂದಿದ್ದರೆ ಚಕ್ರವರ್ತಿಯ ಕಾಯ್ದೆ ಅಧಿಕಾರಿಗಳು ಇನ್ನೊಂದು ದೃಷ್ಟಿಕೋನ ತಾಳುತ್ತಾರೆ. ಆ ವಿಧಿಯ ಕರಡು ಪ್ರತಿ ಸಿದ್ಧವಾಗುವ ಮುನ್ನ ಸಮಿತಿಯು ಆ ವಿಷಯದ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದೆಂದು ನಾನು ನಂಬುವೆ. ದಕ್ಷಿಣ ಆಫ್ರಿಕಾದ 1909ರ ಸಂವಿಧಾನದಲ್ಲೂ ಈಗಿರುವ ಮತ್ತು ಲಭ್ಯವಾಗಲಿರುವ ಹಕ್ಕುಗಳು ಎಂಬ ನುಡಿಗಟ್ಟೆ ಇರುವುದು ಕಾಣುತ್ತದೆ. ಆ ನುಡಿಗಟ್ಟನ್ನು ಆಧರಿಸಿ ಎಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ದಕ್ಷಿಣ ಆಫ್ರಿಕಾ ಸರ್ಕಾರ ಅದನ್ನು ಹೇಗೆ ಅರ್ಥೈಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಡೊಮಿನಿಯನ್ ಕಚೇರಿಯಿಂದ ಆ ಮನವಿ ಪತ್ರವನ್ನು ತರಿಸಿಕೊಳ್ಳುವುದು ತಮಗೆ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ರವರಿಗೆ ಸಾಧ್ಯವಿಲ್ಲವೇ ಎಂದು ನನಗೆ ಆಶ್ಚರ್ಯವಾಗುತ್ತದೆ. ಸರ್ ಸ್ಯಾಮ್ಯುಯೆಲ್ ಹೋರ್ ಈ ಸಲಹೆಯನ್ನು ನಾನು ಅವಶ್ಯವಾಗಿ ಪರಿಶೀಲಿಸುವೆ. ಆದರೂ ಸೇವೆಗಳ ಬಗ್ಗೆ ಚರ್ಚೆಗೆ ಬಂದಾಗ ನಾವು ಗಮನಿಸಬೇಕಾದ ಪ್ರಶ್ನೆ ಇದು. ಆದರೆ ಸರ್ ಪುರುಷೋತ್ತಮ ದಾಸ್ ನಮ್ಮ ಮುಂದೆ ಇಟ್ಟ ಪ್ರಶ್ನೆ ಇದಲ್ಲ. ಡಾ ಆರ್ ಅಂಬೇಡ್ಕರ್ ಅಲ್ಲ, ತುಲನಾತ್ಮಕವಾಗಿ ಅದು ಸಾಧ್ಯವಿಲ್ಲವೇ ಎಂಬ ಬಗ್ಗೆ ನನಗೆ ಮಾಹಿತಿ ಬೇಕು ಅಷ್ಟೇ. ಯಾವುದೇ ವಿವಾದ ಸೃಷ್ಟಿಸುವುದು ನನಗೆ ಬೇಕಿಲ್ಲ ಎಂದು ನಾನು ಹೇಳಿದ್ದು ಈ ಕಾರಣದಿಂದಲೇ ಅಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಹೌದು. ನಕ್ಷತ್ರ ಚಿಹ್ನೆ ಡಾ ಆರ್ ಅಂಬೇಡ್ಕರ್ 141ನೇ ಪ್ಯಾರಾ ಅನ್ವಯಗೊಳಿಸುವ ಸಂಬಂಧದಲ್ಲಿ ಸರ್ ಹೈದರಿ ನೀಡಿದ ಹೇಳಿಕೆ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳಬಯಸುವೆ. ಸೆಕ್ರೆಟರಿ ಆಫ್ ಸ್ಟೇಟ್ ರವರೇ, ನಿನ್ನೆ ಆ ಹೇಳಿಕೆಯನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸುತ್ತಾ ಕೆಲಮಟ್ಟಿಗೆ ಫೆಡರಲ್ ಸರ್ಕಾರದ ಭಾರಕ್ಕೆ ಹೆಗಲು ಕೊಡಲು ಸಂಸ್ಥಾನಗಳು ಒಪ್ಪಿಕೊಂಡಿವೆ ಎಂಬುದನ್ನು ತಿಳಿದು ನಿಮಗೆ ಸಂತೋಷವಾಯಿತೆಂದು ನೀವು ಹೇಳಿದಿರಿ. ಸರ್ ಸ್ಯಾಮ್ಯುಯೆಲ್ ಹೋರ್ ಹೌದು. ಡಾ ಆರ್ ಅಂಬೇಡ್ಕರ್ ಸರ್ ಹೈದರಿ ವಿವರಿಸಿದ ಘಟ್ಟವೇ ಫೆಡರೇಷನ್ ಭಾರಕ್ಕೆ ಹೆಗಲು ಕೊಡಲು ಸಂಸ್ಥಾನಗಳು ಆರಂಭಿಸಬೇಕಾದ ಘಟ್ಟ. ಇದನ್ನು ನೀವು ಒಪ್ಪುತ್ತೀರಾ? ನನಗೆ ಇದು ಗೊತ್ತಾಗಬೇಕು. ನೀವು ಈಗಲೇ ಉತ್ತರಿಸಬಹುದು ಅಥವಾ ನಂತರವೂ ಉತ್ತರ ನೀಡಬಹುದು. ನನ್ನ ಆಕ್ಷೇಪವೇನೂ ಇಲ್ಲ. ತಮ್ಮ ಪಾಲನ್ನು ಭರಿಸಬೇಕೆಂದು ಸಂಸ್ಥಾನಗಳನ್ನು ಆಹ್ವಾನಿಸುವ ಮುಂಚೆ ಫೆಡರಲ್ ಹಣಕಾಸು ಹರಿದು ಹೋಗುವ ಒಂದು ಘಟ್ಟವನ್ನು ಅವರು ವಿವರಿಸಿದರು. ಇದು ನಿಮಗೆ ತಿಳಿದೇ ಇದೆ. ಸರ್ ಸ್ಯಾಮ್ಯುಯೆಲ್ ಹೋ ಹೌದು. ಸರ್ ಹೈದರಿ ಹೆಚ್ಚುವರಿ ಹೊರೆಯೇ? ಸರ್ ಸ್ಯಾಮ್ಯುಯೆಲ್ ಹೋ ವಾಸ್ತವವಾಗಿ 3 ಹೊರೆಗಳಿವೆ. ಒಂದು ಆರಂಭದಲ್ಲೇ. ಮಿನಿಟ್ಸ್ ಆಫ್ ಎವಿಡೆನ್ಸ್ ಸಂಪುಟ 2 ಜುಲೈ 27 1933 ಪುಟ 945 2000 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕೈಗೊಳ್ಳಲಾಗುವ ಪರೋಕ್ಷ ತೆರಿಗೆ 2 ಒಂದು ನಿರ್ದಿಷ್ಟ ಅವಧಿ ಬಳಿಕ ವಿಧಿಸಲಾಗುವ ಕಾರ್ಪೊರೇಷನ್ ಅಥವಾ ತತ್ಸಮಾನ ತೆರಿಗೆಗಳು 3 ತುರ್ತುಸ್ಥಿತಿಯಲ್ಲಿ ಹೇರಬಹುದಾದ ಹೆಚ್ಚಿನ ತೆರಿಗೆಗಳು. ಡಾ ಆರ್ ಅಂಬೇಡ್ಕರ್ ಅವರು ಕೆಲವೊಂದು ನಿಬಂಧನೆಗಳನ್ನು ಹಾಕಿದ್ದಾರೆಂದು ನನಗನಿಸಿತು. ಹೌದೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಹೌದು, ಅವರು ನಿಬಂಧನೆಗಳನ್ನು ಹಾಕಿದ್ದಾರೆ. ಹೆಚ್ಚಿನ ತೆರಿಗೆಯ ನಿಬಂಧನೆ ತಪ್ಪಾಗಿದ್ದರೆ ಸರ್ ನನ್ನ ತಿದ್ದಬೇಕು. ಡಾ ಆರ್ ಅಂಬೇಡ್ಕರ್ ಒಕ್ಕೂಟವು ಸರ್ಚಾರ್ಜ್ ವಿಧಿಸಲು ಅಂಗೀಕರಿಸಬಹುದಾದ ಸಮರ್ಪಕ ನಿಬಂಧನೆಗಳು ಅವು ಎಂದು ಒಪ್ಪುತ್ತೀರಾ? ಅದು ನನಗೆ ಗೊತ್ತಾಗಬೇಕು. ಸರ್ ಸ್ಯಾಮ್ಯುಯೆಲ್ ಹೋ ನನಗೆ ಹಾಗೆ ತೋರುತ್ತದೆ. ಅಲ್ಲಿ ಬಳಸಿದ ಪದಗಳಿಗೆ ನಾನು ನಿರ್ದಿಷ್ಟವಾಗಿ ಬದ್ಧನಾಗದೆ ಹೇಳುವುದಾದರೆ ನನಗೆ ಕಾಣುವಂತೆ ಅದು ಸಾಮಾನ್ಯವಾಗಿ ನ್ಯಾಯಯುತ ವ್ಯವಸ್ಥೆ. ಡಾ ಆರ್ ಅಂಬೇಡ್ಕರ್ ನನ್ನ ಮುಂದಿನ ಪ್ರಶ್ನೆ ಇಲ್ಲಿದೆ. ಆ ಸ್ಥಿತಿ ಅಥವಾ ಕನಿಷ್ಠ 141ನೇ ಪ್ರಸ್ತಾಪದಲ್ಲಿರುವ ಸ್ಥಿತಿಯನ್ನು ನಾವು ಕಾಪಾಡಿಕೊಂಡರೆ ಒಕ್ಕೂಟವು ತನ್ನ ಹಣಕಾಸನ್ನು ಪೂರ್ಣವಾಗಿ ಪರೋಕ್ಷ ತೆರಿಗೆಗಳ ಮೇಲೆ ತೂಗಿಸಿಕೊಳ್ಳಬೇಕಾಗುತ್ತದೆಂಬುದು ನಿಜ ಸಂಗತಿಯಾಗದೆ. ಸರ್ ಸ್ಯಾಮ್ಯುಯೆಲ್ ಹೋ ಸಂಪೂರ್ಣವಾಗಿ ಪರೋಕ್ಷ ತೆರಿಗೆಗಳ ಮೇಲಲ್ಲ. ಡಾ ಆರ್ ಅಂಬೇಡ್ಕರ್ ಬಹುಮಟ್ಟಿಗೆ ಅಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋ ಬಹುಶಃ ಬಹುಮಟ್ಟಿಗೆ ಈಗಿನಂತೆಯೇ ಆಗಲು ಪರೋಕ್ಷ ತೆರಿಗೆಯು ಭಾರತೀಯ ಆದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಡಾ ಆರ್ ಅಂಬೇಡ್ಕರ್ ಸರ್ ಸ್ಯಾಮ್ಯುಯೆಲ್ ಹೋ ಅವರೇ, ಈಗ ಇರುವುದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಒಕ್ಕೂಟದಲ್ಲಿ ಪರೋಕ್ಷ ತೆರಿಗೆಗೆ ಬರುತ್ತದೆ. ಸರಳವಾದ ಕಾರಣವೇನೆಂದರೆ ರಾಜ್ಯಗಳು ಸಮ್ಮತಿಸುವುದಿಲ್ಲವಾದ್ದರಿಂದ ಬ್ರಿಟಿಷ್ ಭಾರತೀಯರು ನೇರ ತೆರಿಗೆಗೆ ಸಮ್ಮತಿಸುವುದಿಲ್ಲ. ಪರಿಣಾಮವಾಗಿ ರಾಜ್ಯಗಳು ಮತ್ತು ಒಕ್ಕೂಟಗಳೆರಡೂ ನೇರ ತೆರಿಗೆಗಿಂತ ಪರೋಕ್ಷ ತೆರಿಗೆಯನ್ನು ಇಷ್ಟಪಡುತ್ತವೆ, ಏಕೆಂದರೆ ಈ ತೆರಿಗೆಯನ್ನು ಕೇವಲ ಬ್ರಿಟಿಷ್ ಭಾರತ ಮಾತ್ರ ಭರಿಸುತ್ತದೆ. ಹೀಗಾಗಿ ಈಗ ಇರುವುದಕ್ಕಿಂತ ಆಗ ಪರೋಕ್ಷ ತೆರಿಗೆಗೆ ಹೆಚ್ಚು ಒತ್ತಾಯಪೂರ್ವಕ ಮಹತ್ವ ಬರುತ್ತದೆ. ಒಕ್ಕೂಟವು ಮತ್ತು ಘಟಕಗಳು ಕೂಡ ಅದನ್ನೇ ಬಯಸುತ್ತವೆ. ಸರ್ ಸ್ಯಾಮ್ಯುಯೆಲ್ ಹೋರ್ ಇನ್ನೊಂದು ದೃಷ್ಟಿಯಿಂದ ಸಂಸ್ಥಾನಗಳು ಪರೋಕ್ಷ ತೆರಿಗೆಯನ್ನೇ ಬಯಸುತ್ತವೆಂಬುದನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ. ಡಾ ಆರ್ ಅಂಬೇಡ್ಕರ್ ಅದು ಏಕೆಂದರೆ ಸಂಸ್ಥಾನಗಳಿಗೆ ಈಗ ಬಿಡಿಗಾಸಿನ ಮೇಲೂ ಹಿಡಿತವಿಲ್ಲ. ಪರೋಕ್ಷ ತೆರಿಗೆಗೆ ವಿರೋಧವಾಗಿದ್ದರೆ ಅವು ತೆರಿಗೆ ಹೇರಿಕೆಯ ಬಿರುಸಿನ ಪೆಟ್ಟನ್ನು ಸಹಿಸಬೇಕಾಗುತ್ತದೆ. ನಂತರವೂ ಅದು ಹಾಗೇ ಇರುತ್ತದೆಯೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಈ ತ್ರಿಕೋನದ ಬಲಗಳಲ್ಲಿ ನೇರ ತೆರಿಗೆ ಹೇರಿಕೆಯಲ್ಲಿ ಪ್ರಾಂತಗಳಿಗೆ ಪಾಲಿರುವುದರಿಂದ ಅವಕ್ಕೆ ಇದರಲ್ಲಿ ಆಸಕ್ತಿಯೂ ಇರುತ್ತದೆ ಎಂಬುದು ಡಾ ಅಂಬೇಡ್ಕರ್ ಅವರ ನೆನಪಿನಲ್ಲಿರಲಿ.
ಡಾ ಬಿ. ಆರ್. ಅಂಬೇಡ್ಕರ್ ಹೌದು, ಅದು ಹಾಗಿರಬಹುದು. ಬ್ರಿಟಿಷ್ ಭಾರತದಲ್ಲಿ ಸೃಷ್ಟಿಯಾಗುವ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆ. ಭಾರತೀಯ ಆದಾಯದ ಮೇಲೆ ಸಂಪೂರ್ಣವಾಗಿ ಒಕ್ಕೂಟವು ಆಕ್ರಮಣ ಮಾಡದಂತೆ ಪ್ರಾಂತವು ನೋಡಿಕೊಳ್ಳುತ್ತದೆ. ಅದು ಶುದ್ಧ ಏರಿಳಿತದ ಸಂಗತಿ. ಒಕ್ಕೂಟದಡಿಯಲ್ಲಿ ಹಣಕಾಸು ಹೇಗೆ ಕೊಚ್ಚಿ ಹೋಗುತ್ತದೆ ಎಂಬ ಕಡೆ ನಾನು ಗಮನ ನೀಡಬಯಸುವೆ. ಹಾಗೆ ಹೇಳುವುದಾದರೆ ಬದುಕಿ ಉಳಿಯಲು ಒಕ್ಕೂಟವು ತನ್ನ ಸುತ್ತ ಬೆಲೆಪಟ್ಟಿಯ ಗೋಡೆಯನ್ನು ಕಟ್ಟಿಕೊಂಡಿರಬೇಕಾಗುತ್ತದೆ, ಅಲ್ಲವೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಅದು ಏರಿಳಿತದ ಸಂಗತಿ ಎಂದು ಡಾ. ಅಂಬೇಡ್ಕರ್ ಹೇಳುತ್ತಾರೆ. ಅವರ ಅಭಿಪ್ರಾಯವನ್ನು ನಾನು ಸಮರ್ಥಿಸಬಯಸುವೆ. ಆದರೆ ಅದು ಏರಿಳಿತದ ಸಂಗತಿ ಎಂದು ಭಾವಿಸಿದ ಬಳಿಕ ಭವಿಷ್ಯದಲ್ಲಿ ಏನಾದೀತೆಂದು ಹೇಳಲು ನಾನು ಒಪ್ಪುವುದಿಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಇದನ್ನು ಇಲ್ಲಿಗೆ ನಾನು ಬಿಡುವೆ. ಇದೇ 141ನೇ ಪ್ರಸ್ತಾಪದಿಂದ ಉದ್ಭವಿಸುವ ಸಂಗತಿ ಬಗ್ಗೆ ನಾನು ಸರ್ ಸ್ಯಾಮ್ಯುಯೆಲ್ ಹೋರ್ ಅವರನ್ನು ಪ್ರಶ್ನಿಸಬಯಸುವೆ. ನಿಗದಿತ ಆಧಾರವೊಂದರ ಮೇಲೆ ಅಂದಾಜು ಮಾಡಲಾಗುವ ಮೊತ್ತದ ಸಮಕ್ಕೆ ರಾಜ್ಯಗಳು ತಮ್ಮ ಪಾಲನ್ನು ಫೆಡರಲ್ ಆದಾಯಕ್ಕೆ ನೀಡುವುದು ಎಂದು ನೀವು ಹೇಳಿದಿರಿ. ನಿಗದಿತ ಪದವನ್ನು ನೀವು ಅರ್ಥೈಸುವುದು ಯಾವ ರೀತಿ ಎಂಬುದನ್ನು ಇಂದು ಬೆಳಿಗ್ಗೆ ವಿವರಿಸಿದಿರಿ. ಆ ಬಗ್ಗೆ ನಾನು ಯಾವ ಪ್ರಶ್ನೆಯನ್ನು ಕೇಳುವುದಿಲ್ಲ. ಆದರೆ ನನಗೆ ತಿಳಿಯಬೇಕಾಗಿರುವುದೇನೆಂದರೆ, ಈ ನಿಗದಿತ ಆಧಾರದ ಮೇಲೆ ಅಂದಾಜು ಮಾಡಲಾಗುವ ಮೊತ್ತವನ್ನು ನೀಡಬೇಕಾದ ರಾಜ್ಯವು ಒಟ್ಟಾರೆ ಒಕ್ಕೂಟಕ್ಕೆ ಪಾವತಿ ಮಾಡುವ ಬಗ್ಗೆ ಶ್ವೇತಪತ್ರದಲ್ಲಿ ಅವಕಾಶವೇನಾದರೂ ಇದೆಯೇ? ಸರ್ ಸ್ಯಾಮ್ಯುಯೆಲ್ ಹೋ ಆಗ ಅದು ಸಂಸ್ಥಾನದಿಂದ ಸಂದಾಯವಾಗಬೇಕಾದ ಬಾಕಿಯಾಗುತ್ತದೆ, ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಸಂಸ್ಥಾನವು ಪಾವತಿ ಮಾಡದಿದ್ದರೆ ಬಾಕಿಯಾಗುವುದು. ಈ ಹೊತ್ತು ಕೇವಲ ಒಂದು ಪ್ರಕರಣವನ್ನು ನಾನು ಪ್ರಸ್ತಾಪಿಸುವೆ. ಸರ್ ಸ್ಯಾಮ್ಯುಯೆಲ್ ಹೋರ್ ಆಗ ವೈಸ್ರಾಯ್ ಮಧ್ಯಪ್ರದೇಶ ಮಾಡುತ್ತಾರೆಂಬುದು ನನ್ನ ಭಾವನೆ. ಡಾ. ಬಿ. ಆರ್. ಅಂಬೇಡ್ಕರ್ ವೈಸ್ರಾಯ್ಗೆ ಸ್ಥಾನ ಇರುವುದು ಫೆಡರಲ್ ಸಂವಿಧಾನದ ಹೊರಗೆ ಎಂಬುದು ನಿಮಗೆ ಗೊತ್ತು. ಸರ್ ಸ್ಯಾಮ್ಯುಯೆಲ್ ಹೋ ಡಾ. ಅಂಬೇಡ್ಕರ್ ಪ್ಯಾರಾ 129 ನೋಡಲಿ. ಆಗ ಸಂಸ್ಥಾನದ ಫೆಡರಲ್ ಬಾಧ್ಯತೆಗಳನ್ನು ಒಕ್ಕೂಟದ ಸದಸ್ಯ ಸಂಸ್ಥಾನಗಳು ಪೂರೈಸುವಂತೆ ನೋಡಿಕೊಳ್ಳಲಿಕ್ಕಾಗಿ ಸೂಚನೆಗಳನ್ನು ಹೊರಡಿಸಿ ಸರ್ಕಾರಗಳಿಗೆ ಕಳಿಸುವ ಅಧಿಕಾರವನ್ನು ಬಳಸಿಕೊಳ್ಳುವ ಪೂರ್ಣ ಸ್ವಾತಂತ್ರ್ಯ ಗವರ್ನರ್ ಜನರಲ್ಗೆ ಇದೆ ಎಂಬ ಮಾತು ಕಾಣುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಆದರೆ ಭಿನ್ನವಾಗಿರುವುದೇನೆಂದರೆ 129ನೇ ಪ್ಯಾರಾ ಗವರ್ನರ್ ಜನರಲ್ಗೆ ನಿರ್ದೇಶನ ನೀಡುವ ಅಧಿಕಾರವನ್ನು ಮಾತ್ರ ನೀಡುತ್ತದೆ. ನಿರ್ದೇಶನಗಳನ್ನು ಪಾಲಿಸದೆ ಹೋದಾಗ ಪರಿಹಾರೋಪಾಯಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ಈ ಪ್ಯಾರಾ ನೀಡುವುದಿಲ್ಲ. ಸರ್ ಸ್ಯಾಮ್ಯುಯೆಲ್ ಹೋ ಪ್ರಾಂತಗಳಿಗಾಗಲಿ ರಾಜ್ಯಗಳಿಗಾಗಲಿ ಅಂಥ ಪರಿಸ್ಥಿತಿಯಲ್ಲಿ ಯಾವ ಕ್ರಮ ಕೈಗೊಳ್ಳಬಹುದೆಂಬ ಬಗ್ಗೆ ಸ್ಪಷ್ಟ ಅಧಿಕಾರವನ್ನು ಕಾಯ್ದೆಯಲ್ಲಿ ನಮೂದಿಸಲಾಗಿಲ್ಲ. ನೋನೋ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಡಾ. ಬಿ. ಆರ್. ಅಂಬೇಡ್ ಪ್ರಾಂತಗಳಿಗಾಗಿ ನಮೂದಿಸಲಾಗಿದೆ. ಗವರ್ನರ್ ಜನರಲ್ ಅವರ ಆದೇಶಗಳ ಪಾಲನೆಯಾಗಿ ಅವು ಜಾರಿಗೊಳ್ಳುವಂತೆ ನೋಡಿಕೊಳ್ಳುವ ವಿಶೇಷ ಜವಾಬ್ದಾರಿ ಗವರ್ನರ್ಗಿದೆ. ಆ ಮಟ್ಟಿಗೆ ಅವರು ಗವರ್ನರ್ ಜನರಲ್ ಕೈಕೆಳಗೆ ನೇರವಾಗಿ ಕೆಲಸ ಮಾಡುವವರು. ಅಂದರೆ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಮತ್ತು ಪ್ರಾಂತಗಳ ನಡುವಣ ಸಂಬಂಧ ಕುರಿತಂತೆ ಕೂಡ ಗವರ್ನರ್ ಜನರಲ್ ಅವರ ಆದೇಶಗಳು ಜಾರಿಗೊಳ್ಳುವಂತೆ ಕ್ರಮ ಕೈಗೊಳ್ಳುವ ಅವಕಾಶ ಇದೆಯೇ? ಸರ್ ಸ್ಯಾಮ್ಯುಯೆಲ್ ಹೋರ್ ಅದೇ ಹೊಣೆ ಇಲ್ಲೂ ಇದೆ ಎಂದು ನಾನು ಭಾವಿಸುತ್ತೇನೆ. ಗವರ್ನರ್ ಜನರಲ್ ಮತ್ತು ಸಂಸ್ಥಾನಗಳ ನಡುವೆ, ಇಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ. ಸೂಚನೆಗಳ ಸಾಧನ ಕುರಿತು ಮನವಿ ಪತ್ರದ ಬಗ್ಗೆ ನೀವು ವಿವರಿಸಿದಂತೆ ಗವರ್ನರರು ಅವಿಧೇಯರಾದರೆ ಅವರನ್ನು ಹಿಂದಕ್ಕೆ ಕರೆಯಿಸಿಕೊಳ್ಳುವ ಕ್ರಮ ಕೈಗೊಳ್ಳಲಾಗುವುದೆಂದು ನೀವು ಹೇಳಿದಿರಿ. ಆದರೆ ಕೇಂದ್ರ ಮತ್ತು ಸಂಸ್ಥಾನಗಳ ಸಂಬಂಧದಲ್ಲಿ ಇಂಥ ಯಾವ ಕ್ರಮಕ್ಕೂ ಅವಕಾಶವಿಲ್ಲ. ಸರ್ ಸ್ಯಾಮ್ಯುಯೆಲ್ ಹೋರ್ ಪ್ರತಿ ವಿಷಯದಲ್ಲೂ ಜವಾಬ್ದಾರಿ ಎಂದರೆ ಗವರ್ನರ್ ಜನರಲ್ ನಿರ್ಧರಿಸಬಹುದಾದ ಜವಾಬ್ದಾರಿ. ಅಂದರೆ ಅಲ್ಲಿಂದ ಹೊರಡುವ ಸೂಚನೆಗಳಿಗೆ ಸಂಬಂಧಪಟ್ಟಂತೆ. ಡಾ. ಬಿ. ಆರ್. ಅಂಬೇಡ್ ಪ್ರಾಂತಗಳ ಆಡಳಿತಕ್ಕೆ ಸಂಬಂಧಿಸಿದಂತೆ ಗವರ್ನರರು ಹೇಗೆ ಗವರ್ನರ್ ಜನರಲ್ ಅವರ ಅಧಿಕಾರಕ್ಕೆ ಒಳಪಡುತ್ತಾರೋ ಹಾಗೆ ಫೆಡರೇಷನ್ಗೆ ಸಂಬಂಧಿಸಿದ ವಿಷಯಗಳ ಆಡಳಿತ ನೋಡಿಕೊಳ್ಳುವ ಹೊರತು ಇನ್ನಿತರ ವಿಷಯಕ್ಕೆ ಸಂಬಂಧಿಸಿದಂತೆ ಗವರ್ನರ್ ಜನರಲ್ ಅವರ ನಿರ್ದೇಶನಗಳಿಗೆ ಸಂಸ್ಥಾನ ಆಳುವವರು ಒಳಪಡುವುದಿಲ್ಲ. ನಕ್ಷತ್ರ ಚಿಹ್ನೆ